ತಂದೆಯಾದ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ವಂದನೆಯನ್ನು ನಾವು ಸಲ್ಲಿಸುವರಾಗಿದ್ದೇವೆ. आज का दिन हमें दिखाने के लिए ಈ ದಿನ ಕೊಟ್ಟದಕ್ಕಾಗಿ ನಿನಗೆ ವಂದಿಸ್ತೇವೆ. पिता परमेश्वर, ಅಪ್ಪ ತಂದೆಯೇ, आज का समय, ಈ ದಿನದ ಸಮಯ ಕರ್ತನೆ, आज का वचन ಈ ದಿನ ನಡೆಯುವಂತ ದೇವರ ವಾಕ್ಯವು ಸ್ವಾಮಿ हम आपके हाथ में देते हैं. ಎಲ್ಲವನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ. सारी बातों को ಎಲ್ಲ ಮಾತುಗಳನ್ನ ಕರ್ತನೆ आप आपके हाथ में ले लो. ಎಲ್ಲವನ್ನ ಹಸ್ತದಲ್ಲಿ ತೆಗೆದುಕೋ ಕರ್ತನೆ. मेरे मुंह को, ನನ್ನ ಬಾಯಿಯನ್ನು ಕರ್ತನೆ, मेरे अंतःकरण को ನನ್ನ ಹೃದಯವನ್ನು ಕರ್ತನೆ ಸ್ವಾಮಿ, और मेरे विचारों को ನನ್ನ ವಿಚಾರಗಳನ್ನು ಕರ್ತನೆ हम आपके हाथ में देते हैं. ಎಲ್ಲವನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ ಕರ್ತನೆ. बल से नहीं, ನನ್ನ ಶಕ್ತಿಯಿಂದಲ್ಲ, आपके पवित्र आत्मा के द्वारा काम ನಿನ್ನ होगा. ಪವಿತ್ರಾತ್ಮನ ಶಕ್ತಿ ನಮ್ಮನ್ನು ನಡೆಸುತ್ತದೆ. यीशु के नाम से हमने प्रार्थना की. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡುತ್ತೇವೆ ಸ್ವಾಮಿ. आमेन. ಆಮೆನ್. हालेलुया. ಹಾಲೆಲೂಯಾ. प्रेज द लॉर्ड. ಪ್ರೈಸ್ ದಿ ಲಾರ್ಡ್. आज कितने बहन भाई आनंदित है? ಇವತ್ತು ಎಷ್ಟು ಜನ ಸಂತೋಷವಾಗಿದ್ದೀರಾ ಪ್ರಿಯರೇ? मेरा मन बहुत धन्यवादित है. ನನ್ನ ಹೃದಯ ತುಂಬಾ ಧನ್ಯವಾದ ಹೇಳ್ತದೆ ದೇವರಿಗೆ. परमेश्वर ने इधर लाया है, इसलिए ದೇವರು ನಮ್ಮನ್ನ ಸೋಲಾಪುರದಿಂದ ಹಿಡಿದು ಈ ಗುಲ್ಬರ್ಗ ಪ್ರಾಂತ್ಯಕ್ಕೆ ಕರೆದುಕೊಂಡು ಬಂದದಕ್ಕಾಗಿ ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೇನೆ. जैसा कि हम सोलापुर महाराष्ट्र में सेवकाई करते हैं, ನಿಮಗೆಲ್ಲ ಗೊತ್ತಿರುವ ಪ್ರಕಾರ ನಾವು ಮಹಾರಾಷ್ಟ್ರದಲ್ಲಿರುವಂತಹ ಸೋಲಾಪುರ ಜಿಲ್ಲೆಯಲ್ಲಿ ನಾವು ಸೇವೆ ಮಾಡುವರಾಗಿದ್ದೇವೆ. तो मेरा मदर टंग मराठी है. ನನ್ನ ಮಾತೃಭಾಷೆ ಮರಾಠಿಯಾಗಿದೆ. So I hope you can understand in Telugu language. ನನಗೆ ಅನಿಸ್ತದೆ ನಿಮಗೆ ತೆಲುಗು ಬರ್ತದೆ, ಕನ್ನಡ ಬರ್ತದೆ ಎಲ್ಲರಿಗೂ ಅಂತೇಳಿ ನನಗೆ ಅನಿಸ್ತದೆ. तो आप हमें संभाल के लेंगे, ऐसा मुझे लगेगा. ನನಗೆ ಅನಿಸ್ತದೆ ನಾವು ಹೇಳುವಂತದನ್ನ ನೀವು ಅರ್ಥ ಮಾಡ್ಕೋತೀರಾ, ನಮ್ಗೆ ನೀವು ಸ್ವಲ್ಪ ಅಡ್ಜಸ್ಟ್ ಆಗ್ತೀರಿ ಎಂಬುದಾಗ ನಂಬ್ತೀರಿ ಎಂಬುದಾಗಿ ಹೇಳ್ತೇವೆ. ओके, हमें ಎಷ್ಟು ಜನ ನಂಬ್ತಾ ಇದ್ರೆ ಕೈ ಎತ್ತಿ ಅವರು ಕೇಳ್ತಾ ಇದ್ದಾರೆ. तो आइए हम परमेश्वर के वचन की ओर जाएंगे. ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. आज हम देखेंगे कि परमेश्वर का वचन हमारे साथ क्या बात करता है. ಈ ದಿನ ನಾವು ದೇವರು ನಮ್ಮೊಟ್ಟಿಗೆ ಯಾವ ರೀತಿಯಲ್ಲಿ ಆತನು ಮಾತನಾಡ್ತಾರೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. जैसा कि मैं सोच रहा था कि मैं जब गुलबर्गा में जाऊंगा तो मैं क्या वचन बताना चाहिए उधर. ನಾವು ಸೋಲಾಪುರದಲ್ಲಿ ಇದ್ದಾಗ ಪ್ರಾರ್ಥನೆಯಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಗುಲ್ಬರ್ಗ ಗುರುಶಪ್ಪನ ಮೆಥೋಡಿಸ್ಟ್ ದೇವಾಲಯಕ್ಕೆ ಹೋಗುವಾಗ ಯಾವ ವಚನವನ್ನು ತೆಗೆದುಕೊಂಡು ಹೋಗಬೇಕೆಂಬುದಾಗಿ. तो मेरे कमेटी मेंबर के लोग भी मेरे पास आए और उन्होंने कहा, ಅನೇಕ ನಮ್ಮ ಸಭೆಯ ಸಮಿತಿಯವರು ಕೂಡ ಬಂದು ಅಯ್ಯನವರೊಟ್ಟಿಗೆ ಭೇಟಿಯಾಗಿ ಅವರಿಗೆ ತಿಳಿಸಿದ್ರು, पास्टर आप गुलबर्गा में जा रहे हो तो आप ये वचन बताना. ಬಹಳ ಜನ ನನಗೆ ತಿಳಿಸಿದ್ರೆ ಅಂದ್ರೆ ಅಯ್ಯ ನೀವು ಗುಲ್ಬರ್ಗ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದೀರಾ, ಇಂಥ ವಚನಗಳನ್ನ ನಮ್ಮ ಜನರಿಗೆ ತಿಳಿಸಿರಿ ಎಂಬುದಾಗಿ. मेरी पत्नी भी यहाँ पर आई तो उन्होंने भी कहा कि उधर बहुत से नॉन क्रिश्चियन पीपल आने वाले हैं, तो आप ये वचन बताना. ನನ್ನ ಧರ್ಮಪತ್ನಿಯವರು ಕೂಡ ನನಗೆ ಸಲಹೆಯನ್ನು ಕೊಟ್ಟದ್ದು ಏನಂತಂದ್ರೆ, ನೀವು ಗುಲ್ಬರ್ಗ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ದೀರಾ, ಇಂಥ ವಚನಗಳನ್ನ ಹೇಳಿ, ಅನ್ಯ ಜನರು ಕೂಡ ಅಲ್ಲಿ ಬರುವರಾಗಿದ್ದಾರೆ, ಅದಕ್ಕೆ ಇಂಥ ವಚನಗಳನ್ನು ತಿಳಿಸ್ತಾರೆ ಎಂಬುದಾಗಿ ಸಲಹೆ ಕೊಟ್ಟರು. लेकिन परमेश्वर का वचन कहता है, ಆದ್ರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, जो पवित्र आत्मा से चलते हैं वो पवित्र आत्मा के द्वारा काम करते हैं. ಯಾರು ದೇವರ ಆತ್ಮನ ನಡೆಸಿಕೊಳ್ತಾರೆ ಅವರು ದೇವರ ಆತ್ಮನು ಅವರ ಮೂಲಕ ಕಾರ್ಯ ಮಾಡುವಂತನಾಗಿದ್ದಾನೆ. ಹಾಲೆಲೂಯಾ, हालेलुया. ಹಾಲೆಲೂಯಾ. परमेश्वर का वचन कहता है, ना बल से, ना बुद्धि से, ना शक्ति से, लेकिन परमेश्वर की आत्मा से काम होगा. ದೇವರ ವಾಕ್ಯ ಹೇಳ್ತದೆ, ನನ್ನ ಬಲದಿಂದಲ್ಲ, ನನ್ನ ಶಕ್ತಿಯಿಂದಲ್ಲ, ನನ್ನ ಯೋಚನೆಯಿಂದಲ್ಲ, ದೇವರಿಂದಲೇ, ದೇವರ ಶಕ್ತಿಯಿಂದಲೇ ನಡೆಯುತ್ತೆ ಎಂಬುದಾಗಿ. तो आज परमेश्वर की आत्मा के द्वारा काम होगा. ಇವತ್ತು ದೇವರ ಆತ್ಮದಿಂದ ಕೆಲಸ ನಡೆಯಲಿಕ್ಕಿದೆ ಪ್ರಿಯರೇ. आप विश्वास करते हो? ನೀವು ನಂಬುತ್ತೀರಾ? आप विश्वास करते हो? ನೀವು ನಂಬುತ್ತೀರಾ? तो परमेश्वर आपके जीवन में काम करेगा. ದೇವರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವನದಲ್ಲಿ ಕೆಲಸ परमेश्वर का ಮಾಡಿದ್ದಾನೆ. वचन आपके जीवन में काम करेगा. ದೇವರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. परमेश्वर का वचन कहता है, ದೇವರ ವಾಕ್ಯ ಹೇಳ್ತದೆ, जॉन चैप्टर 8 ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ वर्स 32, 8ನೇ ಅಧ್ಯಾಯ 37ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, तुम सत्य को जानोगे और सत्य तुम्हें बंधमुक्त करेगा. ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. You know the truth and truth shall be free. ನೀವು ಸತ್ಯವನ್ನು ತಿಳಿದುಕೊಳ್ಳುವಾಗ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ. तो परमेश्वर कौन से सत्य के बारे में हमें बताना चाहता है? ಇಲ್ಲಿ ದೇವರು ಯಾವ ಸತ್ಯದ ಬಗ್ಗೆ ಆತನು ಮಾತಾಡುವಂತನಾಗಿದ್ದಾನೆ, कि वो सत्य के द्वारा हम बंधमुक्त हो जाएंगे. ನಾವು ಆ ಒಂದು ವಾಕ್ಯದಿಂದ ನಮ್ಮಲ್ಲಿರುವ ಬಂಧನಗಳಿಂದ ನಾವು ಬಿಡುಗಡೆ तो ಮಾಡುವರಾಗಿದ್ದೇವೆ. जैसा कि मैं वचन में सोच रहा था, ನಾನು ಮನಸ್ಸಿನಲ್ಲಿ ಪ್ರಾರ್ಥನೆಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ तो मुझे समझ में आया कि हम किसी बंधन में बंधे हुए हैं. ನನಗೆ ಗೊತ್ತಾಯ್ತು ಏನಂತಂದ್ರೆ, ಎಲ್ಲ ವ್ಯಕ್ತಿಗಳು ಒಂದೊಂದು ರೀತಿಯ ಬಂಧನಗಳಲ್ಲಿ ಬಂಧಿತರಾಗಿದ್ದಾರೆ. इसलिए परमेश्वर प्रभु यीशु ने कहा ना, ಅದೇ
ಮಾತನಾಡಿದನು. तुम्हें मालूम है क्या हमें कौन से बंधन मुक्त से करने के लिए प्रभु यीशु ये संसार में आया? ನಿಮಗೆ ಗೊತ್ತಿದೆ ದೇವರು ನಮ್ಮನ್ನ ಯಾವ ರೀತಿಯಾದ ಬಂಧನಗಳಿಂದ ಬಿಡಿಸಲು ಬಂದನು ಎಂಬುದಾಗಿ. बहुत से लोगों को लगता है कि परमेश्वर ये संसार में प्रभु यीशु आया, ಬಹಳ ಜನರಿಗೆ ಈ ರೀತಿ ಗೊತ್ತಂದ್ರೆ ಯೇಸು ಕ್ರಿಸ್ತನು ಈ ಜಗತ್ತಿನಲ್ಲಿ ಬಂದಿದ್ದಾನೆ ಎಂಬುದಾಗಿ ಗೊತ್ತಿದೆ. मुझे बीमारी से मुक्त करने के लिए आया, ನನ್ನನ್ನು ರೋಗಗಳಿಂದ ಬಿಡಿಸಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ. ये समस्या से मुक्त करने के लिए आया, ನನ್ನ ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ. ये प्रॉब्लम से मुक्त करने के लिए आया। ನನ್ನಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. ये सब बातों में सब तो परमेश्वर हमें मुक्त करेगा ही, ಈ ಎಲ್ಲಾ ವಿಷಯಗಳಲ್ಲಿ ದೇವರು ನಿಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಮಾಡೇ ಮಾಡ್ತಾನೆ. लेकिन ಆದರೆ परमेश्वर कहता है कि तुम सत्य को जानोगे और सत्य तुम्हें बंधन मुक्त करेगा। ದೇವರು ನಮಗೆ ಹೇಳ್ತಾನೆ ಏನಂತಂದ್ರೆ ಯಾವಾಗ ನೀವು ಸತ್ಯವನ್ನು ತಿಳಿದುಕೊಳ್ಳುತ್ತೀರೋ ಸತ್ಯವು ನಿಮಗೆ ಬಿಡುಗಡೆ ಮಾಡುತ್ತದೆ. तो परमेश्वर ने हमें ऑलरेडी उसके पुत्र के द्वारा यीशु के द्वारा उस बंधन से मुक्त किया है। ಈಗಾಗಲೇ ದೇವರು ತನ್ನ ಮಗನ ಮೂಲಕ ಆತನ ಶಿಲುಬೆಯ ಮೂಲಕ ನಮ್ಮನ್ನು ಆಲ್ರೆಡಿ ಆತನ ರಕ್ತದ ಮೂಲಕ ಬಿಡುಗಡೆ ಕೊಟ್ಟಿದ್ದಾನೆ. कौन से बंधन से हमें मुक्त किया है? ಯಾವ ರೀತಿಯಾದ ಬಂಧನಗಳಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ? बीमारी से तो मुक्त किया है, ರೋಗಗಳಿಂದ ಬಿಡಿಸಿದ್ದಾನೆ, प्रॉब्लम से तो मुक्त किया है, ಸಮಸ್ಯೆಗಳಿಂದ ಬಿಡಿಸಿದ್ದಾನೆ, सब चीजों से तो हमें मुक्त किया है। ಎಲ್ಲ ಸಮಸ್ಯೆಗಳಿಂದ ಆತನು ನಮ್ಮನ್ನು ಬಿಡಿಸಿದ್ದಾನೆ. लेकिन ಆದರೆ सबसे बड़ा जो बंधन मुक्त हमें होना चाहिए, ಎಲ್ಲದಕ್ಕಿಂತ ದೊಡ್ಡ ಬಂಧನದಿಂದ ನಾವು ಬಿಡುಗಡೆ ಹೊಂದಬೇಕಾದದ್ದು ಯಾವುದೆಂದರೆ वो बंधन मुक्त से हमें प्रभु यीशु ने किया है। ಯಾವ ಬಂಧನದಿಂದ ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ? तो कौन से बंधन, किससे हमें बंधन मुक्त किया है? ಯಾವ ಬಂಧನದಿಂದ ಆತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ? हमें पापों से बंधन मुक्त किया है, ನಮ್ಮನ್ನ ಪಾಪಗಳಿಂದ ಬಿಡಿಸಿದ್ದಾನೆ. हमें पापों से उसने छुड़ाया है। ನಮ್ಮನ್ನ ಪಾಪಗಳಿಂದ ಆತನು ಬಿಡಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. तो आज हम देखेंगे कि परमेश्वर का वचन हमसे क्या बात करता है। ಈ ದಿನ ನಾವು ನೋಡ್ತಾ ಇದ್ದೇವೆ ದೇವರ ಆತ್ಮ ನಮ್ಮೊಟ್ಟಿಗೆ ಯಾವ ರೀತಿ ಮಾತಾಡ್ತಾ ಎಂಬುದಾಗಿ. जैसा कि यूहन्ना लिखित सुसमाचार उसका 16 अध्याय और 8 वचन क्या कहता है हम देखेंगे। ಶ್ರೀ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. जब परमेश्वर का आत्मा तुम्हारे पास आएगा, ಯಾವಾಗ ದೇವರ ಆತ್ಮನು ನಿಮ್ಮ ಮೇಲೆ ಬರುತ್ತಾನೋ तो वो तीन बातें हमें बताएगा। ಆತನು ನಮಗೆ 3 ವಿಷಯಗಳನ್ನು ಆತನು ನಮಗೆ ತಿಳಿಸಲಿಕ್ಕಿದ್ದಾನೆ. कौन सी 3 बातें हमें बताएगा? ಆತನು ನಮಗೆ 3 ಸಂಗತಿಗಳನ್ನು ತಿಳಿಸುತ್ತಾನೆ. जब परमेश्वर का आत्मा हमारे पास आता है, ಯಾವಾಗ ನಮ್ಮ ಹತ್ರ ದೇವರ ಆತ್ಮನು ನಮ್ಮಲ್ಲಿ ಬರುವಾಗ ಆತನು ನಮಗೆ 3 ಸಂಗತಿಗಳನ್ನು ತಿಳಿಸುವನಾಗಿದ್ದಾನೆ. तो पढ़ेंगे हम कन्नड़ में पढ़ेंगे। कौन सी 3 बातें परमेश्वर का आत्मा जब हमारे पास आता है तो हमें बताता है। ನಾವು ಸತ್ಯವೇದದಲ್ಲಿ ಕನ್ನಡ ಬೈಬಲ್ ಅನ್ನ ಓದಿಕೊಳ್ಳೋಣ. ದೇವರ ಆತ್ಮನು ನಮ್ಮ ಮೇಲೆ ಬರುವಾಗ ನಮ್ಮ ಜೀವಿತದಲ್ಲಿ ಆಗುವಂತ 3 ಸಂಗತಿಗಳು. यूहन्ना 16 का 8 पढ़ेंगे हम। ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ವಚನಗಳು 8ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯರೇ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. तो हिंदी में थोड़ा पढ़ेंगे। परमेश्वर का आत्मा जब हमारे पास आता है तो ದೇವರ ಆತ್ಮನು ನಮ್ಮ ಮೇಲೆ ಬರುವಾಗ हमें 3 बारे में बताता है। ಆತನು ನಮಗೆ 3 ಸಂಗತಿಗಳ ಬಗ್ಗೆ ತಿಳಿಸುವನಾಗಿದ್ದಾನೆ. ऐसा मैं नहीं कह रहा, ನಾ ಇದರ ಈ ಮಾತ್ರ ನನ್ನ ಸ್ವಂತದಿಂದ ಹೇಳ್ತಾ ಇಲ್ಲ. परमेश्वर का वचन कहता है। ಇದು ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. तो परमेश्वर का वचन कौन से 3 बारे में बताता है? ದೇವರ ವಾಕ್ಯ ನಮಗೆ ಯಾವ 3 ವಿಷಯಗಳ ಬಗ್ಗೆ ತಿಳಿಸ್ತಾ ಇದೆ? नंबर 1 ಮೊದಲನೇದಾಗಿ पाप के बारे में, ಪಾಪದ ವಿಷಯವಾಗಿ ತಿಳಿಸುತ್ತದೆ. नंबर 2 ಎರಡನೇದಾಗಿ धार्मिकता के बारे में, ನೀತಿಯ ಬಗ್ಗೆ ತಿಳಿಸುತ್ತದೆ. और नंबर 3 ಮೂರನೇದಾಗಿ न्याय निवारण के बारे में। ನ್ಯಾಯ ತೀರ್ಪಿನ ವಿಷಯವಾಗಿ पढ़ेंगे, ತಿಳಿಸುತ್ತದೆ. हम हिंदी में पढ़ेंगे। वो आकर वो आकर संसार को संसार को पाप और धार्मिकता पाप और धार्मिकता और न्याय के विषय में और न्याय के विषय में निरुत्तर करेगा। निरुत्तर करेगा। ಆ ದೇವರ ವಾಕ್ಯದಲ್ಲಿ ಓದಿದಾಗ ಏನಂದ್ರೆ ಪವಿತ್ರಾತ್ಮ ನಿಮ್ಮ ಬಳಿಗೆ ಕಳಿಸಿಕೊಡುತ್ತಾನೆ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಈ ವಿಷಯಗಳಲ್ಲಿ ಲೋಕವನ್ನು ಅರಿವನ್ನು ಹುಟ್ಟಿಸುವನು. तो भरपूर से लोगों को क्या लगता है? ಬಹಳ ಜನರಿಗೆ ಏನನ್ನು ತಿಳಿದುಕೊಳ್ತಾರೆ ಎಂಬುದಾಗಿ जब पवित्र आत्मा मेरे पास आएगा ಪವಿತ್ರ ಆತ್ಮ ನಮ್ಮ ಮೇಲೆ ಬರುತ್ತಾನೆ. तो मुझे बताएगा कि तू बीमारी से अच्छा हुआ है। ಪವಿತ್ರ ಆತ್ಮ ನಮಗೆ ತಿಳಿಸ್ತಾನೆ ಏನಂದ್ರೆ ನೀನು ರೋಗದಿಂದ ಬಿಡುಗಡೆ ಹೊಂದಿದೀಯಾ. बहुत सारे लोगों को ऐसा लगता है ಬಹಳ ಜನರಿಗೆ ಈ ರೀತಿ ಅನಿಸುತ್ತದೆ. कि जब पवित्र आत्मा मेरे पास आएगा ಯಾವಾಗ ಪವಿತ್ರ ಆತ್ಮ ನಮ್ಮ ಮೇಲೆ ಬರುವಾಗ तो मुझे मेरे प्रॉब्लम से सॉल्व करने के लिए बताएगा। ಆತನು ನನ್ನ ಸಮಸ್ಯೆಗಳಿಂದ ಬಿಡಿಸಲು ಆತನು ನನಗೆ जब ತಿಳಿಸ್ತಾನೆ. पवित्र आत्मा मेरे पास आएगा ಯಾವಾಗ ಪವಿತ್ರ ಆತ್ಮ ನಮ್ಮ ಮೇಲೆ तो ಬರುತ್ತಾನೆ मुझे
ತಿಳಿಸುತ್ತಾನೆ. बहुत से ये संसार में चलते वक्त ಈ ಲೋಕದಲ್ಲಿ ನಾವು ಜೀವಿಸುವಾಗ बहुत से लोग ಬಹಳಷ್ಟು ಜನ पाप से जूझते हैं। ಪಾಪ ಎಂಬಂತ ಬಂಧನದಲ್ಲಿ ಒಳಗಾಗಿದ್ದಾರೆ. उनके मन में पाप का बहुत सा बोझ रहता है ಅವರ ಹೃದಯದಲ್ಲಿ ಪಾಪ ಎಂಬಂತ ಭಾರ ಹೊರೆ ಇದೆ ಎಂಬುದಾಗಿ और ನೋಡುತ್ತೇವೆ. पाप की वजह से वो अच्छा जीवन नहीं जी पाते हैं ಅವರು ಪಾಪದಿಂದ ಒಳ್ಳೆಯ ಜೀವನ ಜೀವಿಸಲಿಕ್ಕೆ ಸಾಧ್ಯವಾಗುತ್ತಿಲ್ಲ. और उनके जीवन में वो पाप का क्लियरिटी भी नहीं रहता है ಅವರು ಪಾಪದಲ್ಲಿ ಇರುವಾಗ ಅವರು ಏನ್ ಮಾಡ್ತಾರೆ ಎಂಬುದಾಗಿ ಅವರು ಅರಿವಿರುವುದಿಲ್ಲ. कि मेरे पाप का क्षमा हुआ है, होने वाला है या होगा। ಅವರಿಗೆ ಗೊತ್ತಿರಲಿಲ್ಲ ನನ್ನ ಪಾಪಗಳ ಕ್ಷಮೆ ಆಗಿದೆನೋ ಆಗುತ್ತದನೋ ಅಥವಾ ಆಗಿದೆಯೋ ಎಂಬುದಾಗಿ ಗೊತ್ತಿರುವುದಿಲ್ಲ. इसलिए वो बहुत कंफ्यूज जीवन जीते हैं। ಆದ್ದರಿಂದ ಪಾಪದಲ್ಲಿರುವಂತ ವ್ಯಕ್ತಿಗಳು ಬಹಳ. लेकिन जब हम बाइबल पढ़ते हैं ನಾವು ದೇವರ ವಾಕ್ಯವನ್ನು ಓದುವಾಗ तो परमेश्वर का आत्मा आके हमें वही बताता है। ದೇವರ ಆತ್ಮ ನಮಗೆ ಏನಂತ ತಿಳಿಸ್ತಾರೆ ಎಂಬುದಾಗಿ ನೋಡುವಾಗ क्या बताता है? ಏನಂತ ಹೇಳ್ತಾನೆ क्या बताता है? ಏನಂತ ಹೇಳ್ತಾನೆ कि तुम सत्य को जानोगे और सत्य तुम्हें बंधमुक्त करेगा। ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆಗೊಳಿಸುತ್ತದೆ. तो हमें सत्य को जानना बहुत जरूरी है। ನಾವು ಸತ್ಯವನ್ನು ತಿಳಿದುಕೊಳ್ಳುವುದು ಬಹಳ जब ಅವಶ್ಯಕತೆವಾಗಿದೆ. तक हम सत्य को नहीं जानेंगे ಎಲ್ಲಿವರೆಗೂ ನಾವು ಸತ್ಯವನ್ನು ತಿಳಿದುಕೊಳ್ಳುವುದಿಲ್ಲವೋ तो हम भी पाप से कभी बंधमुक्त नहीं हो सकते। ಅಲ್ಲಿವರೆಗೂ ನಾವು ಪಾಪ ಎಂಬಂತ ಬಂಧದಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. जैसा कि पवित्र आत्मा आएगा और वो क्या कहेगा हमारे बारे में? ಯಾವಾಗ ಪವಿತ್ರ ಆತ್ಮ ಬರ್ತಾನೆ ಆತ ನಮ್ಮ ಬಗ್ಗೆ ಏನನ್ನು ತಿಳಿಸ್ತಾನೆ? पाप के बारे में बताएगा। ಪಾಪದ ಬಗ್ಗೆ ಆತ क्या ತಿಳಿಸ್ತಾನೆ. बताएगा पाप के बारे में? ಪಾಪದ ಬಗ್ಗೆ ಯಾವ ವಿಷಯವಾಗಿ ಆತ ಹೇಳುವಂತನಾಗಿದ್ದಾನೆ? तो जैसा कि हम देखते हैं पुराने नियम में ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. लेवी व्यवस्था की पुस्तक ಲೇವಿ ಕಾಂಡದಲ್ಲಿ ನೋಡುವಾಗ उसका 14 अध्याय 14ನೇ ಅಧ್ಯಾಯ और 13 से 20 वचन अगर हम पढ़ेंगे तो 13ರಿಂದ 20 ವಚನಗಳವರೆಗೆ ನೋಡುವಾಗ तो इधर पाप के बारे में लिखा है। ಅಲ್ಲಿ ಪಾಪದ ಬಗ್ಗೆ ಬರೆಯಲ್ಪಟ್ಟಿದೆ. जैसा कि हमें पता है ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ परमेश्वर ने मिस्र के गुलाम से इस्राएल लोगों को बाहर निकाला। ನಮ್ಮೆಲ್ಲರಿಗೂ ಗೊತ್ತಿರುವಾಗ ಇಸ್ರಾಯೇಲರನ್ನ ದೇವರು ಮಿಶ್ರ ದೇಶದೊಳಗಿಂದ ಆತನ ಹೊರಗಡೆ ತಂದನು. तो कितने लोग निकले थे मिस्र में से बाहर इस्राएल देश के लिए जाने के लिए, आपको मालूम है? ಎಷ್ಟು ಜನ ಆ ಒಂದು ಕಟ್ಟಡದಲ್ಲಿರುವಂತ ಗುಲಾಮಗರಿಂದ ಎಷ್ಟು ಇಸ್ರಾಯೇಲ್ ಹೊರಗೆ ಬಂದಿದೆ ಎಂಬುದು ಗೊತ್ತಿದೆನಾ? कितने लोग थे? ಎಷ್ಟು ಜನ ಇದ್ರು आपको मालूम है? ನಿಮಗೆ ಗೊತ್ತಿದೆನಾ? 6 लाख लोग थे। 6 ಲಕ್ಷ ಜನರಿದ್ರು ಎಂಬುದಾಗಿ. 6 लाख लोगों को परमेश्वर ने क्या किया है? फारो की गुलामगिरी से बाहर निकाला और इस्राएल में लेके गया। 6 ಲಕ್ಷ ಫರೋಹನ ಕೈಗಳಿಗೆ ಗುಲಾಮರಾಗಿರುವಂತ ಇಸ್ರಾಯೇಲರನ್ನ ದೇವರು ಆತನು ಬಿಡಿಸಿ ಅವರನ್ನ ಕರೆದುಕೊಂಡು ಹೋದ್ರೆ ಎಂಬುದಾಗಿ ನೋಡ್ತೇವೆ. तो वो लोगों को एक्चुअल हम देखेंगे तो नियम की जरूरत नहीं थी, ಆ ಜನರಿಗೆ ನೋಡುವುದಾದರೆ ಅವರಿಗೆ ನಿಯಮದ ಏನು ಅವಶ್ಯಕತೆ ಇರಲಿಲ್ಲ. क्योंकि परमेश्वर उनको चला रहा था। ಯಾಕಂದ್ರೆ ದೇವರೇ ಅವರನ್ನ ನಡೆಸುತ್ತಾ वो ಇದ್ದರು. परमेश्वर की कृपा में चल रहे थे। ಅವರೆಲ್ಲರೂ ದೇವರ ಕೃಪೆಯಲ್ಲಿ ನಡೀತಾ ಇದ್ದರು. लेकिन जब उन्होंने आजू बाजू में देखा ಯಾವಾಗ ಅವರು ಸುತ್ತಮುತ್ತ ನೋಡೋದಕ್ಕೆ ಶುರು ಮಾಡಿದರು, तो हालांकि परमेश्वर उनका राजा था, ಆದರೆ ದೇವಾದಿ ದೇವರು ಆತನೇ ಅವರನ್ನು ನಡೆಸುತ್ತ ರಾಜನಾಗಿದ್ದನು. लेकिन उन्होंने देखा ಆದರೆ ಅವರು ನೋಡಿದ್ರೆ ಏನಂದ್ರೆ हित्ती लोगों को देखा, ಹಿತ್ತಿಯರನ್ನು ನೋಡಿದರು, परेजी लोगों को देखा, ಪೆರಿಜ್ಜೀಯರನ್ನು ನೋಡಿದರು, लिबोनी लोगों को देखा। ಕಿಬೋನಿಯರನ್ನು ನೋಡಿದರು. उनके पास भी राजा है। ಅವರ ಹತ್ರನೂ ರಾಜನಿದ್ದಾನೆ. तो उन्होंने भी कहा परमेश्वर को ಅವರು ಕೂಡ ದೇವರಿಗೆ ಹೇಳಿದ್ರು ಏನಂದ್ರೆ हमें भी राजा चाहिए ನಮಗೂ ಒಬ್ಬ ರಾಜನನ್ನ ಕೊಡು, और हमें भी नियम चाहिए। ನಮಗೂ ನಿಯಮಗಳನ್ನ ಕೊಡು. तो हम परमेश्वर के नियम के द्वारा क्या करेंगे? नियम देके हम जीवन जिएंगे। ಅವರು ಕೂಡ ದೇವರಿಗೆ ಏನಂದ್ರೆ ಆ ನಿಯಮಗಳನ್ನ ಅನುಸರಿಸಿ ನಾವು ನಡೆಯುತ್ತೇವೆ ಎಂಬುದಾಗಿ ದೇವರಿಗೆ ಕೇಳಿದರು. तो हालांकि इस्राएल लोगों को नियम लेने की जरूरत नहीं थी, ಹೇಳಬೇಕಾದ್ರೆ ಇಸ್ರಾಯೇಲ್ ಜನರಿಗೆ ಯಾವುದೇ ರೀತಿಯ ನಿಯಮಗಳ ಅವಶ್ಯಕತೆ ಇರಲಿಲ್ಲ. लेकिन उनके मन में घमंड उत्पन्न हुआ ಅವರ ಹೃದಯದಲ್ಲಿ ಗರ್ವ ಎಂಬ ಉಂಟಾಯಿತು. और उन्होंने कहा कि हमें तो नियम दे, वो नियम के द्वारा हम अपना जीवन जिएंगे। ಅವರು ದೇವರಲ್ಲಿ ಕೇಳಿದ, ದೇವರೇ ನೀ ನಮಗೆ ನಿಯಮಗಳನ್ನ ಮಾಡಿಕೊಡು, ಆ ಆಜ್ಞೆಗಳನ್ನ ನಾವು ನಡೀತೇವೆ ಎಂಬುದಾಗಿ तो ಹೇಳಿದರು. परमेश्वर ने उन्हें साथ नहीं दी। ದೇವರು ಅವರು ಹೇಳಿದಂತೆ ಅವರಿಗೆ ನಿಯಮಗಳನ್ನ 10 ಆಜ್ಞೆಗಳನ್ನ ಕೊಟ್ಟನು. और बाइबल हमें बताती है ದೇವರ ವಾಕ್ಯ ನಮಗೆ ಹೇಳ್ತದೆ, यदि कोई पाप करेगा तो ಯಾರಾದ್ರೂ ಪಾಪ ಮಾಡಿದರೆ उसे क्या करना चाहिए? ಅವ್ರಿಗೆ ಏನ್ ಮಾಡ್ಬೇಕಾಗಿದೆ? पाप की क्षमा होने के लिए ಪಾಪ ಕ್ಷಮಾಪಣೆಗಾಗಿ ಏನ್ ಮಾಡ್ಬೇಕಾಗಿದೆ? उसे बलिदान करना चाहिए। ಅವನಿಗೆ ಯಜ್ಞವನ್ನ ಬಲಿದಾನವನ್ನು ಅರ್ಪಿಸಬೇಕಾಗಿದೆ. तो इसके बारे में लेवी व्यवस्था में लिखा गया है। ಈ ರೀತಿಯಾಗಿ ಹಲವಾರು ಪಡಿಕೆಯಲ್ಲಿ ಇದು ಬರೆಯಲ್ಪಟ್ಟಿದೆ. जैसा कि 6 लाख लोगों ने एक दिन पाप किया, ಅದೇ ನಾವು ನೋಡುವಾಗ 6 ಲಕ್ಷ ಜನರು ಒಂದು ದಿನದಲ್ಲಿ ಯಾವ ರೀತಿ ಪಾಪ ಮಾಡಿದರು, तो क्या करना चाहिए? उन लोगों ने ಆ ಜನರಿಗೆ ಏನ್ ಮಾಡ್ಬೇಕಾಗಿದೆ? उन्होंने एक मेंढा लेके आना चाहिए। ಅವರೆಲ್ಲರೂ ಒಂದು ಯಜ್ಞಕ್ಕೆ ಬೇಕಾದಂತ ಕೋರಿಯನ್ನು ಹೊತ್ತನ್ನು ತರಬೇಕಾಗಿದೆ. और क्या करना चाहिए? वो मेंढे के ऊपर अपना हाथ रखना चाहिए। ಅವ್ರು ಏನ್ ಮಾಡ್ಬೇಕಾಗಿತ್ತು? ಆ ಯಜ್ಞದ ಕುರಿಯ ಮೇಲೆ ತಮ್ಮ ಕೈಗಳನ್ನು ಇಡಬೇಕಾಗಿತ್ತು. और जैसा वो मेंढे के ऊपर हाथ रखेंगे, ಅವ್ರು ಯಾವಾಗ ತಮ್ಮ ಕೈಗಳನ್ನ
ಆ ಯಜ್ಞಕ್ಕೆ ಬಲಿಯ ಮೇಲೆ ಇಟ್ಟಾಗ तो बाइबल हमें बताती है ದೇವವಾಕ್ಯ ನಮಗೆ ಹೇಳ್ತದೆ वो पापी इंसान का पाप वो मेंढे पर चला जाता है ಅವನ ಎಲ್ಲ ಪಾಪಗಳು ಶಾಪಗಳು ಆ ಕುರಿಯ ಮೇಲೆ ಹೋಗ್ತದೆ ಅಂತ ನೋಡ್ತೇವೆ और वो मेंढे की धार्मिकता वो पापी इंसान पर आ जाती है ಆ ಒಂದು ಕುರಿಯ ನೈತಿಕತೆ ಅಥವಾ ನೀತಿವಂತಿಕೆ ಆ ಮನುಷ್ಯ ಮೇಲೆ ಬರ್ತದೆ ಅಂತ ನೋಡ್ತೇವೆ तो इस तरह से ಇದೇ ರೀತಿಯಿಂದಾಗಿ वो एक पापी इंसान परमेश्वर की कृपा प्राप्त कर सकता था ಈ ರೀತಿಯಾಗಿ ಪಾಪ ಮಾಡಿರುವಂತ ವ್ಯಕ್ತಿ ತನ್ನ ಪಾಪಗಳ ಕ್ಷಮಾಪಣೆಯನ್ನು ಹೊಂದಿ ದೇವರ ಕೃಪೆಯನ್ನು ಆತನು ಪಡೆಯುವುದಾಗಿತ್ತು ಬಲಿಯ ಮೂಲಕ तो इसके बारे में लेवी व्यवस्था में लिखा है ಈ ರೀತಿಯಾಗಿ ದೇವರ ವಾಕ್ಯದಲ್ಲಿ ಕೂಡ ಇಲ್ಲಿ ಬರೆಯಲ್ಪಟ್ಟಿದೆ तो एक दिन अगर उसने सादा भी पाप किया तो उसको प्रायश्चित करे बिना अगर वो मर गया तो वो किधर जाएगा नरक में जाएगा ಒಂದು ವೇಳೆ ಒಬ್ಬ ವ್ಯಕ್ತಿ ಪಾಪ ಮಾಡಿದರೆ ಪಶ್ಚಾತ್ತಾಪ ಪಡದೆ ಆತನೊಂದೊಳಗೆ ಸತ್ತು ಹೋದರೆ ಖಂಡಿತವಾಗಿ ಆತನ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ क्योंकि इसराइल लोग जानते थे ಯಾಕಂದ್ರೆ ಇಸ್ರಾಯೇಲ್ ಜನರಿಗೆ ಗೊತ್ತಿತ್ತು अगर हमारे मन में पाप रहा हमारे जीवन में पाप रहा और हम मर गए तो हम किधर जाएंगे नरक में जाएंगे ಇಸ್ರಾಯೇಲ್ ಜನರಿಗೆ ಗೊತ್ತಿತ್ತು ಒಂದು ವೇಳೆ ನಾವು ತಪ್ಪು ಮಾಡಿದರೆ ಪಾಪ ಮಾಡಿದರೆ ಪಶ್ಚಾತ್ತಾಪವಿಲ್ಲದೆ ನಾವು ಜೀವಿಸಿದರೆ ಸತ್ತು ಹೋದರೆ ನಾವು ಖಂಡಿತವಾಗಿ ನರಕಕ್ಕೆ ಹೋಗ್ತೇವೆ ಎಂಬುದಾಗಿ ಅವರಿಗೆ ಗೊತ್ತಿತ್ತು इसलिए उन्होंने पाप किया तो वो मेमने को लाते थे और प्रायश्चित करते थे और उसकी मेमने की धार्मिकता लेते चले जाते थे ಆದ್ದರಿಂದ ಇಸ್ರಾಯೇಲ್ ಏನ್ ಮಾಡ್ತಾ ಇದ್ರು ಪಾಪ ಮಾಡಿದಾಗ ಆ ಯಜ್ಞಕ್ಕೆ ಬೇಕಾದಂತ ಹೋತವನ್ನ ಅಥವಾ ಕುರಿಮರಿನ ತೆಗೆದುಕೊಂಡು ಬಂದು ಅದರ ಮೇಲೆ ತಮ್ಮ ಕೈಗಳನ್ನಿಟ್ಟು ತಮ್ಮ ಪಾಪದ ಪ್ರಾಯಶ್ಚಿತ ಮಾಡಿಕೊಂಡು ಅದರ ನೀತಿವಂತಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು तो तुमने कभी सोचा क्या ये क्यों बाइबल में लिखा गया है ನೀವು ಅನಿಸ್ತದೆ ಯಾವಾಗಾದ್ರೂ ಯೋಚನೆ ಮಾಡಿದರೆ ಯಾಕೆ ದೇವರು ಇದರ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದಾರೆ ये बाइबल में लेवी व्यवस्था में वो पाप का प्रायश्चित जो मेमना है ये किसके बारे में लिखा है ನಾವು ಸತ್ಯವೇದದಲ್ಲಿ ನೋಡುವಾಗ ಯಾಜಕ ಕಾಂಡದಲ್ಲಿ ಯಾಕೆ ದೇವರು ಇದನ್ನು ಬರೆಯಲ್ಪಟ್ಟಿದ್ದಾನೆ तो बाइबल अगर बाइबल हम पढ़ेंगे तो हमें पता चलता है कि ನಾವು ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ ये जो मेमने के ऊपर जो पाप जाता था वो मेमने की धार्मिकता वो इंसान प्राप्त करता था ಆ ಒಂದು ಹೋತದ ಮೇಲೆ ಪಾಪಿಗಳು ಕೈ ಇಡುವಾಗ ಆ ಪಾಪವು ಆ ಹೋತದ ಮೇಲೆ ಹೋಗ್ತಾ ಇತ್ತು ಆ ಹೋತದ ನೀತಿವಂತಿಕೆ ಅವರ ಮೇಲೆ ಬರ್ತಾ ಇತ್ತು वो ऐसे ही नहीं लिखा है ಅದು ಇದನ್ನೇ ಸುಮ್ಮನೆಯಾಗಿ ಬರ್ದಿಲ್ಲ वो लिखना है बोल के नहीं लिखा है ಸುಮ್ಮನೆ ಬರಿಬೇಕೆಂಬುದಾಗಿ ಬರ್ದಿಲ್ಲ बाइबल हमें बताती है ಸತ್ಯವೇದ ನಮಗೆ ಹೇಳ್ತದೆ बाइबल हमें बताती है ಸತ್ಯವೇದ ನಮಗೆ ಹೇಳ್ತದೆ कि जो आने वाला है उसके बारे में वो जो है वो लेवी व्यवस्था में लिखा गया है ಮುಂದೆ ಬರಲಿಕ್ಕಿರುವಂತ ರಕ್ಷಕನ ಬಗ್ಗೆ ಅವಾಗ ಹಳೆ ಒಡಂಬಡಿಕೆಯಲ್ಲಿ ಯಾಜಕ ಕಾಂಡ ಪುಸ್ತಕದಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ जैसा कि यूहन्ना ने परमेश्वर प्रभु यीशु को देखा तो उसने क्या कहा ಯಾವಾಗ ಯೋಹಾನನು ಸ್ಥಾನಿಕನಾದ ಅವನು ದೇವರನ್ನು ನೋಡಿದಾಗ ಯೇಸು ಕ್ರಿಸ್ತನ ನೋಡಿದಾಗ ಏನಂತ ಕರೆದರು ಪ್ರಿಯರೇ तो उसने कहा कि ये देखो ये मेमना है जो जगत का पाप उठा के लेके जाने वाला है ಸ್ಥಾನಿಕನಾದ ಯೋಹಾನನು ಯೇಸು ಬರುವುದನ್ನು ಕಂಡು ಅಗೋ ದೇವರು ಸಿದ್ಧ ಮಾಡಿದ ಯಜ್ಞಕ್ಕೆ ಸಿದ್ಧ ಮಾಡಿದ ಕುರಿ ಎಂಬುದಾಗಿ ಆತನು ಹೇಳಿದನು तो वो पापी इंसान का पाप वो मेमना लेके जाता था और वो मेमने की धार्मिकता वो पापी इंसान के पास आती थी ಆ ಪಾಪಗಳು ಎಲ್ಲ ಮನುಷ್ಯರ ಪಾಪಗಳು ಶಾಪಗಳು ಆ ಕುರಿಯ ಮೇಲೆ ಆ ಯಜ್ಞಕ್ಕೆ ನೇಮಿಸಿದ ಕುರಿಯ ಮೇಲೆ ಹೋಗ್ತಾ ಇತ್ತು ಅವರ ನಂಬಿಕೆ ನೀತಿವಂತಿಕೆ ಅಜರ ಮೇಲೆ ಬರ್ತಾ ಇತ್ತು तब उसके मन में क्या होगा था ಅವರ ಮನಸ್ಸಿನಲ್ಲಿ ಏನಾಗ್ತಾ ಇತ್ತು वो शांति से चला जाता था कि मेरे पापों के क्या हुए अभी क्षमा हुई है ಆ ಒಂದು ಯಜ್ಞಕ್ಕೆ ಬಲಿಯನ್ನು ಅರ್ಪಿಸಿದ ಮೇಲೆ ಜನರಿಗೆ ಅನಿಸ್ತಾ ಇತ್ತು ನನ್ನ ಪಾಪಗಳು ಶಾಪಗಳು ಕ್ಷಮಿಸಲ್ಪಟ್ಟವು ನಾನು ಸಂಪೂರ್ಣವಾಗಿ ಆನಂದದಿಂದ ಮನೆಗೆ ಹೋಗಬೇಕು ಎಂಬುದಾಗಿ लेकिन जब तक वो पाप का प्रायश्चित नहीं करता था तो उसके मन में बहुत कंफ्यूज था वो डरता था ಎಲ್ಲಿವರೆಗೂ ಆತನ ಪಾಪದ ಪ್ರಾಯಶ್ಚಿತ ಯಜ್ಞ ಅರ್ಪಿಸುವುದಿಲ್ಲವೋ ಅಲ್ಲಿವರೆಗೂ ಆತನ ಮನಸ್ಸಿನಲ್ಲಿ ತಳಮಳ ಇರ್ತಾ ಇತ್ತು ನೆಮ್ಮದಿ ಇರ್ತಾ ಇರಲಿಲ್ಲ इसलिए ಇದರಿಂದಾಗಿ वो जो भी इस्राएली लोग थे ना ಆ ಇಸ್ರಾಯೇಲ್ ಜನರಿದ್ರಲ್ಲ ಅವ್ರು ಏನ್ ಮಾಡ್ತಾ ಇದ್ರಂದ್ರೆ वो सादा में भी पाप किए तो वो प्रायश्चित करते ही थे ಅವರು ಚಿಕ್ಕ ಅಥವಾ ಸಾಮಾನ್ಯ ಪಾಪ ಮಾಡಿದರೂ ಕೂಡ ಅವರು ಬಲಿಯನ್ನು ಅರ್ಪಿಸ್ತಾ ಇದ್ದರು इसलिए अगर हम इब्रानी की पुस्तक ಇದರಿಂದ ನಾವು ಪೌಲನ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ 10 अध्याय 10ನೇ ಅಧ್ಯಾಯ और 7 वचन के आगे अगर हम पढ़ेंगे तो 7ನೇ ವಚನದಿಂದ ನಾವು ಮುಂದೆ ಓದುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ तो हमें पता चलता है कि ಅಲ್ಲಿ ನಮಗೆ ಗೊತ್ತಾಗ್ತದೆ ಅಂದ್ರೆ इब्रानी की पुस्तक ಪೌಲನ ಇಬ್ರಿಯರಿಗೆ ಬರೆದ ಪತ್ರಿಕೆ इसका 10 अध्याय 10ನೇ अध्याय और हम एक वचन पहला पढ़ेंगे ಮೊದಲನೇ ವಚನ ಓದೋಣ क्या कहता है परमेश्वर का वचन पढ़ेंगे हम ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ वचन क्योंकि व्यवस्था क्योंकि व्यवस्था जिसमें आने वाली अच्छी वस्तुओं का प्रतिबिंब है क्योंकि व्यवस्था आने वाली अच्छी वस्तुओं का प्रतिबिंब है और उनका असली स्वरूप नहीं लेकिन उसका क्या नहीं है असली स्वरूप नहीं है अभी ये जो लिखा है ये किसके बारे में ये इब्रानी की पुस्तक 10 अध्याय किसके बारे में लिखा है ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ಮೊದಲನೇ ವಚನ ಯಾರ ಬಗ್ಗೆ ಬರೆಯಲ್ಪಟ್ಟಿದೆ ये यीशु मसीह के बारे में लिखा ಇದು है ಯೇಸು ಕ್ರಿಸ್ತನ ಬಗ್ಗೆ जैसा कि ಬರೆಯಲ್ಪಟ್ಟಿದೆ पुराने नियम में ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ लेवी व्यवस्था की पुस्तक 4 अध्याय में लिखा है ಯಾಜಕ ಕಾಂಡದ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ वो मेमने के
ನಮಗೆ ಅರ್ಥ ಆಗುವುದಿಲ್ಲ कि हमारे पापों की क्षमा हुई है ಎಲ್ಲಿ ನಮ್ಮ ಪಾಪಗಳ ಕ್ಷಮಾಪಣೆ ಆಗಿದೆಯೋ ಇಲ್ಲ ಎಂಬುದು ನಮಗೆ ಅರ್ಥ ಆಗುವುದಿಲ್ಲ. या होने वाली है ಮುಂದೆ ಆಗುತ್ತದೋ ನಮ್ಮ ಪಾಪಗಳ ಕ್ಷಮಾಪಣೆ ಹೇಳುವುದಿಲ್ಲ. या होगी. ಯಾ ಮುಂದೆ ಆಗಬಹುದು, ಆಗದೆ ಇರಬಹುದು, ಅಥವಾ ಆಗಿದೆ ಎನ್ನುವಂತ ತಳಮಳದಲ್ಲಿ ನಾವು ಇರುವರಾಗಿದ್ದೇವೆ. तो बाइबल अगर हम पढ़ेंगे तो ನಾವು ಸತ್ಯವೇದವನ್ನು ಓದುವಾಗ हमें पता चलता है कि ನಮಗೆ ಗೊತ್ತಾಗ್ತದೆ ಅಂದ್ರೆ प्रभु यीशु ये संसार में क्यों आए. ಯೇಸು ಕ್ರಿಸ್ತನು ಈ ಜಗತ್ತಿಗೆ ಯಾಕೆ ಬಂದನು ಎಂಬುದಾಗಿ. अभी हम पढ़ेंगे इब्रानी की पुस्तक 10 अध्याय का 7 वचन. ನಾವೀಗ ಈ ಪೌಲನ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. हम पढ़ेंगे. तब मैंने कहा, तब मैंने कहा देख देख मैं आ गया हूँ। मैं आ गया हूँ. पवित्र शास्त्र में पवित्र शास्त्र में मेरे विषय में लिखा हुआ है, जो मेरे विषय में लिखा है ताकि हे परमेश्वर ताकि हे परमेश्वर तेरी इच्छा पूरी करूं। तेरी इच्छा पूरी हो. अभी हम कन्नड़ में पढ़ेंगे. वही बात. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಅನ್ನುತ್ತಾನೆ. तो ये वचन में क्या लिखा है. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? प्रभु यीशु कहता है ಪ್ರಭು ಯೇಸು ಕ್ರಿಸ್ತ ನಮಗೆ ತಿಳಿಸ್ತಾನೆ, तेरी इच्छा पूरी करने के लिए मैं ये जगत में आया हूँ. ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಈ ಲೋಕಕ್ಕೆ ಬಂದಿದ್ದೇನೆ. तो मैं आपको पूछता हूँ ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, प्रभु यीशु ये संसार में क्यों आए. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು? आपको मालूम है. ನಿಮಗೆ ಗೊತ್ತಿದೆನಾ? कितने लोगों को मालूम है. ಎಷ್ಟು ಜನಕ್ಕೆ ಗೊತ್ತಿದೆ? हम आंख ऊपर करके बताएं. ಎಷ್ಟು ಜನಕ್ಕೆ ಗೊತ್ತಿದೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುದನ್ನು ಕೈ ಎತ್ತೋಣ. Why Jesus coming in world. ಓಕೆ, ಯಾಕೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು? क्यों प्रभु यीशु ये संसार में जन्म लिए. ಯಾಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಬ್ಬ ಮನುಷ್ಯನಾಗಿ ಆತನ ಜನಿಸಿದನು? बताइए सिस्टर क्यों प्रभु यीशु ये संसार में आए. बताएगा. ಸಹೋದರಿ ಯಾರಾದ್ರೂ ಹೇಳ್ಬೋದಾ? ಕೈಗಳನ್ನು ಎತ್ತೋರು. डरने का नहीं. ಭಯ ಪಡುವಂತ ಅವಶ್ಯಕತೆ ಇಲ್ಲ. मैं भी आपका भाई हूँ. ನಾನು ನಿಮ್ಮ ಸಹೋದರನಾಗಿದ್ದೇನೆ. ओके. ಓಕೆ, ಅರ್ಥ ಆಯ್ತಾ? तो प्रभु यीशु ये संसार में क्यों आए. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಬಂದಿದ್ದಾನೆ? पता है आपको. ನಿಮಗೆ ಗೊತ್ತಿದೆನಾ? जिसको पता है आप खड़े रह के बता सकते हैं. ನಿಮಗೆ ಯಾರಿಗೆ ಗೊತ್ತಿದೆ ಧೈರ್ಯವಾಗಿ ಎದುರು ನಿಂತು ಉತ್ತರವನ್ನು बाइबल ಹೇಳ್ಬೋದು. पढ़ के भी बता सकते हैं. ಬೈಬಲ್ ಓದಿ ಕೂಡ ನಾವು ಹೇಳ್ಬೋದು. बाइबल में सब प्रश्नों का उत्तर लिखा है. ಸತ್ಯವೇದದಲ್ಲಿ ಎಲ್ಲ ಪ್ರಶ್ನೆಗಳ ಉತ್ತರ ಆಲ್ರೆಡಿ ಬರೆಯಲ್ಪಟ್ಟಿದೆ. अगर आप बाइबल पढ़ेंगे तो हमें पता चलेगा ನಾವು ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ कि प्रभु यीशु ये संसार में क्यों आए. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾಕೆ ಬಂದನು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. क्यों आए. ಯಾಕೆ ಬಂದನು? पढ़ेंगे हम. ಓದೋಣ ನಾವು ಈ ವಾಕ್ಯದಲ್ಲಿ. मत्ती का पुस्तक ಮತ್ತಾಯನ ಬರೆದ ಸುವಾರ್ತೆ इसका पहला अध्याय 1ನೇ ಅಧ್ಯಾಯ और 21 वचन हम पढ़ेंगे. 21ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಈ ರೀತಿಯಾಗಿ मत्ती ಬರೆಯಲ್ಪಟ್ಟಿದೆ. का पुस्तक ಮತ್ತಾಯನ ಬರೆದ ಸುವಾರ್ತೆ पहला अध्याय 1ನೇ ಅಧ್ಯಾಯ और 1 वचन ध्यान देते देखो. 21ನೇ ವಚನವನ್ನು ನಾವು ಓದಿಕೊಳ್ಳೋಣ. वह पुत्र जनेगी वह पुत्र जनेगी और उसका नाम यीशु रखना, और उसका नाम यीशु रखना क्योंकि वह अपने लोगों का क्योंकि वह अपने लोगों का उनके पापों से उद्धार करेगा। हालेलुया. Hallelujah. Praise the Lord. Praise the Lord. अभी हम करें अभी पढ़ेंगे. ಆಕೆ ಒಬ್ಬ ಮಗನನ್ನು ಹಡೆಯುವಳು. कितने बहन भाई के पास बाइबल है. सबके पास है. आमेन. हाँ बाइबल में पढ़ेंगे हम. चलो पढ़ो ब्रदर. हाँ ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಹಾಲೆಲೂಯಾ. तो जब कोई भी आपको बताएगा पूछेगा ಯಾರಾದ್ರೂ ಬಂದು ನಿಮ್ಗೆ ಕೇಳುವಾಗ ನೀವೇನ್ ಹೇಳ್ಬೇಕಂದ್ರೆ, तो हमें बताना चाहिए. हमें बताने को आना चाहिए. ನಮಗೆ ಹೇಳ್ಬೇಕಾಗಿದೆ, ನಮಗೆ ಉತ್ತರ ಕೊಡಲು ಬರಬೇಕಾಗಿದೆ. क्यों यीशु इस संसार में आया. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುದಾಗಿ ಉತ್ತರ ಕೊಡಬೇಕಾಗಿದೆ ಪ್ರಿಯರೇ. बहुत से लोगों को ऐसा लगता है ಬಹಳ ಜನರಿಗೆ ಈ ರೀತಿ ಅನಿಸ್ತದೆ ಏನಂದ್ರೆ, यीशु मुझे बीमारी से अच्छा करने के लिए संसार में आया. ಯೇಸು ಕ್ರಿಸ್ತನು ನನ್ನನ್ನು ರೋಗಗಳಿಂದ ಬಿಡಿಸಲಿಕ್ಕೆ ಮಾತ್ರ ಈ ಲೋಕಕ್ಕೆ ಬಂದನು. यीशु मुझे चंगाई देने के लिए संसार में आया. ಯೇಸು ಕ್ರಿಸ್ತನು ನನ್ನ ರೋಗದಿಂದ ಶಾಪದಿಂದ ಬಿಡುಗಡೆಗೊಳಿಸದೆ ಎಂಬುದಾಗಿ यीशु मुझे अच्छी लाइफ देने के लिए संसार में आया. ಯೇಸು ಕ್ರಿಸ್ತನು ನನಗೆ ಆಶೀರ್ವಾದ ಮಾಡಲು ಈ ಲೋಕದಲ್ಲಿ ಬಂದನು ಎಂಬುದಾಗಿ. यीशु तो परमेश्वर का पुत्र है. ಯೇಸು ಕ್ರಿಸ್ತನು ದೇವರ ಏಕೈಕ ಪುತ್ರನಾಗಿದ್ದಾನೆ. वो खुदा है. ಆತನು ಕೂಡ ದೇವರಾಗಿದ್ದಾನೆ. उसके पास वो क्वालिटी है. ಆತನ ಹತ್ರ ಕೂಡ ಆ ಗುಣಲಕ್ಷಣಗಳಿವೆ. आपको वो बीमारी से अच्छा करेगा. ಆತನು ನಿಮ್ಮ ರೋಗಗಳಿಂದ ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. आपको अच्छी जीवन देगा. ಆತನು ನಿಮಗೆ ಆಶೀರ್ವಾದ ಜೀವನವನ್ನು आपको ಕೊಡುತ್ತಾನೆ. जो चाहिए वो देगा. ಆತನು ನೀವು ಏನ್ ಕೇಳ್ತೀರೋ ಅದನ್ನ ಎಲ್ಲವನ್ನ ಕೊಡುತ್ತಾನೆ. लेकिन वो संसार में क्यों आया. ಆದ್ರೆ ಆತನು ಈ ಲೋಕಕ್ಕೆ ಯಾಕೆ ಬಂದನು? हमें पापों से छुड़ाने के लिए. ನಮ್ಮನ್ನ ಪಾಪಗಳಿಂದ ಬಿಡಿಸಲು. हमें ಹಾಲೆಲೂಯಾ. पापों से छुड़ाने के लिए. ನಮ್ಮನ್ನ ಪಾಪಗಳಿಂದ ಬಿಡಿಸಲು. इसलिए जब परमेश्वर का आत्मा हमारे पास आता है ಯಾವಾಗ ದೇವರಾತ್ಮನು ನಮ್ಮ ಬಳಿಗೆ तो ಬರುವಾಗ हमें पहले ठीक बारे में बताता है. ಆತನು ನಮಗೆ 3 ಅಂಶಗಳನ್ನು ತಿಳಿಸುವನಾಗಿದ್ದಾನೆ. पाप के बारे में. ಮೊದಲನೇದಾಗಿ ಪಾಪದ ವಿಷಯವಾಗಿ. पाप के बारे में. ಪಾಪದ ವಿಷಯವಾಗಿ पाप के बारे में क्या बताता है. ಪಾಪದ ಬಗ್ಗೆ ಆತನು ಏನನ್ನು ಹೇಳ್ತಾನೆ? हमें जानना है. ನಿಮಗೆ
ಗೊತ್ತಿದ್ರೆ ಹೋಗ್ಬೇಕಾಗಿದೆ, क्या जानना है? ಏನ್ ತಿಳ್ಕೊಳ್ಬೇಕಾಗಿದೆ? हम पापी थे, ನಾವು ಪಾಪಿಗಳಾಗಿದ್ದೆವು. हमारा जन्म पाप से हुआ है, ನಾವು ಹುಟ್ಟಿನಿಂದಲಿಂದ ಪಾಪಿಗಳೇ. हम पाप किए इसलिए हम पापी नहीं है, ನಾವು ಪಾಪ ಮಾಡಿದೀವಿ ಅಂತ ನಾವು ಪಾಪಿಗಳಲ್ಲ. हमारे अंदर जो बीज है वो पाप का बीज है, ನಮ್ಮಲ್ಲಿ ಇರುವಂತ ಮೂಲಾಧಾರ ಇದೆ, ಅದು ಪಾಪವಾಗಿದೆ. इसलिए हम पाप करते हैं। ಆದ್ದರಿಂದ ನಾವು ಪಾಪ ಮಾಡುತ್ತೇವೆ. लेकिन परमेश्वर का वचन क्या कहता है? ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ ಎಂಬುದಾಗಿ ನೋಡುವ. हाँ हम पापी थे, ನಾವು ಪಾಪಿಗಳಾಗಿದ್ದೆವು. लेकिन परमेश्वर का वचन कहता है ದೇವರ ವಾಕ್ಯ ನಮಗೆ वो ಹೇಳುತ್ತದೆ, पुत्र जनेगी, ಒಬ್ಬ ಕನ್ನಿಕೆ ತನ್ನ ಮಗನನ್ನು और उसका नाम यीशु रखना, ಅವನಿಗೆ ಯೇಸುವಿನ ಹೆಸರಿಡಬೇಕು. क्योंकि वो अपने लोगों को उनके पापों से उद्धार करेगा। ಯಾಕೆಂದ್ರೆ ಆತನು ಆತನ ಜನರನ್ನ ಪಾಪಗಳಿಂದ ಬಿಡಿಸುವನೆಂಬುದಾಗಿ. और प्रभु यीशु हमें पापों से छुड़ाने के लिए ಯೇಸು ಕ್ರಿಸ್ತನು ನಮ್ಮನ್ನ ಪಾಪಗಳಿಂದ ಬಿಡಿಸಲು ಈ ಲೋಕದಲ್ಲಿ ಬಂದಿದ್ದಾನೆ. और प्रभु यीशु क्रिस्त ये संसार में क्यों आया? ನಿಮಗೆ ಗೊತ್ತಿದ್ರೆ ಯೇಸು ಕ್ರಿಸ್ತನು ಯಾಕೆ ಬಂದನು ಎಂಬುದನ್ನು ನೋಡುವ. क्योंकि शैतान ने हमें पापों में झगड़ा था, बांधा था। ಯಾಕಂದ್ರೆ ಸೈತಾನ ನಮ್ಮನ್ನ ಪಾಪಗಳ ಬಂಧನದಿಂದ ಆತನು ನಮ್ಮನ್ನ ಕಟ್ಟಿ ಹಾಕಿದನು. वो बंधन से छुड़ाने के लिए, वो पापों से छुड़ाने के लिए, ಆ ಬಂಧನಗಳನ್ನ ಮುರಿದು ಹಾಕಲು, ಆ ಪಾಪ ಎಂಬುದನ್ನು ತೆಗೆದು हाकಲು, इसलिए यीशु का जन्म ये संसार में हुआ। ಇದರಿಂದಾಗಿ ಯೇಸು ಕ್ರಿಸ್ತನ ಜನನ ಈ ಲೋಕದಲ್ಲಿ ಉಂಟಾಯಿತು ಪ್ರಿಯರೇ. आमेन, ಆಮೆನ್, हालेलुया। ಹಲ್ಲೆಲೂಯಾ. आपको समझ रहा है? ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆನಾ? आपको समझ रहा है? ಎಲ್ಲರಿಗೂ ಅರ್ಥ ಆಗ್ತಿದೆನಾ? जब पवित्र आत्मा हमारे पास आती है ಯಾವಾಗ ದೇವರ ಆತ್ಮ ನಮ್ಮ ಮೇಲೆ ಬರುವಾಗ तो हमें क्या बताती है? ಏನಂತ ಹೇಳ್ತಾನೆ? कि तुम्हें ठीक ठीक जानना है ನಿಮ್ಗೆ ಇದನ್ನು ತಿಳಿದುಕೊಳ್ಳಬೇಕಾಗಿದೆ. पाप के बारे में। ಇದರ ವಿಷಯವಾಗಿ, ಪಾಪದ ವಿಷಯವಾಗಿ. पाप के बारे में बहुत से लोग बहुत कंफ्यूज जीवन जीते हैं। ಬಹಳಷ್ಟು ಜನ ಪಾಪದ ವಿಷಯವಾಗಿ ಅನೇಕ ತಪ್ಪಾರ್ಥಗಳನ್ನು ತಿಳಿದುಕೊಂಡು ತಪ್ಪಾದ ಜೀವನ ನಡೆಸ್ತಾ ಇದ್ದಾರೆ. वो कंटिन्यूअसली पाप के बारे में झगड़ते रहते हैं। ಅವರು ಪಾಪಗಳ ವಿಷಯದಲ್ಲಿ ಅವರು ಹೋರಾಟ ಮಾಡ್ತಾ ಇರ್ತಾರೆ. वो उपवास करते हैं, ಅವರು ಉಪವಾಸ ಮಾಡ್ತಾರೆ. 40 दिन उपवास करते हैं, ಅವರು ಕೂಡ ಪ್ರತಿದಿನ ಉಪವಾಸ 7 ಮಾಡ್ತಾರೆ. दिन उपवास करते हैं, ಕುಟುಂಬವಾಗಿ ಉಪವಾಸ ಮಾಡ್ತಾರೆ. 21 दिन उपवास करते हैं। ಎಲ್ಲರೂ ಕೂಡ ಉಪವಾಸ और ಮಾಡ್ತಾರೆ. प्रभु हमारे पापों को क्षमा कर दो, ಅವರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಮ್ಮ ಪಾಪಗಳನ್ನು और ಕ್ಷಮಿಸು, प्रभु हमारे पाप धो दो। ನಮ್ಮ ಪಾಪಗಳನ್ನು ತೊಳೆದು ಹಾಕಿ ಎಂಬುದಾಗಿ. प्रभु मैं बहुत पापों में लगा हुआ हूँ, ನಾವು ಪಾಪದ ಬಂಧನದಲ್ಲಿ ಸಿಕ್ಕಿ और ಹಾಕಿದ್ದೇವೆ. प्रभु हमारे पाप धो दो। ನಮ್ಮ ಪಾಪಗಳನ್ನು ತೊಳೆದು ಹಾಕುತ್ತೇವೆ. बाइबल हम पढ़ेंगे तो ನಾವು ದೇವರ ವಾಕ್ಯವನ್ನು ಓದುವಾಗ हमें पता चलता है ನಮಗೆ ದೇವರ ವಾಕ್ಯ ಹೇಳ್ತದೆ, कि वो पुत्र जनेगी, ಒಬ್ಬ ಕನ್ನಿಕೆಯ ಒಬ್ಬ ಮಗ और उसका ಹುಟ್ಟುವುದು. नाम यीशु रखना, ಅವನ ಹೆಸರಲ್ಲಿ ಯೇಸು ಎಂದು वो ಹೆಸರಿಡಬೇಕು. पापों से हमें छुड़ाएगा। ಯಾಕೆಂದ್ರೆ ಆತನೇ ತನ್ನ ಜನರನ್ನ ಪಾಪಗಳಿಂದ तो ಬಿಡಿಸುವನು. हमें समझना चाहिए ನಮಗೆ ಅದು ತಿಳಿದುಕೊಳ್ಳಬೇಕಾಗಿದೆ. कि यीशु का जन्म 2026 साल पहले हुआ है, ಯೇಸು ಕ್ರಿಸ್ತನ ಜನನವು 2026 ವರ್ಷಗಳ ಹಿಂದೆನೇ ಆಗಿದೆ. और इसलिए हुआ है ಎದಕ್ಕಾಗಿದೆ? हमें पापों से छुड़ाने के लिए। ನಮ್ಮನ್ನ ಪಾಪಗಳಿಂದ ಬಿಡಿಸಲು. तो प्रभु ने हमें पापों से छुड़ाया है। ದೇವರು ನಮ್ಮನ್ನ ಪಾಪಗಳಿಂದ ಬಿಡಿಸಿದ್ದಾನೆ. क्या छुड़ाने का है? ನಮ್ಮನ್ನ ಬಿಡಿಸಿದ್ದಾನ ಅಥವಾ ಏನೋ ಬಿಡಿಸಬೇಕಾ? यह छुड़ाने वाला है। ಯಾವ ನಮ್ಮನ್ನು ಬಿಡಿಸುವನಾಗಿದ್ದಾನ? आपको क्या लगता है? ನಿಮಗೇನು ಅನಿಸ್ತದೆ? बहुत से लोग बहुत कंफ्यूज रहते हैं, ಬಹಳಷ್ಟು ಜನ ತುಂಬಾ ಗೊಂದಲದಲ್ಲಿ ಇರ್ತಾರೆ. पाप के बारे में बहुत कंफ्यूज रहते हैं। ಪಾಪದ ವಿಷಯವಾಗಿ ಬಹಳಷ್ಟು ಗೊಂದಲದಲ್ಲಿ ಇರ್ತಾರೆ. उनको लगता है ಅವ್ರಿಗೆ ಅನಿಸ್ತದೆ, कि अभी तक मेरे पापों की क्षमा नहीं हुई है, ಅವ್ರಿಗೆ ಅನಿಸ್ತದೆ ಇಲ್ಲಿವರೆಗೂ ನನ್ನ ಪಾಪಕ್ಕೆ ಕ್ಷಮೆ ಸಿಕ್ಕಿಲ್ಲ ಎಂಬುದಾಗಿ. इसलिए मुझे क्या करना चाहिए? ಇದಕ್ಕೋಸ್ಕರ ನಾನು ಏನ್ ಮಾಡಬೇಕಾಗಿದೆ? मुझे 21 दिन उपवास करना चाहिए। ನನಗೆ ಇಷ್ಟು ಉಪವಾಸ ಮಾಡಬೇಕಾಗಿದೆ. वो 21 दिन उपवास करते हैं, ಇಷ್ಟು ದಿನ ಉಪವಾಸ फिर ಮಾಡಬೇಕಾಗಿದೆ. वो प्रार्थना करते हैं, ಆಮೇಲೆ ಅವರು ಪ್ರಾರ್ಥನೆ ಮಾಡ್ತಾರೆ. फिर प्रार्थना होने के बाद ಪ್ರಾರ್ಥನೆ ಆದ್ಮೇಲೆ मन में कुछ क्लैरिफिकेशन नहीं रहता है, ಅವರ ಹೃದಯದಲ್ಲಿ ಯಾವುದೇ ರೀತಿಯಾದಂತ ಕ್ಲಾರಿಫಿಕೇಶನ್ ಕ್ಲಿಯಾರಿಟಿ ಇರುವುದಿಲ್ಲ. पापों की क्षमा हुई है, ಪಾಪಗಳ ಕ್ಷಮೆ है। ಪಾಪಗಳ ಕ್ಷಮೆ ಆಗಿದೆನಾ ಅಥವಾ ಆಗಿಲ್ಲವಾ? लेकिन जब हम देखेंगे बाइबल में, ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ, अगर हम बाइबल पढ़ेंगे ನಾವು ದೇವರ ವಾಕ್ಯ ಓದುವಾಗ तो हमें पता चलेगा। ನಮಗೆ ಗೊತ್ತಾಗ್ತದೆ. क्या पता चलेगा? ಏನ್ ಗೊತ್ತಾಗ್ತದೆ? क्या पता चलेगा? ಏನ್ ಗೊತ್ತಾಗ್ತದೆ? कि प्रभु यीशु का जन्म 2026 साल पहले हुआ है। ನಮಗೆ ಗೊತ್ತಾಗ್ತದೆ ಅಂದ್ರೆ ಯೇಸು ಕ್ರಿಸ್ತನ ಜನನವು 2026 ವರ್ಷಗಳ ಹಿಂದೆ ಆಗಲ್ಪಟ್ಟಿದೆ. किस लिए हुआ है? ಇದಕ್ಕೋಸ್ಕರ ಆಗಿದೆ. हमें पापों से छुड़ाने के लिए हुआ है। ನಮ್ಮನ್ನ ಪಾಪಗಳಿಂದ ಬಿಡಿಸಲೇ ಆತನ ಜನ್ಮವಾಗಿದೆ. उसने हमें पापों से छुड़ाया है। ಆತ ನಮ್ಮನ್ನ ಪಾಪಗಳಿಂದ ಬಿಡಿಸಿದ್ದಾನೆ. अगर हम देखेंगे ನಾವು ಸತ್ಯವೇ ನೋಡುವಾಗ तो ये संसार में दो चीजों का युद्ध चालू है। ಈ ಒಂದು ಜಗತ್ತಿನಲ್ಲಿ ಎರಡು ಲೋಕಗಳ ಶಕ್ತಿ ಆಲ್ರೆಡಿ ಕೆಲಸ ಮಾಡ್ತಾ ಇದೆ. कौन से दो आत्माओं का युद्ध है? ಯಾವ ಆತ್ಮಗಳು ನಡೀತಾ ಇದೆ? एक शैतान के आत्मा का युद्ध है। ಒಂದು ಸೈತಾನನ ಆತ್ಮದ ಯುಗ ನಡೀತಾ ಇದೆ. शैतान का आत्मा कंटिन्यूअसली हमें बोलता है, ಸೈತಾನನ ಆತ್ಮ ನಮಗೆ ನಿರಂತರವಾಗಿ ಹೇಳ್ತದೆ. क्या बोलता है? ಏನಂತ ಹೇಳ್ತದೆ? तुम पापी हो, ನೀನು ಪಾಪಿಯಾಗಿದ್ದಿ, तू पापी है, ನೀನು ಪಾಪಿಯಾಗಿದ್ದಿ, तूने परमेश्वर के विरोध में पाप किया है, ನೀನು ದೇವರ ವಿರುದ್ಧವಾಗಿ ಪಾಪವನ್ನು ಮಾಡಿದ್ದೀಯ, झूठ
ಯಾವಾಗ ಪವಿತ್ರ ಆತ್ಮನು ನಿಮ್ಮ ಮೇಲೆ ಮೊದಲನೇ ಬಾರಿಗೆ ಆತನು ಬರುವಾಗ तो वो क्या कहता है ಆತನು ನಿಮಗೆ ಏನಂತ ತಿಳಿಸ್ತಾನೆ ಎಂಬುದಾಗಿ कि तुम ನೋಡುವಾಗ पाप के बारे में ठीक ठीक जानो। ನೀವು ಪಾಪದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿರಿ. अगर हम पाप के बारे में ठीक ठीक जानेंगे तो ನಾವು ಪಾಪದ ಬಗ್ಗೆ ಸರಿಯಾಗಿ ತಿಳಿದುಕೊಂಡರೆ क्या होगा? ಏನಾಗ್ತದೆ? क्या होगा? ಏನಾಗ್ತದೆ? हम उद्धार पाएंगे, ನಾವು ರಕ್ಷಣೆಯನ್ನು ಹೊಂದುತ್ತೇವೆ. हम उद्धार पाएंगे। ನಾವು ರಕ್ಷಣೆಯನ್ನು ಹೊಂದುತ್ತೇವೆ. अगर हम पाप के बारे में ठीक ठीक नहीं जानेंगे तो ಒಂದು ವೇಳೆ ನಾವು ಪಾಪದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದಿದ್ದರೆ क्या होगा? ಅದು ಏನಾಗ್ತದೆ? क्या होगा? ಏನಾಗ್ತದೆ? हम मरने के बाद नरक में जाएंगे। ನಾವು ಸತ್ತ ಮೇಲೆ ನರಕಕ್ಕೆ ಹೋಗುತ್ತೇವೆ. कितने भाई बहन यहाँ पर है ಎಷ್ಟು ಸಹೋದರ ಸಹೋದರಿಯರಿದ್ದೀರಿ? जिनको स्वर्ग में जाना है? ಎಷ್ಟು ಜನರಿಗೆ ನೀವು ಸ್ವರ್ಗಕ್ಕೆ ಹೋಗಬೇಕೆಂಬುದಾಗಿ ನಿಮಗೆ ಆಸೆ ಇದೆ ಪ್ರಿಯರೇ? हम हाथ ऊपर करके बताएंगे स्वर्ग में किसको जाना है? ಎಷ್ಟು ಜನರಿಗೆ ಸ್ವರ್ಗಕ್ಕೆ ಹೋಗಬೇಕಾಗಿದೆ ನಿಮ್ಮ ಕೈಗಳ ಮೇಲೆ ಎತ್ತಿರಿ ಪ್ರಿಯರೇ? सबको जाना है स्वर्ग में। ಎಲ್ಲರಿಗೂ ಸ್ವರ್ಗಕ್ಕೆ ಹೋಗಬೇಕಾಗಿದೆ. कोई भी नरक में नहीं जाना चाहता है। ಯಾರಿಗೂ ನರಕಕ್ಕೆ ಹೋಗಲಿಕ್ಕೆ ಇಷ್ಟ ಇಲ್ಲ. Am I right? ನಾನು ಸರಿಯಾಗಿದ್ದೇನಾ? बराबर है ना? ಕರೆಕ್ಟ್ ಇದೆನಾ? बराबर है ना? ಹೌದಾ? ಸರಿ ಇದೆನಾ? अगर हम पूछेंगे कोई भी बड़ा से बड़ा क्रिमिनल रहेगा, ನಾವು ಒಂದು ವೇಳೆ ದೊಡ್ಡ ಅಪರಾಧಿಗಳನ್ನು ನಾವು ಕೇಳುವುದಾದರೆ उसने 10 मर्डर किया होगा, ಅವನು ಎಷ್ಟು 10 ಪ್ರಕರಣಗಳನ್ನು ಮಾಡಿರ್ಬೋದು, उसने चोरी की होगी, ಅವನು ಕಳ್ಳತನ ಮಾಡಿರ್ಬೋದು, रॉबरी की होगी। ಅವನು ಕಳ್ಳತನ ಮಾಡಿರ್ಬೋದು. और अगर आप उसको पूछेंगे तो ಒಂದು ವೇಳೆ ನೀವು ಹೋಗಿ ಆ ಒಂದು ಖೈದಿಯನ್ನು ಕೇಳುವಾಗ तुमने इतना बड़ा बुरा काम किया है ಅಲ್ಲಪ್ಪ ನೀವು ಇಷ್ಟೆಲ್ಲ ಪ್ರಕರಣಗಳು ಅಪರಾಧಗಳನ್ನು ಮಾಡಿದೆಯಲ್ಲ, और तू मरने के बाद तुझे स्वर्ग जाना है या नरक जाना है, ಒಂದು ವೇಳೆ ನೀವು ಆ ಕಡೆ ಕೇಳುವಾಗ ನೀನು ಸ್ವರ್ಗಕ್ಕೆ ಹೋಗ್ತೀಯ ನರಕಕ್ಕೆ ಹೋಗ್ತೀಯ ಎಂಬುದಾಗಿ ಕೇಳುವಾಗ तो वो क्या बोलेगा? ಆ ವ್ಯಕ್ತಿ ಏನ್ ಹೇಳ್ತಾನೆ? मुझे किधर जाना है? ನನಗೆ ಎಲ್ಲಿಗೆ ಹೋಗಬೇಕಾಗಿದೆ? वो बोलेगा क्या नरक जाना है? ಅವನು ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಹೇಳ್ತಾನ? बोलेगा वो? ಹೇಳ್ತಾನ ಅವನು? वो क्या बोलेगा? ಅವನು ಏನ್ ಹೇಳ್ತಾನೆ? हाँ मैं 10 खून किया हूँ, ನಾನು 10 ಕೊಲೆಗಳನ್ನು बहुत ಮಾಡಿದ್ದೇನೆ, बड़ा काम किया हूँ, ನಾನು ಅಷ್ಟು ಅನೇಕ ಪ್ರಕರಣಗಳನ್ನು ಮಾಡಿದ್ದೇನೆ. फिर मुझे किधर जाना है? ನಾನು ಎಲ್ಲಿಗೆ ಹೋಗಬೇಕಾಗಿದೆ? स्वर्ग में जाना है। ನನಗೆ ಸ್ವರ್ಗ ಬೇಕಾಗಿದೆ. लेकिन बाइबल हमें बताती है ಯಾಕಂದ್ರೆ ಸತ್ಯವೇದ ನಮಗೆ ಹೇಳ್ತದೆ स्वर्ग में कौन जाएगा? ಸ್ವರ್ಗದಲ್ಲಿ ಯಾರು ಸೇರ್ತಾರೆ? कौन जाएगा? ಯಾರು ಹೋಗ್ತಾರೆ? आपको पता है? ನಿಮಗೆ ಗೊತ್ತಿದೆನಾ? पापी इंसान स्वर्ग में जाता है या धर्मी इंसान स्वर्ग में जाता है? ಪಾಪ ಮಾಡಿದ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನ ಅಥವಾ ನೀತಿವಂತರು ಸ್ವರ್ಗಕ್ಕೆ ಹೋಗ್ತಾನ? बताइए मुझे, ಹೇಳಿರಿ ಪ್ರಿಯರೇ, कौन जाता है स्वर्ग में? ಯಾರು ಹೋಗ್ತಾರೆ ಸ್ವರ್ಗಕ್ಕೆ? ನೀತಿವಂತ. नीतिमान। ನೀತಿವಂತ. हालेलुया, Hallelujah. प्रेज द लॉर्ड। Praise the Lord. तो जब पापी इंसान मरने के बाद किधर जाएगा? ಒಂದು ವೇಳೆ ಪಾಪ ಮಾಡಿದಂತ ವ್ಯಕ್ತಿ ಸತ್ತ ಮೇಲೆ ಎಲ್ಲಿಗೆ ಹೋಗ್ತಾನೆ? किधर जाएगा? ಎಲ್ಲಿಗೆ ಹೋಗ್ತಾನೆ? नरक में जाएगा। ನರಕಕ್ಕೆ और ಹೋಗ್ತಾನೆ. नीतिमान इंसान किधर जाएगा? ನೀತಿವಂತ ವ್ಯಕ್ತಿ ಎಲ್ಲಿಗೆ ಹೋಗ್ತಾನೆ? किधर जाएगा? ಎಲ್ಲಿಗೆ ಹೋಗ್ತಾನೆ? तो अभी मैं आपको पूछता हूँ, ನಾನು ನಿಮಗೆ ಒಂದು ಪ್ರಶ್ನೆ अभी ಕೇಳ್ತೇನೆ. आप पापी हो या धर्मी हो? ನೀವು ಈಗ ಪಾಪಿಗಳಾಗಿದ್ದೀರಾ ಅಥವಾ ನೀತಿವಂತರಾಗಿದ್ದೀರಾ? बताइए मुझे, ನೀವು ಹೇಳಿರಿ ಪ್ರಿಯರೇ. अभी आप पापी हो या धर्मी? कितने लोग यहाँ पर पापी है? हाथ ऊपर करेंगे। ಎಷ್ಟು ಜನ ಇಲ್ಲಿ ನೀವು ಪಾಪಿಗಳಾಗಿದ್ದೀರಾ? ಕೈಗಳನ್ನು ಮೇಲೆ ಎತ್ತಿರಿ ಪ್ರಿಯರೇ. नहीं, डरना नहीं है, ಅಂಜದ ಅವಶ್ಯಕತೆ ಇಲ್ಲ. शर्माना भी नहीं है। ಹರಡೋದಿಲ್ಲ. सब धर्मी है। ಕೆಲವು ನೀತಿವಂತರಾಗಿದ್ದೀರಾ? आज आपने किसी ने भी झूठ नहीं बोला है, ಯಾರು ಕೂಡ ಸುಳ್ಳು ಹೇಳಿಲ್ವಾ ಇವತ್ತು? बोला है ना? ಹೇಳಿದಿರಲ್ವಾ? परमेश्वर का वचन क्या कहता है? ದೇವರ ವಾಕ್ಯ ನಮಗೆ ಏನ್ ಹೇಳ್ತದೆ? तू झूठ मत बोल। ನೀನು ಸುಳ್ಳು ಹೇಳಬಾರದು. फिर क्या हो गया? ಏನಾಯ್ತು ಈಗ? हम क्या हो गए? ನಾವೇನಾದ್ರೂ ಈಗ हमने कमांडमेंट तोड़ दिया। ನಾವು ನಿಯಮವನ್ನ ಮುರಿದು ಹಾಕ್ತೀವಿ ಅಲ್ವಾ ಪ್ರಿಯ? क्या हो गए? ಏನಾದ್ರೂ ಈಗ ನಾವು हम पापी हो गए ना? ನಾವು ಪಾಪಿಗಳಾದ್ವಿ. तो फिर हम मरेंगे तो किधर जाएंगे? ಈಗ ನಾವು ಸತ್ತರೆ ಎಲ್ಲಿಗೆ ಹೋಗ್ತೀವಿ? किधर जाएंगे? ಎಲ್ಲಿಗೆ ಹೋಗ್ತೀವಿ? किधर जाएंगे? ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ? स्वर्ग में जाएंगे। ಸ್ವರ್ಗದಲ್ಲಿ ಹೋಗ್ತೀವಾ? बाइबल तो हमें बताती है ದೇವರ ವಾಕ್ಯ ನಮಗೆ ಹೇಳ್ತದೆ स्वर्ग में पाप नहीं चलता है। ಸ್ವರ್ಗದಲ್ಲಿ ಪಾಪಕ್ಕೆ ಅವಕಾಶವಿಲ್ಲ. स्वर्ग में नीतिमान इंसान ही जाएगा। ಸ್ವರ್ಗದಲ್ಲಿ ಪಾಪ ಮಾಡಿದ ವ್ಯಕ್ತಿ ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ನೀತಿವಂತರು ಮಾತ್ರ ಪರಲೋಕ ರಾಜ್ಯಕ್ಕೆ तो ಹೋಗ್ತಾರೆ. इसलिए ही परमेश्वर का आत्मा जब हमारे पास आएगा ಯಾವಾಗ ದೇವರ ಆತ್ಮನು ಇದೇ ವಿಷಯಕ್ಕೋಸ್ಕರ ನಿಮ್ಮ ಹತ್ತಿರ ಬರುವಾಗ तो हमें वो बताएगा, ಆತ ನಮಗೆ ತಿಳಿಸಿ ಹೇಳ್ತಾನೆ. आपके बारे में बताएगा। ಆತನ ಪಾಪದ ಬಗ್ಗೆ ಹೇಳ್ತಾನೆ. क्या बताएगा? ಏನನ್ನ ಹೇಳ್ತಾನೆ? हाँ, तूने पाप किया है। ನೀನು ಪಾಪವನ್ನು ಮಾಡಿದ್ದಿ.
ಯೇಸು ಕ್ರಿಸ್ತನ ಜನವು ಯಾಕಾಯ್ತು ಪ್ರಿಯರೇ? इसलिए हुआ ಎದಕ್ಕೋಸ್ಕರ ಆಯ್ತು? हमें पापों से छुड़ाने के लिए, ನಮ್ಮನ್ನ ಪಾಪಗಳಿಂದ ಬಿಡಿಸಲು, पापों से मुक्ति देने के लिए। ನಮ್ಮನ್ನ ಪಾಪಗಳಿಂದ ಮುಕ್ತಿ ಕೊಡಲು. क्लियर है ना? ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಸ್ಪಷ್ಟವಾಗ್ತಾ ಇದೆನಾ? वचन कैसे बताता है? ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. मत्ती लिखित सुसमाचार ಮತ್ತಾಯ ಬರೆದ ಸುವಾರ್ತೆ पहला अध्याय ಮೊದಲನೇ ಅಧ್ಯಾಯ 21 लिखा है, 21ನೇ ವಚನದಲ್ಲಿ वो पुत्र ಬರೆಯಲ್ಪಟ್ಟಿದೆ. जनेगी, ಆಕೆ ಒಬ್ಬ ಮಗನನ್ನು तो ಹಡಿಯುವಳು, उसका नाम यीशु रखना, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. वो अपने लोगों को उनको पापों से छुड़ाएगा। ಯಾಕೆಂದರೆ ಆತನೇ ತನ್ನ ಜನರನ್ನು ಪಾಪಗಳಿಂದ ಬಿಡಿಸುತ್ತಾನೆ. तो यीशु का जन्म किस लिए हुआ? ಯಾಕೆ ಯೇಸು ಸ್ವಾಮಿಯ ಜನನವಾಯಿತು? पूरे मानव जाति को पापों से छुड़ाने के लिए। ಇಡೀ ಎಲ್ಲ ಮಾನವ ಜನಾಂಗವನ್ನ ಪಾಪದಿಂದ ಬಿಡಿಸಲೆಂಬುದಾಗಿ. तो जन्म होने के बाद यीशु ने 3.5 साल तक सेवकाई की। ಆತನ ಜನ್ಮ ಆದ ಮೇಲೆ ಆತನ 3 ವರ್ಷಗಳ ತನಕ ಆತನ ತನ್ನ ಸೇವೆಯನ್ನು ಮಾಡಿದನೆಂಬುದಾಗಿ. फिर 3.5 साल के बाद क्या हो गया? 3 ವರ್ಷಗಳ ನಂತರ ಯೇಸು ಕ್ರಿಸ್ತನ ಜೊತೆ ಏನಾಯಿತು? उसने क्रूस पर अपना प्राण दिया। ಆತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಆತನಿಗೆ ಕೊಟ್ಟನು ಪ್ರಿಯ. तो आपको मालूम है क्या प्रभु यीशु क्रूस पर क्यों मरा गया? क्यों मरा? ನಿಮಗೆ ಗೊತ್ತಿದೆ ಪ್ರಿಯರೇ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಯಾಕೆ ಸತ್ತನೆಂಬುದಾಗಿ? क्यों मरा? ಯಾಕೆ ಸತ್ತನೆಂಬುದಾಗಿ मालूम है क्या आपको? ನಿಮಗೆ ಗೊತ್ತಿದೆನಾ? कितने बहन भाइयों को मालूम है ಎಷ್ಟು ಜನ ಸಹೋದರ ಸಹೋದರಿಗೆ ಗೊತ್ತಿದೆ कि यीशु मसीह क्रूस पर क्यों मरा? ಯೇಸು ಕ್ರಿಸ್ತನು ಆ ಒಂದು ಶಿಲುಬೆ ಮೇಲೆ ಏಕೆ ಸತ್ತನೆಂಬುದಾಗಿ ನಿಮಗೆ ಎಷ್ಟು ಜನ ಗೊತ್ತಿದೆ? बताइए मुझे, ಹೇಳಿ ಪ್ರಿಯರೇ, ಕೈ किसने ಎತ್ತಿ. मरा सिस्टर? ಎದಕ್ಕೋಗಿ ಸತ್ತಿದ್ದಾರೆ ಸಹೋದರಿಯರೇ? हाँ, हमारे पापों के लिए, हमारे पापों के लिए। जन्म किसने लिया? ಎದಕ್ಕೋಸ್ಕರ ಜನ್ಮ ತಾಳಿದ್ದಾನೆ? ಪಾಪವು से छुड़ाने के लिए. वेरी गुड। मरा किस लिए? ಯಾತಕ್ಕಾಗಿ ಸತ್ತನು? ಪಾಪ से मुक्ति देने का. मरने के बाद फिर क्या हुआ? ಆತನು ಸತ್ತಾದ ನಂತರ ಮತ್ತೇನಾಯಿತು? तीसरे दिन जी उठा, 3ನೇ ದಿನದಲ್ಲಿ ಆತನು ಎದ್ದು ಬಂದನು. रेजरेक्शन हुआ उसका। ಆತನ ಪುನರುತ್ಥಾನವಾಯಿತು. तो हमें मालूम है क्या? ನಮಗೆ ಗೊತ್ತಿದೆನಾ? तीसरे दिन क्यों जी उठा? ಯಾಕೆ ಆತನು 3ನೇ ದಿನದಲ್ಲಿ ಪುನರುತ್ಥಾನವಾದನು? कितने भाई भाई को मालूम है? ಎಷ್ಟು ಜನ ಸಹೋದರ ಸಹೋದರಿಗೆ ಗೊತ್ತಿದೆ? अब बाइबल से मुझे बताए कि प्रभु यीशु मसीह तीसरे दिन क्यों जी उठा? ನನಗೆ ಸತ್ಯವೇದದ ಮೂಲಕ ತೋರಿಸಿಕೊಡಿ ಪ್ರಿಯರೇ. ಯಾಕಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಯಾಕಾಯಿತು? कोई भी बताए, ಯಾರಾದ್ರೂ ಹೇಳ್ಬೋದು. जिसको मालूम है वो बताएगा। ಯಾರಿಗೆ ಗೊತ್ತಿದೆ ಅವರು ನಮಗೆ ತಿಳಿಸಬಹುದು. क्यों यीशु मसीह तीसरे दिन जी उठा? ಯಾಕೆ ಯೇಸು ಕ್ರಿಸ್ತನ 3ನೇ बहुत से लोगों को लगता है ಬಹಳ ಜನರಿಗೆ ಈ ರೀತಿಗೆ ಅರ್ಥ ಆಗ್ತದೆ. कि प्रभु यीशु क्यों जी उठा? ಯೇಸು ಕ್ರಿಸ್ತ ಯಾಕೆ ಎದ್ದು ಬಂದರೆ ಅಂದ್ರೆ मालूम है क्या आपको? ನಿಮಗೆ ಗೊತ್ತಿದೆನಾ? कितने भाई भाई को मालूम है? ಎಷ್ಟು ಜನ ಸಹೋದರ ಸಹೋದರಿಯರಿಗೆ ಗೊತ್ತಿದೆ? ब्रदर आपको मालूम है ಸಹೋದರ ನಿಮಗೆ ಗೊತ್ತಿದೆನಾ? क्यों जी उठा? ಯಾಕೆ ಆತನು ಎದ್ದು ಬಂದನೆಂಬುದಾಗಿ जरा बताओ मुझे, ನನಗೆ ಹೇಳಿ ದಯಮಾಡಿ. कोई तो बताओ, ಯಾರಾದ್ರೂ ಹೇಳಿ, जिसको मालूम है वो बताओ। ಗೊತ್ತಿದ್ದವರು ಹೇಳಿ. मालूम है? ಗೊತ್ತಿದೆನಾ? सिस्टर बताओ, ಸಹೋದರ ಹೇಳ್ಬೋದಾ? किसने यीशु जी उठा तीसरे दिन? ಯಾಕೆ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಎದ್ದು ಬಂದನು? किसलिए? हाँ हाँ बताइए। हमको पाप से छुड़ा के हम प्रभु में नूतन सृष्टि करने के लिए आते हैं. नई सृष्टि करने के लिए तीसरे दिन जी उठा, ऐसा हमारी बहन का कहना है, राइट? ಆತ ನಮಗೋಸ್ಕರ ಯಾಕಂದ್ರೆ ನಮ್ಮನ್ನ ಹೊಸ ಸೃಷ್ಟಿಯಾಗಿ ಮಾಡಲು ಬಂದನೆಂಬ ಸಹೋದರ. और किसको मालूम है कि जी उठा? ಯಾರಿಗಾದ್ರೂ ಇನ್ನೊಬ್ಬರಿಗೆ ಗೊತ್ತಿದ್ರೆ ಯಾಕೆ ಅಂತ ಎದ್ದು ಬಂದನೆಂಬುದಾಗಿ ब्रदर आपको मालूम है क्यों जी ಇಲ್ಲೊಬ್ಬರು उठा? ಸಹೋದರರಿದ್ದಾರೆ, ಅವರು ನಮಗೆ ಹೇಳ್ತಾರೆ ಯಾಕೆ ಅಂತ. करना नहीं है। ನಿಮ್ಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ಬೋದು ಪ್ರಿಯರೇ. मैं भी आपका भाई हूँ, ನಾನು ಕೂಡ ನಿಮ್ಮ ಸಹೋದರ ಹಂಚಬೇಕಾದ ಅವಶ್ಯಕತೆ मैं ಇಲ್ಲ. आपको पूछ रहा हूँ ಸುಮ್ಮನೆ ನಿಮಗೆ ಕೇಳ್ತಾ ಇದ್ದೇನೆ. क्यों? अभी जैसा हमारी सिस्टर ने बताया कि नई सृष्टि हमें बनाने के लिए यीशु तीसरे दिन जी उठा, बराबर ना सिस्टर? ಈಗಾಗಲೇ ನಮ್ಮ ಸಹೋದರಿ ಹೇಳಿದರೆ ಅಂದ್ರೆ ನಮ್ಮನ್ನ ಕರ್ತನಲ್ಲಿ ನೂತನ ಸೃಷ್ಟಿ ಮಾಡಲು ಆತನ 3ನೇ ದಿನದಲ್ಲಿ ಎದ್ದು ಬಂದನೆಂಬುದಾಗಿ ಉತ್ತರ ಹೇಳಿದ್ದಾರೆ. और क्यों जी उठा? ಯಾಕೆ ಮಾತಾಡ ಇನ್ನ ಅದಕ್ಕಾಗಿ ಆತನ ಎದ್ದು ಬಂದಿದ್ದಾನೆ. अगर हम बाइबल पढ़ेंगे ನಾವು ಸತ್ಯವೇದವನ್ನು ಓದುವಾಗ तो आप समझेंगे। ನಮಗೆ ಅರ್ಥವಾಗ್ತದೆ. परमेश्वर का वचन कहता है ದೇವರ ವಾಕ್ಯ ನಮಗೆ ಹೇಳ್ತದೆ, तुम सत्य को जानोगे ನೀವು ಸತ್ಯವನ್ನು और ತಿಳಿದುಕೊಳ್ಳುವಾಗ सत्य तुम्हें बंधमुक्त करेगा। ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. You know the truth and truth shall be free। ನೀವು ಸತ್ಯವನ್ನು ತಿಳಿದುಕೊಳ್ಳುವಾಗ ಸತ್ಯವು ನಿಮಗೆ ಬಿಡುಗಡೆ ಉಂಟು ಮಾಡುತ್ತದೆ ಪ್ರಿಯರೇ. तो बाइबल में सब सवालों का जवाब लिखा है। ಸತ್ಯವೇದದಲ್ಲಿ ಎಲ್ಲಾ ಪ್ರಶ್ನೆಗಳ ಉತ್ತರ ಬರೆಯಲ್ಪಟ್ಟಿದೆ. मुझे भी एक पास्टर ने पूछा, ನನಗೆ ಒಬ್ಬ ಸೇವಕರು ಕೇಳಿದ್ರು, प्रभु तीसरे दिन मरने से क्यों जी उठा? ನನಗೆ ಒಬ್ಬ ಸೇವಕರು ಈಗಂತ ಕೇಳಿದ್ರು, ಯಾಕೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಎದ್ದು ಬಂದನೆಂಬುದಾಗಿ. मैंने उनको उत्तर दिया, ನಾನು ಅವರಿಗೆ ಉತ್ತರವನ್ನು ಕೊಟ್ಟೆ. मुझे बीमारी से ठीक करने के लिए यीशु जी उठा, ನನ್ನನ್ನು ರೋಗಗಳಿಂದ ಬಿಡಿಸುವುದಕ್ಕಾಗಿ ಆತನು ಎದ್ದು अच्छा ಬಂದನು. जीवन जीने के लिए तीसरे दिन जी उठा, ನನ್ನನ್ನು ಆಶೀರ್ವಾದದ ಜೀವನ ನಡೆಸಲು ಆತನು ಎದ್ದು मुझे ಬಂದನು. आशीषित जीवन देने के लिए तीसरे दिन ನನ್ನ जी उठा। ಜೀವನದಲ್ಲಿ ಆಶೀರ್ವಾದಗಳನ್ನು ತುಂಬಿ ನಡೆಸಲಿಕ್ಕೆ ಆತನು ಎದ್ದು ಬಂದನೆಂಬುದಾಗಿ तो पास्टर ने मुझे कहा, ಆ ಒಂದು ಸೇವಕರು ನನಗೆ ಹೇಳಿದ್ರು, तुम्हें ठीक ठीक बाइबल पढ़ने की जरूरत है। ನಿಮಗೆ ಸರಿಯಾದ ರೀತಿಯಲ್ಲಿ ಸತ್ಯವೇದ ಓದುವ ಅವಶ್ಯಕತೆ ಇದೆ. अगर तुम ठीक ठीक बाइबल पढ़ोगे
कि ಹೇಳ್ತಾರೆ यीशु तीसरे दिन मरण में से जी उठा ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಎದ್ದು ಬಂದನು ಎಂಬುದಾಗಿ ಹೇಳ್ತಾರೆ. हमें अच्छा जीवन देने के लिए, ನಮಗೆ ಸ್ವತಂತ್ರವನ್ನು ಕೊಡಲು और ಎಂಬುದಾಗಿ, मुझे बीमारी से ठीक करने के लिए, ನನ್ನ ರೋಗಗಳಿಂದ ಬಿಡಿಸಲು ಎಂಬುದಾಗಿ, मुझे प्रॉब्लम से ठीक करने के लिए ನನ್ನ ಸಮಸ್ಯೆಗಳಿಂದ ಬಿಡಿಸಲು ಎಂಬುದಾಗಿ वो तीसरे दिन मरण में से जी उठा। ಆತನು ಮೂರನೇ ದಿನದಲ್ಲಿ ಯಾಕೆ ಎದ್ದು ಬಂದನು? लेकिन बाइबल हमें बताती है ಆದ್ರೆ ದೇವರ ವಾಕ್ಯ ನಮಗೆ ಹೇಳ್ತದೆ यीशु तीसरे दिन क्यों जी उठा। ಯಾಕೆ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಎದ್ದು ಬಂದನು ಎಂಬುದಾಗಿ. Why Jesus resurrection in third day? ಯಾಕೆ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲೇ ಎದ್ದು ಬಂದನು? पढ़िए परमेश्वर का वचन क्या कहता है। ದೇವರ ವಾಕ್ಯನ ಓದಿಕೊಳ್ಳುವಾಗ वो हमारे अपराधों के लिए पकड़वा गया और हमारे घर में ठहरने के लिए जिलाया भी गया। हालेलुया। Hallelujah. अभी हम कन्नड़ आगे पढ़ेंगे। ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. हालेलुया। Hallelujah. यीशु क्यों जी उठा? ಯಾಕೆ ಯೇಸು ಸ್ವಾಮಿ ಎದ್ದು ಬಂದನು? क्यों जी उठा? ಯಾಕೆ ಎದ್ದು ಬಂದನು ಪ್ರಿಯರೇ? बाइबल क्या बताती है? ದೇವರ ವಾಕ್ಯ ನಮಗೆ ಹೇಳುತ್ತದೆ क्यों जी उठा? ಯಾಕೆ ಎದ್ದು ಬಂದನೆಂದರೆ हमें धर्मी ठहराने के लिए जी। ನಮ್ಮನ್ನು ನೀತಿವಂತರನ್ನಾಗಿ ನಿಲ್ಲಿಸುವುದಕ್ಕೆ ಎದ್ದು ಬಂದಿದ್ದಾನೆ ಪ್ರಿಯರೇ. उसने हमें धर्मी ठहराया है ಆತ ನಮ್ಮನ್ನು ನೀತಿವಂತರನ್ನಾಗಿ ನಿಲ್ಲಿಸಿದ್ದಾನೆ, या ठहराने वाला है। ನಿಲ್ಲಿಸುವನಾಗಿದ್ದಾನೆ. तुम्हें क्या लगता है? ನಿಮಗೇನು ಅನಿಸ್ತದೆ? क्या लगता है? ನಿಮ್ಗೇನು ಅನಿಸ್ತದೆ? तुम्हें क्या लगता है? ನಿಮ್ಗೇನು ಅನಿಸ್ತದೆ? सिस्टर तुम्हें क्या लगता है? ಸಹೋದರಿ ನಿಮಗೇನು ಅನಿಸ್ತದೆ? यीशु ने हमें धर्मी ठहराया है ಯಾಕೆ ಯೇಸು ಸ್ವಾಮಿ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾನ ಇಲ್ವಾ? या ठहराने वाला है ಮುಂದೆ ನಿಲ್ಲಿಸುವನಾಗಿದ್ದಾನ? या ठहराएगा? ಮುಂದೆ ನಿಲ್ಲಿಸುವನ? आपको क्या लगता है? ನಿಮಗೇನು ಅನಿಸ್ತದೆ? क्या लगता है? ನಿಮ್ಗೇನು ಅನಿಸ್ತದೆ? क्या लगता है? ನಿಮ್ಗೇನು ಅನಿಸ್ತದೆ? अगर हम बाइबल पढ़ेंगे तो ನಾವು ದೇವರ ವಾಕ್ಯನ ಓದುವಾಗ बाइबल हमें बताती है। ದೇವರ ವಾಕ್ಯ ನಮ್ಗೆ ಹೇಳ್ತದೆ. क्या बताती है? ಏನಂತ ಹೇಳ್ತದೆ? क्यों यीशु तीसरे दिन मरों में से जी उठा? ಯಾಕೆ ಯೇಸು ಕ್ರಿಸ್ತನು ಮೂರನೇ ದಿನದಲ್ಲಿ ಎದ್ದು ಬಂದನು ಎಂಬುದಾಗಿ ಸತ್ಯವೇದ ಹೇಳ್ತದೆ. क्यों जी उठा? ಯಾಕೆ ಎದ್ದು ಬಂದನು? हमें धर्मी ठहराने के लिए। ನಮ್ಮನ್ನ ನೀತಿವಂತರೆಂಬುದಾಗಿ ನಿರ್ಣಯ ಮಾಡಲು ಪ್ರಿಯರೇ. जैसे कि मैंने पहले तुम्हें पूछा ಮೊದಲನೇದಾಗಿ ನಿಮಗೆ ಕೇಳಿದೆ ಏನಂದ್ರೆ कि अभी तुम्हारे अंदर पाप है क्या नहीं, ನಿಮ್ಮಲ್ಲಿ ಪಾಪ ಇದೇನೋ ಇಲ್ಲ ಎಂಬುದಾಗಿ ನಾನು ಕೇಳಿದ್ದೆ. तो सबने हाथ तो ऊपर नहीं किया, ಯಾರು ಕೂಡ ಕೈಗಳನ್ನ ಮೇಲೆ ಎತ್ತಲಿಲ್ಲ ಆ ಸಮಯದಲ್ಲಿ. मन में हाथ ऊपर किया, ಆ ಮನಸ್ಸಿನಲ್ಲಿ ಎಲ್ಲರಿಗೂ ಗೊತ್ತಾಯ್ತು ನಾವು ಪಾಪಿಗಳಿದ್ದೇವೆ मन में ಎಂಬುದಾಗಿ. से हाथ ऊपर किया। ಕೆಲವರು ಸ್ವಲ್ಪವೇ ಕೈಗಳನ್ನು ಎತ್ತಿದ್ರು. क्यों हाथ ऊपर किया? ಯಾಕೆ ಸ್ವಲ್ಪ ಎತ್ತಿದ್ರು? क्योंकि अभी भी आपको डाउट है। ಈಗಲೂ ಕೂಡ ನಿಮಗೆ ಸಂಶಯ ಇದೆ. क्या डाउट है? ಏನ್ ಸಂಶಯ ಇದೆ? कि अभी भी मैं कौन हूँ? ಈಗಲೂ ನಾನು ಏನಾಗಿದ್ದೇನೆ? अभी भी मैं पापी हूँ। ಈಗಲೂ ಕೂಡ ನಾನು ಪಾಪಿಯಾಗಿದ್ದೇನೆ. अभी भी मैं कौन हूँ? ಈಗಲೂ ನಾನು ಏನಾಗಿದ್ದೇನೆ? अभी भी मैं पापी हूँ। ಈಗಲೂ ಕೂಡ ನಾನು ಪಾಪಿಯಾಗಿದ್ದೇನೆ. हालांकि हमने हाथ नहीं ऊपर किया, ನಾವು ಕೈಗಳನ್ನ ಎತ್ತಲಿಲ್ಲ, ಆದ್ರೆ हालांकि हम सब लोगों के सामने हाथ नहीं ऊपर किया, ನಾವು ಎಲ್ಲ ಜನರ ಮುಂದೆ ನಾವು ಪಾಪಿಗಳೆಂಬ ಕೈಗಳನ್ನ ಮೇಲೆ ಎತ್ತಲಿಲ್ಲ. लेकिन हमारे मन में हमने हाथ ऊपर किया। ಆದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಕೈಗಳನ್ನ ನಾವು ಎತ್ತಿದ್ದೇವೆ. राइट? ನಾನು ಸರಿಯಾಗಿದ್ದೇನಾ? बराबर है ना? ಸರಿಯಾಗಿದ್ದೇನಾ? अगर हमारे मन में थोड़ा सा भी पाप रहेगा ಒಂದು ವೇಳೆ ನಮ್ಮ ಮನದಲ್ಲಿ ಸ್ವಲ್ಪವಾದರೂ ಪಾಪ ಇರುವುದಾದರೆ, और अगर हम मर गए ಒಂದು ವೇಳೆ ನಾವು ಸತ್ತು ಹೋದ್ರೆ तो हम किधर जाएंगे? ನಾವು ಎಲ್ಲಿಗೆ ಹೋಗ್ತೀವಿ ಪ್ರಿಯರೇ? बताए मुझे ಹೇಳಿ ಪ್ರಿಯರೇ, ನಾವು ಎಲ್ಲಿಗೆ ಹೋಗ್ತೀವಿ? किधर जाएंगे? आंटी किधर जाएंगे? ಎಲ್ಲಿಗೆ ಹೋಗ್ತೀವಿ? ಅಮ್ಮನವರೇ ಹೇಳ್ಬೋದಾ? आज हमारे आंटी है, ಇಲ್ಲಿ ನಮ್ಮ ಹತ್ರ ಅಮ್ಮನವರಿದ್ದಾರೆ. हमारे बीच में हमारे बहन भी है, हमारे भाई भी है। ನಮ್ಮ ಮಧ್ಯದಲ್ಲಿ ಸಹೋದರಿ ಕೂಡ ಇದ್ದಾರೆ, ಸಹೋದರರು ಕೂಡ ಇದ್ದಾರೆ. अगर हम 0.0% भी पाप लेके मर जाएंगे, ಒಂದು ವೇಳೆ ನಾವು 0% ಪಾಪವನ್ನು ಮಾಡಿ ಸತ್ತು ಹೋದ್ರೆ, मर जाएंगे, ಒಂದು ವೇಳೆ ಸತ್ತು ಹೋದ್ರೆ तो हम किधर जाएंगे? ನಾವು ಎಲ್ಲಿಗೆ ಹೋಗ್ತೀವಿ? हम स्वर्ग में जाएंगे। ನಾವು ಸ್ವರ್ಗಕ್ಕೆ ಹೋಗ್ತೇವಾ? हम स्वर्ग में परमेश्वर के पास जाएंगे। ನಾವು ದೇವರ ಹತ್ತಿರ ಹೋಗ್ತೇವಾ? ऐसा बाइबल में लिखा है। ದೇವರ ವಾಕ್ಯದಲ್ಲಿ ಬರೆದಿದ್ದೇನಾ ಆ ರೀತಿ? बराबर है? ಆ ರೀತಿ ಬರೆದಿದ್ದೇನಾ? ಸರಿ ಇದೆನಾ? बराबर है ना? ಸರಿ ಇದೆನಾ? बराबर है कि गलत ಪ್ರಶ್ನೆ है? ಪ್ರಶ್ನೆ ಅರ್ಥ ಆಗಿ ನಾವು ಹೇಳಿದ್ದು. आप मुझे बताइए, ನಾನು ದಯಮಾಡಿ ತಿಳಿಸಿದ್ರಿ. राइट या रॉन्ग? ಸರಿ ಇದೆನಾ ತಪ್ಪಿದೇನಾ? क्या है? ಏನಾಗಿದೆ? अगर 0 में से 0% और 0 में से 0% भी पाप लेके हम मरेंगे तो हम किधर जाएंगे? स्वर्ग में जाएंगे। ನಾವು ಒಂದು ವೇಳೆ 0.0% ಪಾಪ ಮಾಡಿದ್ರೆ ಕೂಡ ನಾವು ಸ್ವರ್ಗಕ್ಕೆ ಹೋಗ್ತೇವಾ? हम 10% लेके नहीं जाएंगे, 10% लेके जाएंगे तो फिर नरक में जाएंगे। ಒಂದು ವೇಳೆ ನಾವು 10% ತಗೊಂಡು ಹೋದ್ರೆ ನರಕಕ್ಕೆ ಹೋಗ್ತೇವೆ. ಆದ್ರೆ 0% ತೆಗೆದುಕೊಂಡು ಹೋದ್ರೆ बराबर है ना? ಸ್ವರ್ಗಕ್ಕೆ ಹೋಗ್ತೀವಾ? 0% लेके जाएंगे तो चलेगा, ಒಂದು ವೇಳೆ 0% ತಗೊಂಡು ಸ್ವಲ್ಪ ಪಾಪ ಮಾಡಿ ಪರಲೋಕಕ್ಕೆ ಹೋಗ್ಬೋದು. चलेगा ना? ನಡೆಯುತ್ತದ ಆ ರೀತಿ? कितने कितने बहन भाई को लगता है चलेगा? ಎಷ್ಟು ಜನರಿಗೆ ಅನಿಸ್ತದೆ ಆ ರೀತಿ ಆದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಎಂಬುದಾಗಿ? बाइबल हमें बताती है। ಸತ್ಯವೇದ ನಮಗೆ ಹೇಳ್ತದೆ. हम बाइबल पढ़ेंगे, ನಾವು ಒಂದು ವೇಳೆ ಸತ್ಯವೇದ ಓದುವಾಗ 0 में से 0% भी पाप अगर हमारे जीवन में रहेगा ಒಂದು ವೇಳೆ 0.0%
ಪ್ರಕಾರ तो वैसा तुम भी पवित्र बनो। ಅದೇ ರೀತಿಯಲ್ಲಿ ನೀವು ಕೂಡ तो ಶುದ್ಧರಾಗಿದ್ದೀರಿ. हम हमारी धार्मिकता से पवित्र बन सकते हैं क्या? ನಾವು ಒಂದು ವೇಳೆ ನಮ್ಮ ಒಳ್ಳೆತನದಿಂದ ಪವಿತ್ರ ಆಗಲಿಕ್ಕೆ ಸಾಧ್ಯತೆ ಇದೆನಾ? कितने बहन भाई को लगता है कि हमारी धार्मिकता से हम पवित्र बन सकते हैं? ಎಷ್ಟು ಜನ ಸಹೋದರ ಸಹೋದರಿಗೆ ಅನಿಸ್ತದೆ ನಮ್ಮ ಒಂದು ಒಳ್ಳೆ ಆಚರಣೆಯಿಂದ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ? हम हमारी धार्मिकता से पवित्र बन सकते हैं? ನಾವು ನಮ್ಮ ಸ್ವಂತ ನೀತಿವಂತಿಕೆಯಿಂದ ಶುದ್ಧರಾಗಲಿಕ್ಕೆ ಸಾಧ್ಯತೆ ಇದೆನಾ? हम नीतिमान बन सकते हैं? ನಾವು ನೀತಿವಂತರಾಗಲಿಕ್ಕೆ ಸಾಧ್ಯತೆ ಇದೆನಾ? बन सकते हैं? ಆಗಬಹುದಾ? बाइबल बताती है ಸತ್ಯವೇದ ಹೇಳುತ್ತದೆ हम हमारी धार्मिकता से कभी नीतिमान नहीं बन सकते। ನಾವು ನಮ್ಮ ಪುಣ್ಯ ಕ್ರಿಯೆಗಳಿಂದ ನಮ್ಮ ನೀತಿವಂತಿಕೆಯಿಂದ ನಾವು ಉದ್ಧರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅಥವಾ ಶುದ್ಧರಾಗಲಿಕ್ಕೆ ಸಾಧ್ಯತೆ ಇಲ್ಲ. हमें धार्मिक, हमें पवित्र, हमें नीतिमान बनाने के लिए किसकी जरूरत है? ನಮ್ಮನ್ನು ಶುದ್ಧರನ್ನಾಗಿ ಮಾಡಲು ನೀತಿವಂತರನ್ನಾಗಿ ಮಾಡಲು ಯಾರ ಅವಶ್ಯಕತೆ ಇದೆ? हमें यीशु की जरूरत है। ನಮಗೆ ಯೇಸು ಕ್ರಿಸ್ತನ हमें ಅವಶ್ಯಕತೆ यीशु ಇದೆ. के लहू की जरूरत है। ನಮಗೆ ಯೇಸು ಕ್ರಿಸ್ತನ ರಕ್ತದ ಅವಶ್ಯಕತೆ ಇದೆ. और उसने क्या किया हमारे लिए? ಆತನು ನಮಗೋಸ್ಕರ ಏನ್ ಮಾಡಿದ್ದಾನೆ? उसने वो सूली पर अपना प्राण दिया है। ಆತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಆತನು उसने ಕೊಟ್ಟಿದ್ದಾನೆ. अपना लहू हमारे लिए दे दिया है। ಆತನ ತನ್ನ ಪವಿತ್ರವಾದ ರಕ್ತವನ್ನೇ ನಮಗೋಸ್ಕರ ಕೊಟ್ಟಿದ್ದಾನೆ. उसने हमारे लिए अपना देह दे दिया है। ಆತನು ನಮಗೋಸ್ಕರ ತನ್ನ ದೇಹವನ್ನೇ ಸಮರ್ಪಣೆ ಮಾಡಿದ್ದಾನೆ. क्यों दिया है? ಯಾಕೆ ಕೊಟ್ಟಿದ್ದಾನೆ? हम अभी भी पापी रहे इसलिए, ನಾವು ಇನ್ನೂ ಪಾಪದಲ್ಲಿ ಇದಕ್ಕೋಸ್ಕರ ಕೊಟ್ಟಿದ್ದಾನ? अभी भी हम पापों में जिए इसलिए, ನಾವು ಇನ್ನೂ ಕೂಡ ಪಾಪದಲ್ಲಿ ಜೀವಿಸಕ್ಕಾಗಿ ಕೊಟ್ಟಿದ್ದಾನ? इसलिए दिया है ಯಾತಕ್ಕಾಗಿ ಕೊಟ್ಟಿದ್ದಾನೆ? कि हमें पापों से मुक्ति मिले इसलिए दिया है। ನಮ್ಮನ್ನ ಪಾಪಗಳಿಂದ ಬಿಡಿಸಲು ಆತನು ತನ್ನ ಪ್ರಾಣವನ್ನು लेकिन बहुत से ಕೊಟ್ಟಿದ್ದಾನೆ. लोगों को ऐसा लगता है ಬಹಳ ಜನರಿಗೆ ಈ ರೀತಿ ಅನಿಸ್ತದೆ, कि अभी तक हमारे पापों की क्षमा नहीं हुई है, ನಮಗೆ ಇಲ್ಲಿವರೆಗೂ ಇನ್ನೂ ಪಾಪದಿಂದ ನಮಗೆ ಕ್ಷಮಾಪಣೆ ಸಿಕ್ಕಿಲ್ಲ ಅನ್ನೋದಾಗಿ. इसलिए वो बहुत पापों से जूझते हैं। ಅವ್ರು ಇನ್ನೂ ಕೂಡ ಪಾಪದಲ್ಲಿ ಅವರು ನಡೀತಾ ಇದ್ದಾರೆ. वो कंटिन्यूअसली फास्टिंग करते हैं, ಅವರು ಪ್ರತಿದಿನ ನಿರಂತರವಾಗಿ वो ಉಪವಾಸ कंटिन्यूअसली ಮಾಡ್ತಾರೆ. उपवास करते हैं, ಅವರು ಪ್ರತಿದಿನ ಉಪವಾಸ ಮಾಡ್ತಾರೆ. वो परमेश्वर के सामने घुटने टेक के प्रार्थना करते हैं। ಅವರು ಕರ್ತನ ಸನ್ನಿಧಾನದಲ್ಲಿ ಮೊಳಕಾಲು ಹಾಕಿ ಅವರು ಪ್ರತಿದಿನ ಪ್ರಾರ್ಥನೆ और ಮಾಡ್ತಾರೆ. पिता परमेश्वर मेरे पापों को क्षमा करो, ತಂದೆಯಾದ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ, मेरे पापों को छुड़ाओ, ನನ್ನ ಪಾಪಗಳಿಂದ ಬಿಡಿಸಿ ಎಂಬುದಾಗಿ, मेरे पापों से मुझे मुक्ति दो। ನನ್ನ ಪಾಪಗಳಿಂದ ನನಗೆ ಬಿಡುಗಡೆ ಕೊಡು ಎಂಬುದಾಗಿ. क्यों ऐसा कहते हैं? ಯಾಕೆ ಅವರು ಆ ರೀತಿ ಪ್ರಾರ್ಥನೆ ಮಾಡ್ತಾರೆ? क्योंकि वो सत्य को नहीं जानते हैं। ಯಾಕೆಂದರೆ ಅವರು ಸತ್ಯವನ್ನು ಅವರು ತಿಳಿದುಕೊಂಡಿಲ್ಲ. ಪ್ರಿಯ, अगर वो सत्य को जानते, ಒಂದು ವೇಳೆ ಅವರು ಸತ್ಯವನ್ನು ತಿಳಿದುಕೊಂಡಿದ್ದರೆ, अगर आज हम भी सत्य को जानेंगे, ಒಂದು ವೇಳೆ ನಾವು ಈ ದಿನ ಸತ್ಯವನ್ನು ತಿಳಿದುಕೊಂಡ್ರೆ तो हम कभी भी ऐसी प्रार्थना नहीं करेंगे। ನಾವು ಯಾವತ್ತೂ ಈ ರೀತಿ ಪ್ರಾರ್ಥನೆ ಮಾಡುವುದಿಲ್ಲ. ऐसी प्रार्थना नहीं करेंगे, ಯಾವ ಪ್ರಾರ್ಥನೆ ಮಾಡುವುದಿಲ್ಲ? पिता मेरे पापों को तुम क्षमा करो, ತಂದೆಯಾದ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು, मेरे पापों को धो दो। ನನ್ನ ಪಾಪಗಳನ್ನು ತೊಳೆದು ಹಾಕು. अगर हम बाइबल पढ़ेंगे तो ನಾವು सत्यವೇದವನ್ನು ಓದುವಾಗ पता चलता है ನಮಗೆ ಗೊತ್ತಾಗ್ತದೆ 2026 साल पहले ही 2020 ವರ್ಷಗಳ ಹಿಂದೆ प्रभु यीशु ने वो सूली पर हमारे पापों को क्या किया? धो दिया है। 2026 ವರ್ಷಗಳ ಹಿಂದೆ ನಜರೇತಿನ ಯೇಸು ಕ್ರಿಸ್ತನು ಆ ಶಿಲುಬೆ ಮೇಲೆ ತನ್ನ ಪರಿಶುದ್ಧ ರಕ್ತವನ್ನು ಆತನ ಆಗಲೇ ಸುರಿಸಿದ್ದಾನೆ. उसके लहू के द्वारा हमें पवित्र किया है। ಆತನ ಪರಿಶುದ್ಧ ರಕ್ತದಿಂದ ಸುರಿಸಿದ ಮೂಲಕ ನಮ್ಮನ್ನು ಶುದ್ಧರನ್ನಾಗಿ उसके ಮಾಡಿದ್ದಾನೆ. लहू के द्वारा हमें शैतान के बंधन से छुड़ाया है। ಆತನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಸೈತಾನನ ಬಂಧನಗಳಿಂದ ಬಿಡಿಸಿದ್ದಾನೆ. जो शैतान ने हमें पाप के बंधन से बांधा था, ಆ ಸೈತಾನನು ಯಾವ ರೀತಿ ನಮ್ಮನ್ನು ಪಾಪ ಎಂಬಂತ ಬಂಧನದಿಂದ ಕಟ್ಟಿದ್ದನೋ वो बंधन से छुड़ाने के लिए ही परमेश्वर का जन्म हुआ है। ಆ ಒಂದು ಪಾಪದ ಬಂಧನಗಳಿಂದ ಸೈತಾನದ ಬಂಧನ ಬಿಡಿಸುವುದಕ್ಕಾಗಿ ಆತನ ಜನ್ಮವಾಗಿದೆ. इसलिए ये परमेश्वर की इच्छा थी ಅದು ದೇವರ ಚಿತ್ತವಾಗಿ
ನನ್ನ ಹೃದಯದಿಂದ ನಾನು ಹೇಳ್ತಾ ಇಲ್ಲ, परमेश्वर का वचन कहता ಆ है। ರೀತಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. पढ़ेंगे हम ನಾವು ದೇವರ ವಾಕ್ಯ ಓದುವಾಗ यशायाह की पुस्तक ಯೆಶಾಯ ಪ್ರವಾದನೆ ಗ್ರಂಥ इसका चैप्टर 43 43ನೇ ಅಧ್ಯಾಯ और वचन 25। ನಾವು 45ನೇ ವಚನವನ್ನು ನೋಡುವಾಗ तो परमेश्वर क्या कहता है इधर? ದೇವರ ವಾಕ್ಯ ಹೇಳ್ತಾನೆ ನೋಡುವಾಗ आपको लगता होगा ನಿಮಗೆ ಅನಿಸ್ತದೆ, मेरी इच्छा है ಮೇರಿ ನನ್ನ ಚಿತ್ತವಾಗಿದೆ, कि मैं पापों से मुक्त हूँ, ನಾ ಪಾಪಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ, पापों से छुड़ा लिया जाऊँ। ನಾ ಪಾಪಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ. ये आपकी इच्छा नहीं है, ಇದು ನಿಮ್ಮ ಚಿತ್ತವಲ್ಲ, ये किसकी इच्छा है? ಇದು ಯಾರ ಚಿತ್ತವಾಗಿದೆ? परमेश्वर की इच्छा है। ಇದು ದೇವರ ಚಿತ್ತವಾಗಿದೆ. क्या है परमेश्वर की इच्छा? ದೇವರ ಚಿತ್ತ ಏನಾಗಿದೆ? इधर लिखा है ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. यशायाह की पुस्तक ಯೆಶಾಯನ ಪ್ರವಾದನೆ ಗ್ರಂಥ चैप्टर 43 43ನೇ ಅಧ್ಯಾಯ वचन 25 क्या कहता है देखेंगे। 25ನೇ वचನ ಹೇಳುತ್ತದೆ ನೋಡುವಾಗ, पढ़ेंगे हम मैं वही हूँ और परमेश्वर कहता है मैं वही हूँ, जो अपने नाम के निमित्त मैं वही हूँ जो अपने नाम के निमित्त तेरे अपराधों को मिटा देता हूँ तेरे अपराधों को मिटा देता हूँ। हालेलुया और तेरे पाप हालेलुया। ಹಾಲೆಲೂಯ. किसकी इच्छा है? ಇದು ಯಾರ ಚಿತ್ತವಾಗಿದೆ? किसकी इच्छा है आपका उद्धार हो? ಯಾರ ಚಿತ್ತವಾಗಿದೆ ನಿಮಗೆ ರಕ್ಷಣೆ ಆಗಬೇಕೆಂಬುದಾಗಿ? किसकी इच्छा है आप पापों से स्वतंत्र हो जाए? ಯಾರ ಚಿತ್ತವಾಗಿದೆ ನೀವು ಪಾಪಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ? किसकी इच्छा है कि आप शैतान के बंधन से छूट जाए? ಯಾರ ಚಿತ್ತವಾಗಿದೆ ನೀವು ಸೈತಾನನ ಬಂಧನಗಳಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ? आपकी इच्छा है क्या? ನಿಮ್ಮ ಚಿತ್ತ ಇದೆನಾ? आपकी इच्छा है क्या? ನಿಮ್ಮ ಚಿತ್ತ ಇದೆನಾ? किसकी इच्छा है? ಯಾರ ಚಿತ್ತವಾಗಿದೆ? परमेश्वर की इच्छा है। ಅದು ದೇವರ ಚಿತ್ತವಾಗಿದೆ. क्या है परमेश्वर की इच्छा? ದೇವರ ಚಿತ್ತ ಏನಾಗಿದೆ? हर इंसान का उद्धार हो। ಪ್ರತಿಯೊಬ್ಬ ಮನುಷ್ಯನ ರಕ್ಷಣೆ ಹೊಂದಬೇಕೆಂಬುದಾಗಿ. परमेश्वर की इच्छा है कि ದೇವರ ಚಿತ್ತ ಇದಾಗಿದೆ, हर इंसान पापों से स्वतंत्र हो जाए। ಪ್ರತಿಯೊಬ್ಬ ವ್ಯಕ್ತಿ ಪಾಪದಿಂದ ಆತನ ಬಿಡುಗಡೆ ಹೊಂದಬೇಕೆಂಬುದಾಗಿ. अभी आप मुझे बताइए, ಈಗ ನಾನು ನೀವು ಹೇಳಿ, अभी हम पापों से स्वतंत्र हुए हैं ಈಗ ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವಾ या होने वाले हैं? ನಾವು ಹೊಂದ್ತಾ ಇದ್ದೇವಾ? हुए हैं या होने वाले हैं? ಆಗಿದ್ದೇವಾ ಅಥವಾ ಆಗುತ್ತಿದ್ದೇವಾ? ಮುಂದೆ ಹೇಳಿ ಪ್ರಿಯರೇ, ನನಗೆ ಹೇಳ್ರಿ, ನಾವು ಪಾಪದಿಂದ ಬಿಡುಗಡೆ ಹೊಂದಿದ್ದೇವಾ ಅಥವಾ ಆಗ್ತೇವಾ ಆಗುತ್ತಿದ್ದೇವಾ? ಆಗಿದ್ದೇವಾ? ಹಾ, ಹೋಗಿ. हो गए हैं। तो अभी आप क्या है? ಈಗ ನಾವೇನಾಗಿದ್ದೇವೆ? अभी आप पापी है या धर्मी है? ಈಗ ನಾವು ಪಾಪಿಗಳಾಗಿದ್ದೇವಾ ಅಥವಾ ನೀತಿವಂತರಾಗಿದ್ದೇವಾ? क्या है आप? ನೀತಿವಂತ. ಹೇಳಿ, ಏನಿದ್ದೀರಾ? सच्ची मेरे डाउट है क्या कुछ? ಯಾರಿಗೆ ಏನಾದ್ರು ಸಂದೇಹ ಇದೆನಾ? किसके द्वारा है? ಯಾರ ಮೂಲಕ ನಾವು ನೀತಿವಂತರಾಗಿದ್ದೇವೆ? किसके द्वारा? ಯಾರ ಮೂಲಕವಾಗಿ? किसके द्वारा? ಯೇಸು ಕ್ರಿಸ್ತ. हमारे द्वारा, ನಮ್ಮ ಮುಖಾಂತರನ, मेरे अच्छे कामों के द्वारा ನನ್ನ ಒಳ್ಳೆ ಕ್ರಿಯೆಗಳಿಂದನ, या फिर यीशु के द्वारा? ಅಥವಾ ಯೇಸು ಕ್ರಿಸ್ತನ ಮೂಲಕನ? किसके द्वारा? ಯಾರ ಮೂಲಕ ನಾವು? यीशु के द्वारा। ಯೇಸು ಕ್ರಿಸ್ತನ ಮೂಲಕ. जैसा परमेश्वर का वचन कहता है, ದೇವರ ವಾಕ್ಯ ಹೇಳ್ತದೆ, क्या कहता है परमेश्वर का वचन? ದೇವರ ವಾಕ್ಯ ಏನ್ ಹೇಳ್ತದೆ? कि तुम सत्य को जानोगे, ಒಂದು ವೇಳೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಾಗ तुम्हें बंधन मुक्त करेगा। ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. शैतान क्या करता है? ಅದು ಸೈತಾನ ಏನ್ ಹೇಳ್ತಾನೆ? शैतान क्या करता है? ಸೈತಾನ ಏನ್ ಮಾಡ್ತಾನೆ? क्या करता है? ಏನ್ ಮಾಡ್ತಾನೆ? हमें सत्य को जानने नहीं देता। ನಮ್ಮನ್ನ ಸತ್ಯವನ್ನು ತಿಳಿದುಕೊಳ್ಳೋದು ಆತನಿಗೆ ಬಿಡುವುದಿಲ್ಲ. क्यों जानने नहीं देता? ಯಾಕೆ ನಮ್ಮನ್ನ ಸತ್ಯ ತಿಳಿದುಕೊಳ್ಳಕ್ಕೆ ಅಂತ क्यों ಬಿಡುವುದಿಲ್ಲ? जानने नहीं देता? ಯಾಕೆ ತಿಳಿದುಕೊಳ್ಳೋಕೆ ಬಿಡುವುದಿಲ್ಲ? शैतान बहुत होशियार है। ಸೈತಾನನು ಬಹಳ ಜಾಣನಾಗಿದ್ದಾನೆ. वो easily मत लेना। ಆತನಿಗೆ ಅಷ್ಟು ಸುಲಭವಾಗಿ ತಿಳ್ಕೊಳ್ಳಬೇಡಿ. शैतान क्या करता है? ಏನ್ ಮಾಡ್ತಾನೆ ಆತನು? क्या करता है? ಏನ್ ಮಾಡ್ತಾನೆ ಆತನು? क्या करता है? ಏನ್ ಮಾಡ್ತಾನೆ? क्या करता है? ಏನ್ ಮಾಡ್ತಾನೆ? आपको बाइबल पढ़ने देता है ನಿಮಗೆ ಸತ್ಯವೇದ ಓದಲು ಬಿಡ್ತಾನ? और शैतान बोलता है बाइबल पढ़ो। ಸೈತಾನ ನಿಮಗೆ ಹೇಳ್ತಾನ ಬೈಬಲ್ ಅನ್ನ ಓದಿ ಎಂಬುದಾಗಿ. आप चर्च में भी जाओ, ನೀವು ಸಭೆಗೆ ಕೂಡ ಹೋಗ್ರಿ, आप वचन भी बताओ, ದೇವರ ವಾಕ್ಯವನ್ನು ಕೂಡ ಹೇಳ್ರಿ, आप उपवास भी करो, ಉಪವಾಸ ಕೂಡ ಮಾಡ್ರಿ, आप सब चीजें करो, ನೀವು ಎಲ್ಲವನ್ನೂ ಮಾಡ್ರಿ. लेकिन एक चीज मत करो। ಆದ್ರೆ ಒಂದು ಕೆಲಸ ಮಾಡಬೇಡ್ರಿ. कौन सी चीज मत करो? ಯಾವ ವಿಷಯ ಮಾಡಬೇಡ್ರಿ? बताओ मुझे। ನೀವ್ ಹೇಳ್ರಿ. क्या मत करो? ಏನ್ ಮಾಡಬಾರ್ದು? क्या मत करो? ಏನ್ ಮಾಡಬಾರ್ದು? पता है आपको? ನಿಮ್ಗೆ ಗೊತ್ತಿದೆನಾ? सब बोलता है आप सब करो। ಎಲ್ಲರೂ ಹೇಳ್ತಾರೆ ನೀವು ಎಲ್ಲವನ್ನೂ ಮಾಡ್ರಿ. हाँ, सिस्टर बताओ क्या बोलता है शैतान? क्या मत करो? ಏನ್ ಹೇಳ್ತಾರೆ ಸಹೋದರಿ? ಸೈತಾನ ಏನ್ ಮಾಡಬೇಡ ಅಂತ ಹೇಳ್ತಾರೆ. प्रार्थना मत करो बोलते हैं। और क्या बोलता है? ಮತ್ತೆ ಹೇಳ್ತಾನೆ नहीं, मैंने बताया प्रार्थना भी करो बोलता है वो। ಅದನ್ನ ಪ್ರಾರ್ಥನೆ ಕೂಡ ಮಾಡಿ ಅಂತ ಹೇಳ್ತಾನೆ. वो बोलता है उपवास भी करो। ಆತನ ಹೇಳ್ತಾನೆ ಉಪವಾಸ ಕೂಡ ಮಾಡ್ರಿ. एवरी संडे चर्च जाओ। ಪ್ರತಿ ಭಾನುವಾರ ದೇವಾಲಯಕ್ಕೆ ಹೋಗ್ರಿ, आप करो। ನಾವು ಆರಾಧನೆ ಮಾಡ್ರಿ. एक मत करो। ಆದ್ರೆ ಒಂದು ಮಾಡಬೇಡ್ರಿ. क्या मत करो मालूम है? ಅದು ಏನ್ ಮಾಡ್ಬೇಡ ಅಂತ ಹೇಳ್ತಾನೆ ಗೊತ್ತಾ? परमेश्वर के वचन पर विश्वास मत करो। ದೇವರ ವಾಕ್ಯದ ಮೇಲೆ ವಿಶ್ವಾಸ क्योंकि उसे ಇಡಬೇಡಿ. मालूम है। ಯಾಕಂದ್ರೆ ನನಗೆ ಗೊತ್ತಿದೆ. क्या मालूम है? ಅದು ಏನ್ ಗೊತ್ತಿದೆ? अगर आप सत्य को जानोगे,
वचन भी बता, ಕೀರ್ತನೆಗಳನ್ನ ಹಾಡು, उपवास भी कर, ಉಪವಾಸ ಪ್ರಾರ್ಥನೆ सब कर, ಎಲ್ಲವನ್ನ ಮಾಡು, एक मत कर, ಆದ್ರೆ ಒಂದನ್ನ ಮಾಡಬೇಡ. क्या मत कर, ಏನ್ ಮಾಡಬೇಡ? परमेश्वर के वचन पर विश्वास मत कर, ಎಲ್ಲವನ್ನ ಮಾಡು, ಆದ್ರೆ ದೇವರ ವಾಕ್ಯವನ್ನ ವಿಶ್ವಾಸ ಮಾಡಬೇಡ, ನಂಬಬೇಡ. क्यों मत कर, ಯಾಕೆ ಮಾಡಬೇಡ? क्योंकि उसको मालूम है ಯಾಕಂದ್ರೆ ಅವನಿಗೆ ಗೊತ್ತಿದೆ, अगर हम वचन पर विश्वास करेंगे तो ಒಂದು ವೇಳೆ ನಾವು ವಚನದ ಮೇಲೆ ನಂಬಿಕೆ ಇಡುವುದಾದರೆ हमारा उद्धार होगा, ನಮಗೆ ರಕ್ಷಣೆ ಆಗ್ತದೆ, हम उद्धार प्राप्त करेंगे, ನಮಗೆ ರಕ್ಷಣೆ ಹೊಂದುತ್ತೇವೆ. उद्धार प्राप्त करने के बाद हम स्वर्ग में जाएंगे। ಒಂದು ವೇಳೆ ನಾವು ರಕ್ಷಣೆ ಹೊಂದುವಾಗ ನಾವು ಲೋಕದಲ್ಲಿ ಸುವಾರ್ತೆಯನ್ನು ಹೋಗ್ತೇವೆ. चाहता है, ಅದಕ್ಕೆ ಅವನಿಗೆ ಹೇಳ್ತಾನೆ, क्या चाहता है, ಅವನಿಗೆ ಏನ್ ಇಷ್ಟ ಗೊತ್ತಾ? वचन पर विश्वास नहीं करना। ನೀನೆಲ್ಲವನ್ನ ಮಾಡು, ಆದ್ರೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಡ ಎಂಬುದಾಗಿ ಹೇಳ್ತಾನೆ. तो आज हम क्या करेंगे, ಈ ದಿನ ನಾವು ಏನ್ ಮಾಡಬೇಕಾಗಿದೆ? आज हम क्या सीखेंगे, ನಾವು ಈ ದಿನ ಏನ್ आज हम ಕಲಿಬೇಕಾಗಿದೆ? वचन पर विश्वास करना सीखेंगे, ಈ ದಿನ ನಾವು ದೇವರ ವಾಕ್ಯದ ಮೇಲೆ क्योंकि ನಂಬಿಕೆ ये परमेश्वर की इच्छा है। ಯಾಕಂದ್ರೆ ಇದು ದೇವರ ಚಿತ್ತವಾಗಿದೆ. क्या इच्छा है, ಏನು ಚಿತ್ತವಾಗಿದೆ? कि हम वचन पर विश्वास करें, ನಾವು ದೇವರ ವಾಕ್ಯದ ಮೇಲೆ ವಿಶ್ವಾಸ हम ಇಡಬೇಕು, उद्धार प्राप्त करें, ನಾವು ರಕ್ಷಣೆ हम ಹೊಂದಬೇಕೆಂಬುದಾಗಿ, उद्धार को प्राप्त करें। ನಾವು ರಕ್ಷಣೆ ಹೊಂದಬೇಕೆಂಬುದಾಗಿ. क्यों उद्धार को प्राप्त करें, ಯಾಕೆ ನಾವು ರಕ್ಷಣೆಯನ್ನು ಹೊಂದಬೇಕು? क्योंकि हमें किधर जाना है, ಯಾಕೆ ನಮ್ಗೆ ಎಲ್ಲಿಗೆ ಹೋಗ್ಬೇಕಾಗಿದೆ? किधर जाना है, ಎಲ್ಲಿಗೆ ಹೋಗ್ಬೇಕಾಗಿದೆ? परलोक, ಪರಲೋಕ ರಾಜ್ಯಕ್ಕೆ, ಸ್ವರ್ಗಕ್ಕೆ ಹೋಗ್ಬೇಕಾಗಿದೆ. बराबर है ना, परलोक, ಪರಲೋಕ, परलोक, ಪರಲೋಕ किधर जाना है, ಎಲ್ಲಿಗೆ ಹೋಗ್ಬೇಕಾಗಿದೆ? परलोक जाना है। ಪರಲೋಕಕ್ಕೆ ಹೋಗ್ಬೇಕಾಗಿದೆ. किसको किसको जाना है, ಎಷ್ಟು ಜನಕ್ಕೆ ಹೋಗ್ಬೇಕಾಗಿದೆ? हाथ ऊपर करके बताएंगे, ಕೈಗಳಿಂದ ಮೇಲೆ ಎತ್ತಿ मुझे ಹೇಳೋದಾಗಿದೆ. जाना है, ನನಗೆ ಹೋಗ್ಬೇಕಾಗಿದೆ, मुझे जाना है। ನನಗೆ ಹೋಗ್ಬೇಕಾಗಿದೆ. परलोक जाने के लिए ಆದ್ರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ हमारे अंदर क्या नहीं होना चाहिए, ನಮ್ಮ ಹತ್ರ ಏನೇನು ಮಾಡುದು? हमारे अंदर पाप नहीं होना चाहिए। ನಮ್ಮ ಹತ್ರ ಪಾಪ ಇರಬಾರದು. अगर अगर हमारे अंदर पाप रहेगा, ಒಂದು ವೇಳೆ ನಮ್ಮ ಹತ್ರ ಪಾಪ ಇರುವುದಾದರೆ, इतना भी पाप रहेगा, ಒಂದು ವೇಳೆ ಎಳ್ಳು ಕಾಳಷ್ಟು ಪಾಪ ಇರುವುದಾದರೆ, परलोक टिकट कैंसल, ಪರಲೋಕಕ್ಕೆ ಹೋಗುವಂತ ಟಿಕೆಟ್ ನಮ್ದು ಏನಾಗ್ತದೆ? ರದ್ದಾಗ್ತದೆ, ಕ್ಯಾನ್ಸಲ್ ಆಗ್ತದೆ, कैंसल। ರದ್ದಾಗ್ತದೆ. तो हमें किधर जाना है, ನಮ್ಗೆ ಎಲ್ಲಿ ಹೋಗ್ಬೇಕಾಗಿದೆ? टिकट रिजर्वेशन किया है क्या, ನಾವು ನಮ್ಮ ಒಂದು ಕನ್ಫರ್ಮೇಶನ್ ಮಾಡಿಕೊಂಡಿದ್ದೇವ. जैसा मैं सोलापुर में आ रहा था, ನಾನು ಸೊಲಪುರಿಗೆ ಹೋಗುವಾಗ आने से पहले हमने ये कलबुर्गी में रिजर्वेशन टिकट किया था। ನಾವು ಕಲಬುರಗಿ ಬರ್ಬೇಕೆಂಬುದಾಗಿ, ಸೇವಾ ನಿಮಿತ್ತ ಬರ್ಬೇಕೆಂಬುದಾಗಿ ರೈಲ್ವೆಯಲ್ಲಿ ರಿಸರ್ವೇಶನ್ ಮಾಡಿದೆವು. TCI चेक किया और बोला ये मेरा सीट नंबर है। ಆ ಟಿಸಿ ಬಂದು ನಮಗೆ ಚೆಕ್ ಮಾಡಿ ಹೇಳ್ತಾರೆ, ಇದು ನಿಮ್ಮ ಕೂಡುವಂತ ಸ್ಥಳ ಎಂಬುದಾಗಿ. तो फिर दूसरा कोई मुझे उधर से उठा सकता है क्या, ಯಾರಾದ್ರೂ ನಮ್ಮನ್ನ ಅಲ್ಲಿ ಎದುರಿಸಲಿಕ್ಕೆ ಸಾಧ್ಯತೆ ಇದೆನಾ? क्यों नहीं उठा सकता, ಯಾಕೆ ಎದುರಿಸಲಿಕ್ಕೆ ಸಾಧ್ಯತೆ ಇಲ್ಲ? क्योंकि मेरा रिजर्वेशन है, ಯಾಕೆಂದ್ರೆ ನಾವು ಆಲ್ರೆಡಿ ನಮ್ಮ ಸೀಟ್ ಅನ್ನ मुझे ಕಾಯ್ದಿರಿಸಿದ್ದೇವೆ. कोई भी नहीं उठा सकता। ಯಾರು ಬಂದು ಕೂಡ ನಮ್ಮನ್ನ ಎದುರಿಸಲಿಕ್ಕೆ तो ಸಾಧ್ಯತೆ इसलिए ಇಲ್ಲ. परलोक जाने के लिए भी ಆದ್ರಿಂದ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ हमें रिजर्वेशन करना चाहिए। ನಾವು ಕೂಡ ರಿಸರ್ವೇಶನ್ ಮಾಡಬೇಕಾಗಿದೆ. अगर रिजर्वेशन नहीं है तो ಒಂದು ವೇಳೆ ನಾವು ಟಿಕೆಟ್ ಅನ್ನು हमें ಕಾಯ್ದಿರಿಸಿದ್ರೆ बाहर निकाल दिया जाएगा। ನಮ್ಮನ್ನ ಆ ಒಂದು ಸ್ವರ್ಗದಿಂದ ಹೊರಗೆ ಹಾಕ್ತಾರೆ ಪ್ರಿಯರೇ. तो आपको किधर जाना है, ಆದ್ರಿಂದ ನೀವು ಎಲ್ಲಿಗೆ ಹೋಗ್ಬೇಕಾಗಿದೆ? स्वर्ग में जाना है या नरक में ಸ್ವರ್ಗಕ್ಕೆ जाना है? ಹೋಗ್ಬೇಕಾಗಿದೆ ಅಥವಾ ನರಕಕ್ಕೆ ಹೋಗ್ಬೇಕಾಗಿದೆ? स्वर्ग में जाना है। ಎಲ್ಲಿಗೆ ಹೋಗ್ಬೇಕಾಗಿದೆ? तो इसलिए परमेश्वर की इच्छा थी कि उसके पुत्र के द्वारा हमारा क्या होना चाहिए, उद्धार होना चाहिए। ಇದರಿಂದ ದೇವರ ಚಿತ್ತವಾಗಿದೆ ಏನಂದ್ರೆ ಆತನ ಮಗನ ಮುಖಾಂತರ ಇಡೀ ಲೋಕವೇ ರಕ್ಷಣೆ ಹೊಂದಬೇಕೆಂಬುದಾಗಿ. तो यीशु ये संसार में क्यों आया, ಯಾಕೆ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ನೆಲೆಸಿ ಬಂದನು? हमें पापों से छुड़ाने के लिए। ನಮ್ಮನ್ನ ಪಾಪಗಳಿಂದ ಬಿಡಿಸಲು. यीशु सूली पर किसने मरा, ಯಾಕೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನಮ್ಮ ಪ್ರಾಣವನ್ನು ಕೊಟ್ಟನು? हमारे पापों के लिए। ನಮ್ಮ ಪಾಪಗಳಿಗೋಸ್ಕರ. तीसरे दिन क्यों जी उठा, ಯಾಕೆ ಆತನು ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು? क्यों जी उठा, ಯಾಕೆ ಎದ್ದು ಬಂದನು? क्यों जी उठा, ಯಾಕೆ ಎದ್ದು ಬಂದನು? हमें क्या करने के लिए, ನಮ್ಮನ್ನ ಏನಾಗಿ ನಿಲ್ಲಿಸುವುದಕ್ಕಾಗಿ, बीमारी से छुड़ाने के लिए, ನಮ್ಮನ್ನ ರೋಗಗಳಿಂದ ಬಿಡಿಸಲ್ಲ, अच्छे जीवन जीने के लिए। ಒಳ್ಳೆಯ ಜೀವನವನ್ನ ಕೊಡಲ್ಲ. बराबर है, ಸರಿಯಾಗಿದೆನಾ? बराबर है सिस्टर, ಸರಿಯಾಗಿದೆನಾ ಸಹೋದರಿ? बराबर है ब्रदर। ಸರಿಯಾಗಿದೆ ಸಹೋದರ? किसने जी उठा, ಯಾಕೆ ಆತನು ಎದ್ದು ಬಂದನು? किसने जी उठा, ಯಾಕೆ आतनु ಎದ್ದು ಬಂದನು? हमें ನಮಗೆ नीतिमान करने के लिए। ನಮ್ಮನ್ನ ನೀತಿವಂತರನ್ನಾಗಿ तो ನಿಲ್ಲಿಸಲು. अभी हम क्या हुए, ಈಗ ನಾವೇನಾಗಿದ್ದೇವೆ? कितने भाई भाई विश्वास करते हैं ಎಷ್ಟು ಜನ ಸಹೋದರ ಸಹೋದರಿ ವಿಶ್ವಾಸ ಇಡ್ತೀರಿ कि अभी हम यीशु के द्वारा पवित्र, शुद्ध और नीतिमान हैं। ಎಷ್ಟು ಜನ ನಂಬಿಕೆ ಇದೆ ಯೇಸು ಕ್ರಿಸ್ತರ ರಕ್ತದ ಮೂಲಕವಾಗಿ ನಾವು ನೀತಿವಂತರು, ನಾವು ಶುದ್ಧರಾಗಿದ್ದೇವೆ ಎಂಬುದಾಗಿ? हाथ ऊपर करके बताएं। ಕೈಗಳನ್ನ ಮೇಲೆಗಳನ್ನ ಎತ್ತಿ कितने ತೋರಿಸಬೇಕು. भाई के पास विश्वास है कि मैं प्रभु यीशु के खून के द्वारा पवित्र हूँ। ಎಷ್ಟು ಜನರಿಗೆ ನಂಬಿಕೆ ಇದೆ ಯೇಸು ಕ್ರಿಸ್ತರ ರಕ್ತದ ಮೂಲಕವಾಗಿ ನಾನು ಪವಿತ್ರ ಶುದ್ಧನಾಗಿದ್ದೇನೆ ಎಂಬುದಾಗಿ? कितने भाई के पास विश्वास है उसके बलिदान के द्वारा मैं पवित्र किया हुआ हूँ। ಎಷ್ಟು ಜನರಿಗೆ ವಿಶ್ವಾಸ ಇದೆ ಆತನ ಒಂದು ಬಲಿದಾನದ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ, ಶುದ್ಧರಾಗಿದ್ದೇವೆ ಎಂಬುದಾಗಿ ಎಷ್ಟು ಜನರಿಗೆ ವಿಶ್ವಾಸವಿದೆ? विश्वास है,
ವಿಶ್ವಾಸ ಇದೆನಾ? विश्वास है? ವಿಶ್ವಾಸ ಇದೆನಾ? अगर आपका विश्वास है तो ಒಂದು ವೇಳೆ ನಿಮ್ಮ ಹತ್ರ ವಿಶ್ವಾಸ तो आपका रिजर्वेशन कंफर्म है, ನಿಮ್ಮ ಟಿಕೆಟ್ ಕಾಯ್ದಿರಿಸಲಾಗಿದೆ, आपका टिकट कंफर्म है। ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆ. आपके मन में थोड़ा भी अविश्वास है तो ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಅಪನಂಬಿಕೆ ಇದ್ದರೆ रिजर्वेशन कैंसिल, ನಿಮ್ಮ ರಿಸರ್ವೇಶನ್ ಕ್ಯಾನ್ಸಲ್ ಆಗುತ್ತೆ, कैंसिल। ಪೂರ ಕ್ಯಾನ್ಸಲ್ ಆಗ್ತದೆ. इतना भी पाप रहेगा तो ಒಂದು ಎಳ್ಳು ಕಾಳಷ್ಟು ಪಾಪವಿದ್ದಾದರೆ हम स्वर्ग में वो पाप नहीं लेके जा सकते। ಆ ಪಾಪ ತೆಗೆದುಕೊಂಡು ನಾವು ಸ್ವರ್ಗ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. इसलिए हमें ठीक ठीक समझना जरूरी है। ನಮಗೆ ಸರಿಯಾಗಿ ನಾವು ತಿಳಿದುಕೊಳ್ಳಲು ಅವಶ್ಯಕತೆವಾಗಿದೆ. जैसा कि शैतान का आत्मा हमें बताता है ಯಾವ ರೀತಿ ಸೈತಾನನ ಆತ್ಮ ನಮಗೆ ತಿಳಿಸ್ತದೆ, तू पापी है, ನೀನು ಪಾಪಿಯಾಗಿದ್ದೀಯ, पाप किया है, ನೀನು ಪಾಪ ಮಾಡಿದ್ದೀಯ, तेरा जन्म पाप में हुआ है। ಜನ್ಮವೇ ಪಾಪದಲ್ಲಾಗಿದೆ. हाँ, शैतान हमें बताता है, ಸೈತಾನ ನಮಗೆ ಹೇಳ್ತಾನೆ, लेकिन पवित्र आत्मा भी हमें बताता है। ಆದರೆ ಪವಿತ್ರ ಆತ್ಮ ನಮಗೆ ಏನು हाँ, पवित्र ಹೇಳ್ತಾನೆ? आत्मा में क्या बताता है? ಪವಿತ್ರ ಆತ್ಮ ನಮಗೆ ಏನು ಹೇಳ್ತಾನೆ? हाँ, तू पापी था, ನೀನು ಪಾಪಿಯಾಗಿದ್ದಿ, तूने पाप किया था, ನೀನು ಪಾಪ ಮಾಡಿದ್ದಿ, तेरे पापों की सजा, ನಿನ್ನ ಪಾಪಗಳ ಶಿಕ್ಷೆ, तेरे पापों के लिए ನಿನ್ನ ಪಾಪಗಳಿಗೋಸ್ಕರ कौन सूली दिया गया? ಯಾರು ಶಿಲುಬೆ ಮೇಲೆ ಸತ್ತರು ಪ್ರಿಯರೇ? आपने दिया क्या कुछ? ನೀವು ಶಿಲುಬೆ ಮೇಲೆ ಸತ್ತಿದ್ದೀರಾ? आप अपने पापों से छूटने के लिए कुछ किया है क्या आपने? ನೀವು ನಿಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಲು ಏನಾದರೂ ಕೆಲಸ ಮಾಡಿದ್ದೀರಾ? किसने किया? ಯಾರು ಮಾಡಿದ್ದಾರೆ ನಮಗೋಸ್ಕರ? किसने काम किया? ಯಾರು ಮಾಡಿದ್ದಾರೆ? किसने किया? यीशु ने किया। ಯಾರು ಮಾಡಿದ್ದಾರೆ ನಮಗೋಸ್ಕರ ಪಾಪಗಳಿಂದ ಬಿಡಿಸಲು? ಯೇಸು ಕ್ರಿಸ್ತನು ತನ್ನ ಶಿಲುಬೆ ಮೇಲೆ. किधर किया काम? ಎಲ್ಲಿದ್ದಾನೆ? क्रूस पर किया। ಎಲ್ಲಿ ಆತನ ಪಾಪಗಳಿಗೆ ಬಲಿದಾನ ಕೊಟ್ಟಿದ್ದಾನೆ? ಶಿಲುಬೆ ಮೇಲೆ. तो जब वो क्रूस पर से रिजरेक्शन उसका हुआ ना, ಯಾವಾಗ ಆತನು ಶಿಲುಬೆ ಮೇಲೆ ಮರಣ ಹೊಂದಿ ಆತನ ಪುನರುತ್ಥಾನವಾದನು, तो पुनरुत्थित यीशु हमसे क्या कहता है? ಪುನರುತ್ಥಾನ ಆದ್ಮೇಲೆ ಯೇಸು ಕ್ರಿಸ್ತನು ಏನಂತ ಹೇಳ್ತಾನೆ? क्या कहता है? पढ़ेंगे हम रोमियो की पुस्तक ನಾವು ದೇವರ ವಾಕ್ಯ ನೋಡುವಾಗ उसका 3 अध्याय ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ और 24 वचन क्या कहता है हम देखेंगे। 24ನೇ ವಚನ ಏನು ಹೇಳುತ್ತೆ ಎಂಬುದಾಗಿ ನೋಡುವಾಗ रिजरेक्शन हुआ यीशु क्या कहता है? ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನು ನಮಗೆ ಏನೆಲ್ಲ ಹೇಳ್ತಾನೆ? पुनरुत्थित यीशु क्या कहता है? ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನು ನಮಗೆ ಏನೆಲ್ಲ ಹೇಳ್ತಾನೆ? पुनरुत्थित होने के बाद यीशु हमसे क्या कहता है? ಪುನರುತ್ಥಾನ ಹೊಂದಿದ ನಂತರ ಯೇಸು ಕ್ರಿಸ್ತ ನಮಗೆ ಏನನ್ನು ತಿಳಿಸ್ತಾ ಇದ್ದಾನೆ? तो हम ये आंटी के पास जाएंगे। आओ, ಈಗ ನಾವು ಅಮ್ಮನವರ ಹತ್ರ ಹೋಗ್ತೇವೆ. अभी यीशु पुनरुत्थित हुआ ऐसा हम समझेंगे। ಈಗ ನಾವು ಹೋಗ್ತೇವೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ್ದಾನೆ मैं ಎಂಬುದಾಗಿ. यीशु नहीं हूँ। ನಾನು ಯೇಸು ಕ್ರಿಸ್ತನಲ್ಲ, ಆದರೆ तो जब यीशु आपके पास आएगा तो आपको बोलेगा क्या? ಯೇಸು ಕ್ರಿಸ್ತ ನಿಮ್ಮಲ್ಲಿ ಬಂದಾಗ ನಿಮ್ಗೆ ಹೇಳ್ತಾನ, क्या बोलेगा? ಏನಂತ ಹೇಳ್ತಾನೆ? आप पापी हो या धर्मी हो? ಯೇಸು ಕ್ರಿಸ್ತನ ಬಂದು ನೀವು ಪಾಪಿ ಇದ್ದೀರೋ ಅಥವಾ ನೀತಿವಂತರಿದ್ದೀರೋ ಎಂಬುದಾಗಿ ಹೇಳ್ತಾನ. क्या बोलेगा यीशु? ಏನಂತ ಹೇಳ್ತಾನೆ ಯೇಸು ಕ್ರಿಸ್ತನು? आप पापी हो बोलेगा। ನೀವು ಪಾಪಿ ಇದ್ದೀರೋ ಅಂತ ಹೇಳ್ತಾನ. पुनरुत्थित यीशु क्या बोलेगा? ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನು ಬಂದ ಮೇಲೆ ನಿಮಗೆ ಏನಂತ ಹೇಳ್ತಾನೆ? क्या बोलेगा? ನೀತಿಮಾನ್, क्या बोलेगा? ನೀತಿಮಾನ್. बाइबल ऐसे ही बताती है क्या? ಬೈಬಲ್ ನಮಗೆ ಈ ರೀತಿಯಾಗಿ ಹೇಳ್ತದೇನಾ? जब तीसरे दिन प्रभु का पुनरुत्थान हुआ ना, ಯಾವಾಗ 3ನೇ ದಿನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವಾಯಿತು, तो प्रभु पुनरुत्थित यीशु क्या बोलता है? ಪುನರುತ್ಥಾನ ಹೊಂದಿದಂತ ಯೇಸು आप ಕ್ರಿಸ್ತನು तुम पापी नहीं हो, ಈಗ ನೀನು ಪಾಪಿ ಅಲ್ಲ, पहले तुम पापी थे। ಮೊದಲು ನೀನು ಪಾಪಿಯಾಗಿದ್ದಿ. जब मैं क्रूस पर जाने वाला था तब तुम पापी थे, ನಾ ಶಿಲುಬೆ ಮೇಲೆ ಹೋಗೋದಕ್ಕಿಂತ ಮುಂಚೆ ನೀನು ಪಾಪಿಯಾಗಿದ್ದಿ. लेकिन क्रूस पर मैंने तुम्हारे सारे पाप क्या किए हैं? ಆದ್ರೆ ನಾನು ಆ ಒಂದು ಶಿಲುಬೆ ಮೇಲೆ ನಾನು ಎಲ್ಲ ಪಾಪಗಳನ್ನ मिटा दिए हैं। ಎಲ್ಲ ಪಾಪಗಳಿಂದ ನಾನು ನಿರ್ಮಾಣ ಮಾಡಿದ್ದೇನೆ. तुम्हारे सारे पापों की क्षमा मैंने क्रूस पर की है। ಆ ಶಿಲುಬೆ ಮೇಲೆ ಎಲ್ಲ ಪಾಪ ಶಾಪಗಳನ್ನು ತೆಗೆದು ಹಾಕಿದ್ದೇನೆ, ಕ್ಷಮೆ ಕೊಟ್ಟಿದ್ದೇನೆ ಎಂಬುದಾಗಿ ये ಹೇಳ್ತಾನೆ. पुनरुत्थित होने के बाद यीशु ऐसा कहता है। ಪುನರುತ್ಥಾನ ಹೊಂದಿದ ನಂತರ ಯೇಸು ಈ ರೀತಿಯಾಗಿ ಹೇಳ್ತಾನೆ. बराबर है? ಸರಿಯಾಗಿದೆನಾ? क्या कहता है यीशु? ಏನಂತ ಹೇಳ್ತಾನೆ ಯೇಸು पढ़ेंगे हम ಕ್ರಿಸ್ತನು? रोमियो की पुस्तक ನಾವು ಓದೋಣ ರೋಮಪುರದಲ್ಲಿ ಬರೆದ ಪತ್ರಿಕೆ उसका 3 अध्याय 3ನೇ ಅಧ್ಯಾಯ 24 वचन क्या कहता है? 24ನೇ ವಚನ ಎಂಬುದಾಗಿ ನೋಡೋಣ. हाँ, परंतु परंतु उसके अनुग्रह से, किसके अनुग्रह से? परंतु उसके अनुग्रह से छुटकारे के द्वारा, जो मसीह यीशु के छुटकारे के द्वारा, जो मसीह यीशु में है, जो मसीह यीशु में है, धर्मी ठहराए जाते हैं। क्या ठहराए जाते हैं? ನೀತಿವಂತರಾಗಿ ನಿಲ್ಲಿಸಲ್ಪಡ್ತಾರೆ ಎಂಬುದಾಗಿ ಹೇಳ್ತಾನೆ. पुनरुत्थित यीशु आप तुमको क्या कहेगा? ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತ ನಿಮಗೆ ಈಗ ಏನು ಹೇಳ್ತಾನೆ? तुमको पापी कहेगा ನಿಮಗೆ ಪಾಪಿಗಳ ಎಂಬುದಾಗಿ ಹೇಳ್ತಾನ या तुमको नीतिमान कहेगा? ಅಥವಾ ನಿಮ್ಮನ್ನ ನೀತಿವಂತರ ಎಂಬುದಾಗಿ ಹೇಳ್ತಾನ? क्या कहेगा? ಏನಂತ ಹೇಳ್ತಾನೆ? क्या कहता है वचन? ಏನಂತ ದೇವರ ವಾಕ್ಯ ಹೇಳ್ತಾ ಇದೆ? क्या कहता है वचन? ದೇವರ ವಾಕ್ಯ ಏನ್ ಹೇಳ್ತಾ ಇದೆ? पढ़े पहले वचन, 24 वचन क्या कहता है? ದೇವರ ವಾಕ್ಯವನ್ನು ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆಯು ಮೂಲಕವಾಗಿ ಆಗುವುದು ಎಂಬುವಂಥದ್ದು. हालेलुया, Hallelujah. प्रेज द लॉर्ड। Praise the Lord. आपको समझ में आ रहा है क्या? ನಿಮ್ಗೆ ಅರ್ಥ ಆಗ್ತದನ? पुनरुत्थित होने के बाद यीशु क्या कहेगा? ಪುನರುತ್ಥಾನ ಹೊಂದಿದ ನಂತರ ಯೇಸು ಕ್ರಿಸ್ತನು अभी तुम यीशु के लहू
पवित्र हो, ಈಗ ಪವಿತ್ರರಾಗಿದ್ದೀರಾ, शुद्ध हो, ಈಗ ಶುದ್ಧರಾಗಿದ್ದೀರಾ, नीतिमान हो। ಈಗ ये ನೀತಿವಂತರಾಗಿದ್ದೀರಾ. विश्वास हमें करना है। ಈ ಒಂದು ವಿಶ್ವಾಸ ನಾವು अगर ये ಮಾಡಬೇಕಾಗಿದೆ. विश्वास हम करेंगे ಒಂದು ವೇಳೆ ನಾವು ನಂಬುವುದಾದ್ರೆ तो हम किधर जाएंगे? ನಾವು ಎಲ್ಲಿಗೆ ಹೋಗ್ತೇವೆ? हम किधर जाएंगे? ನಾವು ಎಲ್ಲಿಗೆ ಹೋಗ್ತೇವೆ? हम नरक में जाएंगे। ನಾವು ನರಕಕ್ಕೆ ಹೋಗ್ತೇವಾ? नरक में जाएंगे। ನಾವು ನರಕಕ್ಕೆ ಹೋಗ್ತೇವಾ? बराबर है ना? ಸರಿ ಇದೆನಾ? किधर जाएंगे? ಎಲ್ಲಿಗೆ ಹೋಗ್ತೇವೆ? किधर जाएंगे? ಎಲ್ಲಿಗೆ ಹೋಗ್ತೇವೆ? स्वर्ग में जाएंगे। ಪರಲೋಕ ರಾಜ್ಯಕ್ಕೆ ये ಹೋಗ್ತೇವೆ. विश्वास अगर हम करेंगे तो ಒಂದು ವೇಳೆ ನಾವು ನಂಬುವುದಾದ್ರೆ हम स्वर्ग में ही जाएंगे। ನಾವು ಸ್ವರ್ಗ ಲೋಕಕ್ಕೆ ಹೋಗ್ತೇವೆ. अगर अभी हम खुद को पापी बोलेंगे ಒಂದು ವೇಳೆ ಈಗ ನಾವು ನಮ್ಮನ್ನ ಪಾಪಿಗಳೆಂದು ಹೇಳುವಾಗ तो हम किधर जाएंगे फिर? ನಾವು ಎಲ್ಲಿಗೆ ಹೋಗುವವರಾಗಿದ್ದೇವೆ? अगर हम पापी बोलेंगे तो किधर जाएंगे? ನಾವು ಪಾಪಿ ಎಂಬುದಾಗಿ ನಾವು ಹೇಳುವಾಗ ನಾವು ಎಲ್ಲಿಗೆ ಹೋಗ್ತೇವೆ? स्वर्ग में जाएंगे। ಸ್ವರ್ಗದಲ್ಲಿ ಹೋಗ್ತೇವಾ? किधर? ಎಲ್ಲಿಗೆ ಹೋಗ್ತೇವೆ? नरक में जाएंगे। इसलिए पुनरुत्थान यीशु जब हमारे पास आएगा ಇದರಿಂದಾಗಿ ಪುನರುತ್ಥಾನವಾದಂತ ಯೇಸು ಕ್ರಿಸ್ತ ನಿಮ್ಮ ಬಳಿಗೆ ಬರುವಾಗ तो क्या कहना पड़ेंगे? फर्स्ट कोरिन्थियस ಮೊದಲನೇ ಕೊರಿಂಥಿಯ चैप्टर 6 6ನೇ अध्याಯ और वचन 11 से हम पढ़ेंगे। ಆ ದೇವರ ವಾಕ್ಯ ಓದಿಕೊಳ್ಳೋಣ. फर्स्ट कोरिन्थियस ಮೊದಲನೇ ಕೊರಿಂಥ 6 अध्याय 6ನೇ ಅಧ್ಯಾಯ और 11 वचन से हम पढ़ेंगे। 11ನೇ ವಚನದಿಂದ ಓದಿಕೊಳ್ಳೋಣ. क्या कहता है परमेश्वर का वचन? ದೇವರ ವಾಕ್ಯ ಹೇಳುತ್ತದೆ, पढ़ेंगे। ಓದಿಕೊಳ್ಳಿ. और तुम में से और तुम में से अभी हम देखेंगे जैसा मैंने कहा, ನಿಮ್ಮಲ್ಲಿ ಕೆಲವರು और तुम में से ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. कितने ऐसे ही थे कितने कैसे थे? ನಿಮ್ಮಲ್ಲಿ ಅಂಥವರಾಗಿದ್ದೀರಿ. कैसे थे? अभी हमारा कैरेक्टर इधर दिखाए। ಹೇಗಿದ್ದೀರಿ? ನಾವು ಈಗ हमारा कैरेक्टर दिखाए इधर, कैरेक्टर हमारा कैरेक्टर, मेरा भी कैरेक्टर इसमें था। ಈಗ ನಮ್ಮ ಒಂದು ಗುಣಲಕ್ಷಣ ಯಾವ ರೀತಿ ಎಂಬುದನ್ನು ತೋರಿಸ್ತದೆ. कैसे थे हम? ಈಗ ನಾವು ನೋಡುವಾಗ हाँ ठीक पढ़ो। कैसे थे हम? ಈಗ ನಾವು ನೋಡುವಾಗ ಈಗ ಸಹೋದರಿ ಹೇಳ್ತಾರೆ. 11ನೇ ವಚನ ಓದಿ. ನಿಮ್ಮಲ್ಲಿ ಕೆಲವರು ಅಂಧವರಾಗಿದ್ದೀರಿ, ಆದರೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೂ ನಮ್ಮ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ. ದೇವರಾಜನಾರಾಧಿರಿ, ನೀತಿವಂತರೆಂಬ ನಿರ್ಣಯವನ್ನು ಹೊಂದಿಸಿರಿ. पहले हम कैसे थे? ಮೊದಲು ನಾವು ಯಾವ ರೀತಿಗಿದ್ದೆವು? वचन क्या कहता है? ದೇವರ ವಾಕ್ಯ ಹೇಳುತ್ತದೆ पहले हम कैसे थे? ನಾವು ಮೊದಲು ಹೇಗಿದೆ ಎಂಬುದನ್ನು ನೋಡುವಾಗ बड़े वचन क्या कहता है? और तुम में से और तुम में से ನಿಮ್ಮಲ್ಲಿ ಕೆಲವರು कितने ऐसे ही थे ಅಂಥವರಾಗಿದ್ದೀರಿ. परंतु ಆದರೂ तुम प्रभु यीशु मसीह के नाम से ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿಯೇ और तुम्हारे परमेश्वर की आत्मा से ದೇವರ ಆತ್ಮನ ಮೂಲಕವಾಗಿ धोए गए ತೊಳೆದುಕೊಂಡಿರಿ, और पवित्र हुए ಅಪವಿತ್ರರಾಗಿದ್ದೀರಿ, और धार्मिक ठहरे। ನೀತಿವಂತರಾಗಿದ್ದೀರಿ. हालेलुया। ಹಾಲೆಲೂಯಾ. समझ में आया क्या? ಅರ್ಥ ಆಗಿದೆನಾ? क्या समझ में आया? ನಿಮ್ಗೆ ಏನ್ ಅರ್ಥ ಆಯ್ತು? जब पवित्र आत्मा हमारे पास आता है ಯಾವಾಗ ಪವಿತ್ರ ಆತ್ಮ ನಮ್ಮ ಹತ್ತಿರ तो हमें ಬರುವಾಗ 3 बारे में बताता है। ಆತ ನಮಗೆ 3 ವಸ್ತುಗಳು पाप के बारे में बताता है, ಪಾಪದ ಬಗ್ಗೆ ಹೇಳ್ತಾನೆ, धार्मिकता के बारे में बताता है, ನೀತಿಯ ಬಗ್ಗೆ ಹೇಳ್ತಾನೆ, नीतिमत्ता के बारे में बताता है। ನೀತಿವಂತಿಕೆ ಬಗ್ಗೆ मेरे ಹೇಳ್ತಾನೆ. पास टाइम नहीं है क्लैरिफिकेशन देने के लिए। ನನ್ನ ಹತ್ರ ಸಮಯವಿಲ್ಲ इसलिए मैंने ಅನ್ನುವುದಕ್ಕೆ. बताया पाप के बारे में। ಈಗ ಅದಕ್ಕೋಸ್ಕರ ಪಾಪದ ಬಗ್ಗೆ क्या ಹೇಳ್ತಾನೆ. बताता है पाप के बारे में? ನಿಮಗೆ ಗೊತ್ತಿದೆ ನಮ್ಮ ಪಾಪದ कि ಬಗ್ಗೆ पहले हम पापी थे, ಮೊದಲು ನಾವು ಏನಾಗಿದ್ದೀವಿ? ಪಾಪಿಯಾಗಿದ್ದೀವಿ. लेकिन हम अब प्रभु यीशु के लहू में क्या हुए हैं? ಆದ್ರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಏನಾಗಿದ್ದೇವೆ? धर्मी ठहरे गए हैं। ಈಗ ನಾವು ನೀತಿವಂತರಾಗಿದ್ದೀವಿ. और यशायाह की पुस्तक ಯೆಶಾಯನ ಪ್ರವಚನ ಗ್ರಂಥ इसका 44 44ನೇ ಅಧ್ಯಾಯ और 22 वचन क्या कहता है देखिए। 22ನೇ ವಚನ ಹೇಳುತ್ತದೆ. पढ़ेंगे हम वचन। ನಾವು ವಚನವನ್ನು ಓದುವಾಗ ಯೆಶಾಯ यशायाह 44 42। 44 22 ವಚನವನ್ನು ಓದೋಣ. मैंने तेरे अपराधों को हाँ परमेश्वर क्या कहता है? मैंने तेरे अपराधों को ದೇವರ ವಾಕ್ಯ ಹೇಳುತ್ತದೆ, ನಿನ್ನ ದ್ರೋಹಗಳನ್ನ काली घटा के समान मैंने तेरे अपराधों को काली घटा के समान ನಾನು ನಿನ್ನ ದ್ರೋಹಗಳನ್ನು ಮಂಜಿನಂತೆ ಅಪ್ಪಳಿಸಿದ್ದೇನೆ, और तेरे पापों को और तेरे पापों को ನಿನ್ನ ಪಾಪಗಳನ್ನು बादल के समान ಮೋಡದಂತೆ मिटा दिया है। ಅದನ್ನು ಆರಿಸಿದ್ದೇನೆ. हालेलुया। ಹಾಲೆಲೂಯಾ. परमेश्वर क्या कहता है हमसे? ದೇವರ ವಾಕ್ಯ ನಮಗೆ ಏನು ಹೇಳ್ತಾ ಇದೆ? क्या कहता है? ಏನಂತ ಹೇಳ್ತಾ ಇದೆ? मैंने तेरे अपराधों को मिटा दिया है, ನಾನು ನಿನ್ನ ಪಾಪಗಳಿಂದ ಎಲ್ಲ मैंने ಅರಿಸಿದ್ದೇನೆ, तेरे पापों को क्षमा किया है। ನಾನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದೇನೆ. ऐसा पास्टर सुमित नहीं कहता है, ಈಗ ಪಾಸ್ಟರ್ ಸುಮಿತರು ಹೇಳ್ತಾ ಇಲ್ಲ, ऐसा पास्टर दूसरे कोई नहीं कहता है। ಆ ರೀತಿ ಬೇರೆ ಯಾರು ಹೇಳ್ತಾ ಇಲ್ಲ. कौन कहता है? ಯಾರು ಹೇಳ್ತಾರೆ ಈ ಮಾತನ್ನ? यीशु कहता है। ಯೇಸು ಕ್ರಿಸ್ತರು ಹೇಳ್ತಾನೆ. क्या कहता है? ಏನಂತ ಹೇಳ್ತಾನೆ? क्या कहता है? ಏನಂತ ಹೇಳ್ತಾ ಇದ್ದಾನೆ? कि तेरे पापों की क्षमा हुई है। ನಿನ್ನ ಪಾಪಗಳ ಕ್ಷಮಾಪಣೆ ಆಗಲ್ಪಟ್ಟಿದೆ. इब्रानी की पुस्तक ಇಬ್ರಿಯರಿಗೆ ಬರೆದ ಪತ್ರಿಕೆ 10 अध्याय का 10ನೇ ಅಧ್ಯಾಯ 10 वचन क्या कहता है? 10ನೇ ವಚನ ಏನಂತ ಹೇಳ್ತದೆ? पढ़ेंगे हम। ನಾವು ಓದೋಣ. हाँ, हाँ। ಇಬ್ರಿಯ 10:10. इब्री 10:10 ಇಬ್ರಿಯ 10:10 ಓದಿಕೊಳ್ಳೋಣ. पढ़िए ब्रदर। उसी इच्छा से किसकी इच्छा से? अभी तक लिखा है उसी इच्छा से। किसकी इच्छा से? परमेश्वर की इच्छा से। ಯಾರ ಚಿತ್ತ ಅಂದ್ರೆ ದೇವರ ಚಿತ್ತದ ಮೂಲಕವಾಗಿ. और परमेश्वर की इच्छा क्या थी? ದೇವರ ಚಿತ್ತ ಏನಾಗಿತ್ತು? कि हम पापों से मुक्त हो जाएं। ನಾವು ಪಾಪಗಳಿಂದ ಬಿಡುಗಡೆ ಹೊಂದಬೇಕೆಂಬ
ಎಂಬುದಾಗಿ, हम पापों से स्वतंत्र हो जाए, ನಾವು ಪಾಪಗಳಿಂದ ಸ್ವತಂತ್ರರಾಗಬೇಕು हम ಎಂಬುದಾಗಿ, पापों में नहीं मरना चाहिए, ನಾವು ಪಾಪದಲ್ಲಿ ಸಾಯಬೇಕು हम ಎಂಬುದಾಗಲ್ಲ, नरक में नहीं जाना चाहिए। ನಾವು ನರಕಕ್ಕೆ ಹೋಗಬೇಕಾಗಿ ಅಲ್ಲ. तो परमेश्वर की इच्छा थी। ಇದು ಯಾರ ಚಿತ್ತವಾಗಿದೆ? क्या इच्छा थी? ಯಾವ ಚಿತ್ತ ಇತ್ತು ಅದನ್ನು उसी इच्छा से ಆ ಒಂದು ಚಿತ್ತದಿಂದ हम यीशु मसीह की देह के हम यीशु मसीह की देह के ಯೇಸು ಕ್ರಿಸ್ತನ ದೇಹದ ಮೂಲಕ एक ही बार एक ही बार ಒಂದೇ ಸಾರಿ बलिदान चढ़ाए जाने के द्वारा बलिदान चढ़ाए जाने के द्वारा ಯಜ್ಞವನ್ನು ಸಮರ್ಪಿಸುವುದರ ಮೂಲಕ पवित्र किए गए हैं। ನಾವು ಪರಿಶುದ್ಧರಾಗಿದ್ದೇವೆ. हालेलुया। ಹಾಲೆಲೂಯಾ. अभी हम क्या किए हैं? ಈಗ ನಾವು ಏನ್ ಮಾಡ್ತಾ ಇದ್ದೇವೆ? अभी हम क्या हुए ಈಗ हैं? ನಾವು ಏನಾಗಿದ್ದೇವೆ? क्या हुए हैं? ಏನಾಗಿದ್ದೇವೆ? पवित्र हुए हैं। ಪವಿತ್ರರಾಗಿದ್ದೇವೆ. कुछ डाउट है? ಯಾರಿಗಾದ್ರೂ ಏನೋ ಡೌಟ್ ಇದೆನಾ? किसी पास डाउट है क्या ಯಾರಿಗಾದ್ರೂ ಸಂಶಯ ಇದೆನಾ? कि हम पवित्र होने वाले हैं? ಈಗ ನಾವು ಸ್ವತಂತ್ರರಾಗಿದ್ದೇವೆ. किसके पास डाउट है? ಯಾರಿಗಾದ್ರೂ ಡೌಟ್ ಇದೆನಾ? तुम्हें मालूम है क्या तुम पवित्र कब हुए हो? ನಿಮಗೆ ಗೊತ್ತಿದೆನಾ ನೀವು ಯಾವಾಗ ಪವಿತ್ರರಾಗಿದ್ದೀರಿ ಎಂಬುದಾಗಿ? तुम पवित्र कब हुए मालूम है क्या? ನಿಮಗೆ ಗೊತ್ತಿದೆನಾ ನೀವು ಯಾವಾಗ ಪವಿತ್ರರಾಗಿದ್ದೀರಿ ಎಂಬುದಾಗಿ? मैंने अभी वचन बताया इसलिए आप पवित्र हुए हो क्या? ಈಗ ನಾವು ದೇವರ ವಾಕ್ಯ ಹೇಳಿದಾಗ ನೀವು ಪವಿತ್ರರಾದ್ರ? ऐसा आपको लगता है क्या? ನಿಮಗೆ ಈಗ ಅನಿಸ್ತದೇನಾ? ऐसा लगता है? ನಿಮಗೆ ಅನಿಸ್ತದೇನಾ? ऐसा नहीं है। ಆ ರೀತಿಯಾಗಿ ಅಲ್ಲ. बाइबल हमें बताती है ಸತ್ಯವೇದ ನಮಗೆ ಹೇಳ್ತದೆ, ये संसार के पहले ही ಈ ಒಂದು ಜಗತ್ತು ಉತ್ಪತ್ತಿಗಿಂತ ಮುಂಚೆನೆ जब परमेश्वर ने ये पृथ्वी की रचना की ಈ ಜಗತ್ತನ್ನ ನಿರ್ಮಾಣ ಮಾಡಿದ ಮೇಲೆ तो उसके द्वारा ही हमें उसने यीशु मसीह के द्वारा हमें पवित्र किया है। ಜಗತ್ತು ಉತ್ಪತ್ತಿಗಿಂತ ಮುಂಚೆನೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಆತನ ಪರಿಶುದ್ಧರನ್ನಾಗಿ ಮಾಡಿದ್ದಾನೆ. ऐसा नहीं मैं कहता, ಈ ರೀತಿಯಾಗಿ ನಾನು ಹೇಳುವುದಿಲ್ಲ, परमेश्वर का वचन कहता है। ದೇವರ वाक्य ಹೇಳ್ತದೆ. इक्कीसवीं की पत्री ಎಫೆಸರಿಗೆ ಬರೆದ ಪತ್ರಿಕೆ इसका जो पहला अध्याय ಮೊದಲನೇ ಅಧ್ಯಾಯ और 4 वचन क्या कहता है? 4ನೇ ವಚನ ಏನು ಹೇಳುತ್ತೆ ಅಂತ ನೋಡುವಾಗ आप पढ़ेंगे। ನಾವು ಓದೋಣ. जैसा उसने हमें जैसा उसने हमें ಹೇಗೆಂದರೆ ಆತನು ನಮಗೆ जगत की उत्पत्ति से पहले जगत की उत्पत्ति से पहले ही ಜಗತ್ತು ಉತ್ಪತ್ತಿಗಿಂತ ಮುಂಚೆ उसमें चुन लिया। उसने चुन लिया। ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. कब चुना है हमें? ಆತನು ಯಾವಾಗ ಆರಿಸಿಕೊಂಡನು? कब चुना है? ಯಾವಾಗ ಆರಿಸಿಕೊಂಡನು? ಜಗತ್ತು ಉತ್ಪತ್ತಿಗೆ ಮುಂಚೆ. जगत की उत्पत्ति से पहले ही हमें क्या किया है? ಜಗತ್ತು ಉತ್ಪತ್ತಿಗಿಂತ ಮುಂಚೆ ಆತನು ಏನ್ ಮಾಡಿದ್ದಾನೆ? चुना है। ನಮ್ಮನ್ನು ಆರಿಸಿಕೊಂಡಿದ್ದಾನೆ. किसने चुना है? ಎದಕ್ಕೋಸ್ಕರ ಆರಿಸಿಕೊಂಡಿದ್ದಾನೆ? हम पाप में मरना चाहिए ನಾವು ಪಾಪದಲ್ಲಿ ಸಾಯಲ್ಲ, और नरक में जाना चाहिए। ನರಕಕ್ಕೆ ಹೋಗಲ್ಲ. बराबर है? ಸರಿಯಾಗಿದೆನಾ? ऐसा ही है। ಇದೇ ರೀತಿ ಬರೆದಿದ್ದೇನಾ? ऐसा ही है। ಇದೇ ರೀತಿ ಇದೆನಾ? बाइबल क्या बताती है? ಸತ್ಯವೇದ ನಮಗೆ ಏನ್ ಹೇಳ್ತದೆ? तो जगत के उत्पत्ति से पहले ही ಜಗತ್ತು ಉತ್ಪತ್ತಿಗಿಂತ ಮುಂಚೆ उसने हमें चुन लिया है। ಆತನು ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡನು. किसने चुना है? कहता है बाइबल। ಯಾಕೆ ನಮ್ಮನ್ನ ಆರಿಸಿಕೊಳ್ಳುವುದಾಗಿ ದೇವರ ವಾಕ್ಯ ಹೇಳ್ತದೆ? पढ़िए क्या कहता है? ಓದಿಸಿ ಶ್ರೇಣಿಯಾಗಿ हम उसके हम उसके ನಾವು ಆತನಲ್ಲಿ, निकट, हम उसके निकट ನಾವು ಆತನ ಹತ್ತಿರಕ್ಕೆ, प्रेम में प्रेम में ನಾವು ಪ್ರೀತಿಯಲ್ಲಿ पवित्र और निर्दोष हो। पवित्र और निर्दोष हो। हालेलुया। ಪರಿಶುದ್ಧರಾಗಿ ದೋಷವಿಲ್ಲದರಾಗಿರುವುದಕ್ಕೆ ಆತನು ನಮ್ಮನ್ನು ಆರಿಸಿಕೊಂಡನು. कब चुना है हमें? ಯಾವಾಗ ಆತನು ಆರಿಸಿಕೊಂಡನು? पवित्र होने के लिए, ಪವಿತ್ರರಾಗಲು ಯಾವಾಗ ಆರಿಸಿಕೊಂಡನು? नीतिमान होने के लिए, ನೀತಿವಂತರಾಗಲು ಯಾವಾಗ शुद्ध होने के लिए। ಶುದ್ಧರಾಗಲು ಯಾವಾಗ ಆರಿಸಿಕೊಂಡನು? अभी सुना है क्या? ಈಗ ಆರಿಸಿಕೊಂಡಿದ್ದನ? पास्टर ने वचन बताया तभी सुना है क्या? ಈಗ ಅಯ್ಯ ನಿಮಗೆ ದೇವರ ವಾಕ್ಯ ಸತ್ಯವೇದ ನಮಗೆ ಹೇಳ್ತದೆ. हमें जगत की उत्पत्ति से पहले यीशु ने चुना है। ಜಗತ್ತು ಉತ್ಪತ್ತಿಗಿಂತ ಮುಂಚೆ ಯೇಸು ಕ್ರಿಸ್ತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. किसने चुना है? ಅದಕ್ಕೋಸ್ಕರ और ಆರಿಸಿಕೊಂಡಿದ್ದಾನೆ. परमेश्वर की इच्छा है ದೇವ ಚಿತ್ತವಾಗಿದೆ कि हम पवित्र हो जाए, ನಾವು ಪರಿಶುದ್ಧರಾಗಬೇಕೆಂಬುದಾಗಿ, नीतिमान हो जाए, ನಾವು ನೀತಿವಂತರಾಗಬೇಕೆಂಬುದಾಗಿ, शुद्ध हो जाए। ನಾವು ಶುದ್ಧರಾಗಬೇಕೆಂಬುದಾಗಿ और यीशु ने हमें क्या किया है? ಯೇಸು ನಮಗೋಸ್ಕರ ಇದು ಮಾಡಿದ್ದಾನೆ. हमें पवित्र किया है, ನಮ್ಮನ್ನ ಪರಿಶುದ್ಧರನ್ನಾಗಿ हमें शुद्ध ಮಾಡಿದ್ದಾನೆ. किया है, ನಮ್ಮನ್ನು ಶುದ್ಧರನ್ನಾಗಿ हमें ಮಾಡಿದ್ದಾನೆ. नीतिमान किया है। ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. इसके द्वारा किया है, ಯಾರ ಮೂಲಕ ಮಾಡಿದ್ದಾನೆ? हमारे अच्छे कामों के द्वारा किया है। ನಮ್ಮ ಒಳ್ಳೆ ಕೆಲಸಗಳ ಮೂಲಕವಾ? हमने 21 दिन उपास किया, इसके द्वारा किया है। 21 ದಿನ ನಾವು ಉಪವಾಸ ಮಾಡಿದ್ದೇವೆ, ಅದಕ್ಕೆ ಮಾಡಿದ್ದಾನ? हमारी प्रार्थना के द्वारा किया है। ನಾವು ಪ್ರಾರ್ಥನೆ ಮಾಡುವ ಮೂಲಕ ಮಾಡಿದ್ದಾನ? बाइबल हमें बताती है, ಸತ್ಯವೇದ ನಮಗೆ ಹೇಳ್ತದೆ. बाइबल हमें बताती है, ಸತ್ಯವೇದ ನಮಗೆ ಹೇಳ್ತದೆ. उसके लहू के द्वारा उसने हमें पवित्र किया है। ಆತನ ಪರಿಶುದ್ಧ ರಕ್ತವನ್ನು ಸುರಿಸುವ ಮೂಲಕ ಆತನ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. इसलिए वो वचन पर हमें क्या करना है? ಇದರಿಂದ ನಮಗೆ ದೇವರ ವಾಕ್ಯದ ಮೇಲೆ ನಾವು ಏನ್ ಮಾಡಬೇಕಾಗಿದೆ? हमें विश्वास करना है। ನಮಗೆ ದೇವರ ವಾಕ್ಯದ ಮೇಲೆ ವಿಶ್ವಾಸ ಇರಬೇಕಾಗಿದೆ. परमेश्वर ने एक पैराबल बताया। ದೇವರ ವಾಕ್ಯ
ವಚನ. शैतान की इच्छा है। ಸೈತಾನನ ಆಸೆ ಇದೆ. जैसा मैंने बताया परमेश्वर की इच्छा क्या है? ನಾನು ಈಗಲೇ ಹೇಳಿದೆ ದೇವರ ಚಿತ್ತ ಯಾವ ರೀತಿ कि हमें उद्धार हो, ನಾವು ಯಾವ ರೀತಿ ರಕ್ಷಣೆ हमें ಎಂಬುದಾಗಿ, पवित्र जीवन मिले, ನಾವು ಪರಿಶುದ್ಧರಾಗಬೇಕೆಂಬುದಾಗಿ, हमें जीवन का जीवन मिले। ನಾವು ನೀತಿವಂತರಾಗಬೇಕೆಂಬುದಾಗಿ ये परमेश्वर की इच्छा है। ಇದು ದೇವರ ಚಿತ್ತವಾಗಿದೆ. और वैसे ही शैतान की भी इच्छा है। ಅದೇ ರೀತಿಯಲ್ಲಿ ಸೈತಾನನ ಚಿತ್ತವಿದೆ. और शैतान की इच्छा क्या है? ಸೈತಾನನ ಚಿತ್ತ ಏನಾಗಿದೆ? कि हम परमेश्वर के वचन पर विश्वास न करें, ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬಾರದು. प्राप्त न करें, ನಾವು ಪಾಪ ಮಾಡಬೇಕೆಂಬುದಾಗಿ, हमें साल्वेशन नहीं देना चाहिए। ನಮಗೆ ರಕ್ಷಣೆ ಸಿಗಲೇಬಾರದು. और ये संसार में हम ऐसे ही बन जाना चाहिए। ನಾವು ಈ ಒಂದು ಲೋಕದಲ್ಲಿ ಅದೇ ರೀತಿ और ಸತ್ತು उसके बाद हम किधर जाना चाहिए? ಸತ್ತ ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕು? हम नरक में जाना चाहिए। ನಾವು ನರಕಕ್ಕೆ ಹೋಗ್ಬೇಕು. ये शैतान की इच्छा है। ಇದು ಸೈತಾನನ ಚಿತ್ತವಾಗಿದೆ. परमेश्वर की इच्छा क्या है? ಆದ್ರೆ ದೇವರ ಚಿತ್ತ ಏನಾಗಿದೆ? इधर लिखा है, ಇಲ್ಲಿ ಬರೆಯಲ್ಪಟ್ಟಿದೆ. लूका की पुस्तक ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12 वचन क्या कहता है? 12ನೇ ವಚನ ಹೇಳುತ್ತದೆ. पढ़ेंगे हम। मार्ग के किनारे के वे है हाँ पढ़ो ब्रदर। ಆ ಬೀದಿಯಲ್ಲಿರುವಂತವ್ರು ಯಾರೆಂದರೆ, जिन्होंने सुना, ಯಾರು ಕೇಳಿದರು तब शैतान आकर ಆವಾಗ ಸೈತಾನನು ಬಂದು उनके मन में से विचार उठा ले जाता है ಅವರ ಮನಸ್ಸಲ್ಲಿದ್ದಂತ ವಾಕ್ಯಗಳನ್ನು ತೆಗೆದು ಹಾಕುತ್ತಾನೆ. कि कहीं ऐसा न हो ಈ ರೀತಿ ಆಗಬಾರದು. कि विश्वास करके ವಿಶ್ವಾಸ ಮಾಡಿ उद्धार पाए। ರಕ್ಷಣೆ ಹೊಂದಬೇಕೆಂಬುದಾಗಿ ಆತನ ಚಿತ್ತವಿಲ್ಲ. समझ में आया? ಅರ್ಥ ಆಗ್ತಾ ಇದೆನಾ? क्या समझ में आया? ಏನರ್ಥ ಆಯ್ತು? क्या समझ में आया? ಏನರ್ಥ ಆಗಿದೆ? परमेश्वर का वचन कहता है, ದೇವರ ವಾಕ್ಯ ಹೇಳ್ತದೆ, ये उद्धार के वचन पर हमें क्या करना है? ಈ ರಕ್ಷಣೆ ವಾಕ್ಯವನ್ನು ನಾವು ತಿಳಿದುಕೊಂಡು ಏನ್ ಮಾಡಬೇಕಾಗಿದೆ? हमें विश्वास करना है। ನಮಗೆ ವಿಶ್ವಾಸ ಇಡಬೇಕಾಗಿದೆ. अगर परमेश्वर कहता है ನಮಗೆ ದೇವರು ಹೇಳ್ತಾನೆ, तू धर्मी है, ನೀನು ನೀತಿವಂತನಾಗಿದ್ದಿ, तो तू धर्मी है। ನೀನು ನೀತಿವಂತನಾಗಿದ್ದಿ. अगर परमेश्वर कहता है ನಮಗೆ ದೇವರು ಹೇಳ್ತಾನೆ, तू पवित्र है, ನೀನು ಪರಿಶುದ್ಧನಾಗಿದ್ದಿ, पवित्र है। ನೀನು ಪರಿಶುದ್ಧನಾಗಿದ್ದಿ. अगर परमेश्वर कहता है ನಮಗೆ ದೇವರು ಹೇಳ್ತಾನೆ, तू शुद्ध है, ನೀನು ಶುದ್ಧನಾಗಿದ್ದಿ, तू शुद्ध है। ನೀನು ಶುದ್ಧನಾಗಿದ್ದಿ. अगर परमेश्वर कहता है ದೇವರು ಹೇಳ್ತಾನೆ ನಮಗೆ, पापी है, ನೀನು ಪಾಪಿ ಇದೆಯಾ? पापी ही है, ಪಾಪಿ ಹೇ. तो परमेश्वर क्या कहता है? ದೇವರ ವಾಕ್ಯ ನಮ್ಗೆ ಹೇಳ್ತದೆ, क्या कहता है? ದೇವರು ಏನ್ ಹೇಳ್ತಾನೆ? पहले तू पापी था, ಮೊದಲು ನೀನು ಪಾಪಿ ಆಗಿದ್ದಿ, तेरा जन्म पाप में हुआ था, ನಿನ್ನ ಜೀವನ ಜನ್ಮ ಪಾಪದಲ್ಲಿ ಆಗಿತ್ತು. लेकिन प्रभु यीशु के बलिदान के द्वारा ಯೇಸು ಕ್ರಿಸ್ತನ ಬಲಿ ಒಂದು ಯಜ್ಞದ ಮೂಲಕ अभी तू क्या हुआ है? ನೀ ಏನಾಗಿದ್ದೀಯಾ? तू नीतिमान हुआ है, ಈಗ तू ನೀತಿವಂತನಾಗಿದ್ದೀಯಾ, पवित्र हुआ है, ನೀನು तू ಪವಿತ್ರನಾಗಿದ್ದೀಯಾ, शुद्ध हुआ है। ನೀನು ಶುದ್ಧನಾಗಿದ್ದೀಯಾ. ये वचन पर हमें विश्वास करना है। ಈ ವಾಕ್ಯದ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ. और ये वचन पर ऐसे ही शैतान हमें विश्वास करने नहीं देता। ಯಾಕಂದ್ರೆ ಸೈತಾನ ನಮಗೆ ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡೋದಕ್ಕೆ ಬಿಡುವುದಿಲ್ಲ ರೀ. तो वो क्या करता है? ಆದ್ರೆ ಸೈತಾನ ಏನ್ ಮಾಡ್ತಾನೆ? हमारे पास आता है ನಮ್ಮ ಹತ್ರ ಬರ್ತಾನೆ, और वो वचन को क्या करता है? ನಮ್ಮಲ್ಲಿರುವಂತ ವಾಕ್ಯವನ್ನು ಏನ್ ಮಾಡ್ತಾನೆ? निकाल देता है। ತೆಗೆದುಹಾಕ್ತಾನೆ. क्यों निकालता है? ಯಾಕೆ ತೆಗೆದುಹಾಕ್ತಾನೆ? क्योंकि उद्धार के वचन के द्वारा ಯಾಕಂದ್ರೆ ಆ ಒಂದು ವಾಕ್ಯದ ಮೂಲಕ ರಕ್ಷಣೆ ಇದೆ, हमारा उद्धार होता है। ನಮ್ಮ ರಕ್ಷಣೆ ಆಗ್ತದೆ. हमारा उद्धार हो जाता है, ಒಂದು ವೇಳೆ ನಮ್ಮ ರಕ್ಷಣೆ ಆದ್ರೆ स्वर्ग में जाएंगे। ನಾವು ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ. ये शैतान बहुत होशियार है, ಇದರಿಂದಾಗಿ ಸೈತಾನದ ಬಹಳ ಜಾಣನಾಗಿದ್ದಾನೆ. वचन को हमारे मन से निकालना चाहता है। ಅವನು ನಮ್ಮ ಹೃದಯದಲ್ಲಿರುವಂತ ದೇವರ ವಾಕ್ಯವನ್ನು ತೆಗಿಬೇಕಂತಾನೆ. तो आज का दिन है, ಇವತ್ತಿನ ಈ ದಿನ हमें सोचना चाहिए। ಆಮೇಲೆ ನಾವು ಯೋಚನೆ ಮಾಡಬೇಕಾಗಿದೆ. ये वचन पर हम विश्वास करेंगे ಒಂದು ವೇಳೆ ನಾವು ಈ ವಾಕ್ಯದ ಮೇಲೆ ನಂಬಿಕೆ ಇಡುವುದಾದರೆ या वचन पर विश्वास नहीं करेंगे? ನಾವು ವಾಕ್ಯದ ಮೇಲೆ ನಂಬಿಕೆ ಇಡುತ್ತೇವಾ? क्योंकि ಅಥವಾ ಇಡುತ್ತಿಲ್ವಾ? क्योंकि वचन में क्या कहता है? ದೇವರ ವಾಕ್ಯದಲ್ಲಿ ಏನ್ ಹೇಳ್ತದೆ? वो वचन पर विश्वास करेंगे तभी उनका उद्धार होगा। ಯಾವಾಗ ಒಬ್ಬ ವ್ಯಕ್ತಿ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡ್ತಾನೋ ಅವಾಗ ಅವನು ಮಾತ್ರ ರಕ್ಷಣೆ ಹೊಂದುತ್ತಾನೆ. अदरवाइज वो वचन पर विश्वास नहीं करेंगे तो ಒಂದು ವೇಳೆ ಆ ವ್ಯಕ್ತಿ ವಾಕ್ಯದ ಮೇಲೆ ನಂಬಿಕೆ ಇಡಲಾರೆ उद्धार नहीं होगा। ಅವನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. चॉइस इज योर। ಆಯ್ಕೆ ನಿಮ್ಮದು, आज चुनाव तुम्हारा है, ಆಯ್ಕೆ ನಿಮ್ಮದಾಗಿದೆ, चुनाव तुम्हारा है। ಆಯ್ಕೆ ನಿಮ್ಮದ ಕೈಯಲ್ಲಿದೆ. हमें चुनना है। ನಮಗೆ ಆರಿಸಿಕೊಳ್ಳಬೇಕಾಗಿದೆ. क्या करना है? ಯಾವುದನ್ನ हम ಆರಿಸಿಕೊಳ್ಳುತ್ತೀರಿ? परमेश्वर के वचन पर विश्वास करेंगे या नहीं करेंगे? ನಾವು ಒಂದು ವೇಳೆ ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡುತ್ತೇವಾ ಅಥವಾ ಇಡುವುದಿಲ್ಲವಾ? मैं विश्वास करता हूँ ನಾನು ವಿಶ್ವಾಸ ಮಾಡ್ತೇನೆ कि यीशु मेरे पापों के लिए मरा ಯೇಸು ಕ್ರಿಸ್ತನ ನನ್ನ ಪಾಪಗಳಿಗಾಗಿ ಸತ್ತನೆಂಬುದಾಗಿ, और मुझे नीतिमान करने के लिए तीसरे दिन जी उठा। ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರ ಆತನ ಪುನರುತ್ಥಾನ ಹೊಂದಿದನೆಂಬುದಾಗಿ, तो मैंने salvation प्राप्त किया, ನಾನು ರಕ್ಷಣೆಯನ್ನು ಹೊಂದಿದ್ದೇನೆ. इसलिए मेरी वाइफ स्वर्ग में जाएगी। ಅದರಿಂದ ನನ್ನ ಹೆಂಡತಿ ಪರಲೋಕ ರಾಜ್ಯಕ್ಕೆ ಹೋಗ್ತಾಳೆ. ऐसा है क्या? ಆ ರೀತಿ ಯೋಚನೆ ಮಾಡ್ತೀರಾ? बेटी स्वर्ग में जाएगी, ऐसा है क्या? ಆ ರೀತಿ ಬರೆಯಲ್ಪಟ್ಟಿದ್ದೇನಾ? इंडिविजुअल
ರಕ್ಷಕರ अगर ಪವಿತ್ರನಾಗಿದ್ದಾನೆ. यीशु कहता है ಮೊದಲು ಯೇಸು ಕ್ರಿಸ್ತ तू ಹೇಳೋದಾದರೆ पवित्र है, ನೀನು ಪವಿತ್ರನಾಗಿದೆಯಾ? और अगर हम कहेंगे ಮೊದಲು ನಾವು ಹೇಳೋದಾದರೆ हाँ मैं पापी हूँ, ನಾನು ಪಾಪಿ ಇದ್ದೇನೆ ಎಂಬುದಾಗಿ तो क्या होगा? ಏನಾಗ್ತದೆ? क्या होगा? ಏನಾಗ್ತದೆ? यीशु क्या कह रहा है? ಯೇಸು ಏನ್ ಹೇಳ್ತಾ ಇದ್ದಾನೆ? क्या कह रहा है? ಏನ್ ಹೇಳ್ತಾ ಇದ್ದಾನೆ? क्या कह रहा है? ಏನ್ ಹೇಳ್ತಾ ಇದ್ದಾನೆ? लास्ट वचन पढ़ेंगे हम। ಕೊನೆಯ ವಚನವನ್ನು ಓದಿಕೊಳ್ಳೋಣ. यिर्मयाह की पुस्तक ತಿಮೋಥೆಯರಿಗೆ ಬರೆದ ಪತ್ರಿಕೆ इसका 31 अध्याय, यिर्मयाह की पुस्तक, यिर्मयाह, जर्मयाह ಯೆರೆಮೀಯನಿಗೆ ಬರೆದ ಪತ್ರಿಕೆ जर्मयाह चैप्टर 31 31ನೆಯ ಅಧ್ಯಾಯ वर्स 33। ವರ್ಸ್ ओके 33 31ನೇ ಅಧ್ಯಾಯ ವಚನ 33. परमेश्वर का वचन इधर क्या कहता है पढ़ेंगे हम। ದೇವರ ವಾಕ್ಯದಲ್ಲಿ ಏನು ಹೇಳ್ತಾ ನಾವು ಓದಿಕೊಳ್ಳೋಣ. ದೇವರ ವಾಕ್ಯ ನಮಗೆ ಏನು ಹೇಳ್ತದೆ? 33ನೇ ವಚನದಲ್ಲಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. हाँ सिस्टर पढ़ेंगे, सिस्टर पढ़िए, मैं ट्रांसलेट करता हूँ. हाँ 31 का 34 31 34 34। हाँ तब उन्हें फिर एक दूसरे से यह करना पड़ेगा कि ಅವರಿಗೆ ಈ ರೀತಿಯಾಗಿ ಗೊತ್ತಾಗುವುದೇನೆಂದರೆ यहोवा को जानो, ದೇವರನ್ನು ತಿಳಿದುಕೊಳ್ಳಿರಿ. क्योंकि ಯಾಕೆಂದರೆ यहोवा की ये वाणी है, ದೇವರ ಇದು ವಾಕ್ಯವಿದೆ, छोटे से लेकर बड़े तक ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ सब के सब ಎಲ್ಲರೂ ನನ್ನ मेरा ज्ञान रखेंगे, ಜ್ಞಾನವನ್ನು ಪಡೆದಿರುವರು. क्योंकि ಯಾಕೆಂದರೆ मैं उनका अधर्म क्षमा करूंगा ನಾನು ಅವರ ಅಪರಾಧವನ್ನು ಕ್ಷಮಿಸಿ ಬಿಡುವೆನು, और उनका पाप ನಾನು ಅವರ ಪಾಪಗಳನ್ನು ಅರಿಸಿ ಬಿಡುವೆನು, फिर स्मरण न करूंगा। ನೆನಪಿಗೆ ತರುವುದಿಲ್ಲ. परमेश्वर का वचन क्या कहता है? ದೇವರ ವಾಕ್ಯ ಏನು ಹೇಳ್ತಾ ಇದೆ? कि मैं उनके कामों, उनके अधर्म के कामों को ನಾನು ಅವರ ಪಾಪಗಳನ್ನ ಅವರ ಅಪರಾಧಗಳನ್ನ स्मरण करूंगा। ನಾನು ಸ್ಮರಣೆ ಮಾಡುತ್ತೇನೆ. ऐसा ही क्या है? ಆ ರೀತಿ ಬರೆಯಲ್ಪಟ್ಟಿದ್ದೀನ. क्या है सिस्टर? ಏನ್ ಬರೆದಿದೆ ಸಹೋದರಿ? क्या है वचन में? ಏನ್ ಬರೆದಿದೆ ಸಹೋದರಿ? मैं तुम्हारे अधर्म के कामों को याद करूंगा। ನಾನು ನಿಮ್ಮ ಪಾಪಗಳನ್ನು ನೆನಪಿನಲ್ಲಿ ಇಡುವೆನು ಎಂಬುದಾಗಿ ಬರೆಯಲ್ಪಟ್ಟಿದ್ದೇನಾ? बराबर है क्या? ಸರಿಯಾಗಿದೆನಾ? याद रखूंगा